A favorite radio station, for instance, may have a frequency of 99.7 megahertz. And fans of that station know that every time they turn the FM dial to that position, the station's signal will be there. Of course, people cannot hear radio and television frequencies, part of the electromagnetic spectrum, but the evidence for them is everywhere. Similarly, people are not conscious in any direct sense of frequencies in sound and light. Yet, without differences in frequency, there could be no speech or music, nor would there be any variations in color. Healy is a certified combination of innovation and technology that uses individually determined frequencies to stimulate specific areas of the body. Through regular use of the selected frequency, the Healy can support restoring your cell membrane tension to a natural level. Each frequency application is clearly displayed in the Healy app. Just select the one that you want and feel it. The Healy is not intended to cure, treat, or prevent disease, but rather to support energetic balance and enhance recovery, vitality, and well-being. Hello. ಎಲ್ರಿಗೂ ನಮಸ್ಕಾರ. ಹೆಲೋ, ಎಲ್ರಿಗೂ ನಾನ್ ಕಾಣಿಸ್ತಾ ಇದೀನಾ, ಕೇಳಿಸ್ತಾ ಇದೀನಾ? ಹೌದೌದು. ಸೂಪರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯ. ನಾನು ಹೀಲಿ ಜೊತೆಗೆ ಒಂದು 6 months ಇಂದ ಜೊತೆಲಿದ್ದೀನಿ. ಇವತ್ತು ಒಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅವ್ರ ಹೆಸರು ಅಶ್ವಿನಿ ಅಂತ. ಶಿ ಈಸ್ ಅ ಡೈರೆಕ್ಟರ್ ನಮ್ ಕಂಪ್ನಿನಲ್ಲಿ. ಅವರು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. 10 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ಮೇಲೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರದೇ ಆದ ಒಂದು HR ಕಂಪ್ನಿನ ಓಪನ್ ಮಾಡಿದ್ದಾರೆ. ಅದರಲ್ಲಿ 7 ವರ್ಷ ಕೆಲಸ ಮಾಡಿದ್ಮೇಲೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಆಗಿರತ್ತಲ್ಲ, ಎನ್ಲೈಟನ್ಮೆಂಟ್ ಅಂತ ಕರಿತೀವಿ. ಅವರು ಆ ಸಾಫ್ಟ್ವೇರ್ ವೃತ್ತಿಯಿಂದ HR ಕಂಪನಿಯಿಂದ ಸ್ವಲ್ಪ ಡಿವಿಯೇಟ್ ಆಗಿ ಧ್ಯಾನದ ಕಡೆಗೆ ಬಂದ್ರು. ಮೆಡಿಟೇಷನ್ ಅಂತ ಕರಿತೀವಿ, ಚಕ್ರ ಮೆಡಿಟೇಷನ್ ಮಾಡಕ್ ಶುರು ಮಾಡಿದ್ರು. ಅಲ್ಲಿಂದ ಅವರಿಗೆ ಬೇಸಿಕಲಿ ಏನು ನಮ್ಮ ಸಮಾಜ ಇದೆ, ಸೊಸೈಟಿ ಏನಿದೆ, ಅವ್ರನ್ನ ಹೆಲ್ಪ್ ಮಾಡಿದಷ್ಟು ಅವ್ರಿಗೆ ಚೆನ್ನಾಗ್ ಅನಿಸ್ತಾ ಬಂತು. ಹಾಗಾಗಿ ಅವರು ಇದನ್ನೇ ವೃತ್ತಿ ಮಾಡ್ಕೊಂಡಿದ್ದಾರೆ. ಅವರು ಎಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡಬಲ್ಲೆ, ಎಷ್ಟು ಜನನ ನಾನು ಅವರ ಫಿಸಿಕಲ್ ಪೇನ್ ಇರ್ಬೋದು ಅಥವಾ ಎಮೋಷನಲ್ ಪೇನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅದರಿಂದ ಆಚೆ ತರೋದ್ರಲ್ಲಿ ಅವ್ರಿಗೆ ತುಂಬಾ ಖುಷಿ ಸಿಗ್ತಾ ಇತ್ತು. ಹಾಗಾಗಿ ಅವ್ರು ಅದನ್ನೇ ಮುಂದುವರಿಸ್ತಾ ಬಂದಿದ್ದಾರೆ. ಗ್ರೇಟ್ ಹ್ಯೂಮನ್ ಬೀಯಿಂಗ್, ವೆರಿ ಹಂಬಲ್. ಅವ್ರ ಮಾತು ಕೇಳಿದ್ರೆ ಇಷ್ಟೊಂದೆಲ್ಲ ಮಾಡಿದಾರೆ ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ. ಸೊ ಇಷ್ಟು ಜನ ಬಂದು ಸೇರಿದ್ದೀರಾ ಇವತ್ತು ಈ ಪ್ರೆಸೆಂಟೇಷನ್ಗೆ. ತಮ್ಗೆಲ್ಲ ತುಂಬಾ ಧನ್ಯವಾದಗಳು. ಈಗ ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಇಟ್ಸ್ ಅನ್ ಅಮೇಸಿಂಗ್. ಒಂದು ಟೆಕ್ನಾಲಜಿ ಬಗ್ಗೆ ಹೇಳ್ತಾರೆ, ಕೆಲವು ಎನರ್ಜಿ ಬಗ್ಗೆ ಮಾತಾಡ್ತಾರೆ. ಸೊ ಅವ್ರ ಹತ್ರ ಕೇಳಿಸ್ಕೊಳ್ಳೋಣ. ತುಂಬಾ ಥ್ಯಾಂಕ್ಸ್. ಓವರ್ ಟು ಯು ಅಶ್ವಿನಿ. ಅಶ್ವಿನಿ, ನೀವು ತಗೋಬಹುದು ಕಂಟ್ರೋಲ್. ಥ್ಯಾಂಕ್ ಯು. ನಮಸ್ತೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜಯಶೀಲಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ನನ್ನ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಎಂಟರ್ಪ್ರಿನರ್ ಬಂದೆ. ಬಟ್ ಹೀಲಿಂಗ್ ಸ್ಪೇಸ್ಗೆ ಬರೋದಕ್ಕೆ ಒಂದು ವಿಭಿನ್ನವಾದ ಕಾರಣ ಅಂದ್ರೆ ಲೈಕ್ ನನ್ನ ಓನ್ ಹೆಲ್ತ್ ಬಗ್ಗೆ ಟೇಕ್ ಕೇರ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಬಂದೆ. ಬಟ್ ಅಷ್ಟು ಇಷ್ಟ ಆಯ್ತು ಈ ಟೆಕ್ನಾಲಜಿ ಅಂದ್ರೆ. ಈ ಟೆಕ್ನಾಲಜಿಯಿಂದ ನಾನು ಕೂಡ ಬೆನಿಫಿಟ್ ಆದೆ. ಆಮೇಲೆ ನಮ್ಮ ಸುತ್ತಮುತ್ತ ಜನಗಳಿಗೂ ಕೂಡ ಇದರಿಂದ ಒಂದು ಒಳ್ಳೆ ಆರೋಗ್ಯನ ಕೊಡೋಣ, ಅವರ ಜೀವನದಲ್ಲಿ ಅವ್ರಿಗೂ ಕೂಡ ಮುಂದೆ ಬರೋದಕ್ಕೆ ದಾರಿ ಆಗ್ಲಿ. ಯಾಕಂದ್ರೆ ಈ ಟೆಕ್ನಾಲಜಿ ನನ್ನ ಜೀವನದಲ್ಲಿ ನನ್ಗೆ ಮುಂದೆ ಬರೋದಕ್ಕೆ ದಾರಿ ಮಾಡಿ ಕೊಟ್ಟಿದೆ. ಆ ಕಾರಣಕ್ಕೆ ನಾನು ಈ ಪರ್ಟಿಕ್ಯುಲರ್ ಟೆಕ್ನಾಲಜಿಗೆ ಬಂದೆ. ಸೊ ಈ ಟೆಕ್ನಾಲಜಿ ಬಂದು ಬಹಳ ಒಂದು ಅದ್ಭುತವಾದ ಟೆಕ್ನಾಲಜಿ. ಎಲ್ಲರ ಮನೆಗಳಲ್ಲೂ ಕೂಡ ಮಾತಾಗ್ಬೇಕು ಇಂಥ ಒಂದು ಸುಂದರವಾದ ಟೆಕ್ನಾಲಜಿ. ಸೊ ನಾನು ಈ ಟೆಕ್ನಾಲಜಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ಗ್ರೌಂಡ್ ರೂಲ್ಸ್ ನ ಹೇಳ್ತೀನಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೂಡ ಒಂದು ಬುಕ್ ಅಂಡ್ ಪೆನ್ ಇಟ್ಕೊಳ್ಳಿ. ಆ ಬುಕ್ ಅಂಡ್ ಪೆನ್ ಅಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಕ್ವಶನ್ಸ್ ಅನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ,
ನಾನು ಕೂಡ ವಿಡಿಯೋ ಆನ್ ಮಾಡಿದೀನಿ, ನೀವು ಕೂಡ ವಿಡಿಯೋ ಆನ್ ಮಾಡಿದ್ರೆ ನನ್ಗೂ ಒಂದು ಎನರ್ಜಿ ಸಿಗುತ್ತೆ, ನನ್ಗೂ ಒಂದು ಹುಮ್ಮಸ್ ಸಿಗುತ್ತೆ ನಿಮ್ಗೆ ಜಾಸ್ತಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ. ಬೈ ದಿ ವೇ, ಎಲ್ಲಾರ್ಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ಇದೊಂದು ಬಹಳ ಒಳ್ಳೆಯ ಹಬ್ಬ. ಎಲ್ಲಾ ಲೈಟ್ ಅನ್ನುವಂತ ಹಬ್ಬಕ್ಕೆ ನಾವು ಇದನ್ನ ಕಂಪೇರ್ ಮಾಡ್ತೀವಿ. ಸೊ ಇದರ ಜೊತೆಗೆ ನಾನು ಪ್ರೆಸೆಂಟೇಶನ್ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ. ಇದೊಂದು ಟೆಕ್ನಾಲಜಿ ಆಗಿದೆ. ಈ ಟೆಕ್ನಾಲಜಿ ನಮ್ಮ ಹೆಲ್ತ್ ಓವರ್ ಆಲ್ ವೆಲ್ ಬೀಯಿಂಗ್ ನ ಬಹಳ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಇನ್ ಡೀಟೇಲ್ಡ್ ಆಗಿ ಇದ್ರ ಬಗ್ಗೆ ನಾವು ಮಾತಾಡೋಣ ಇವಾಗ. ಸೊ ಈ ಟೆಕ್ನಾಲಜಿ ಬಂದು ಸೊಸೈಟಿ ಆಫ್ ಪೇನ್ ಪಾಯಿಂಟ್ಸ್. ಸೊಸೈಟಿ ಆಫ್ ಪೇನ್ ಪಾಯಿಂಟ್ಸ್ ಅಂದ್ರೆ ಏನು? ಡಿಪ್ರೆಷನ್ ಆಗಿರ್ಲಿ, ಆಂಗ್ಸೈಟಿ ಆಗಿರ್ಲಿ, ಇದು ದಿನನಿತ್ಯ ಎಲ್ಲಾರ ಜೀವನದಲ್ಲೂ ಕೂಡ, ಎಲ್ಲಾರ ಮನೆಗಳಲ್ಲೂ ಕೂಡ ಒಂದಲ್ಲ ಒಂದು ತರಹದ ಆರೋಗ್ಯ ಸಮಸ್ಯೆಗಳಾಗಿರ್ಲಿ, ಮೆಂಟಲ್ ಸಮಸ್ಯೆಗಳಾಗಿರ್ಲಿ, ಇಶ್ಯೂಸ್ ಗಳಾಗಿರ್ಲಿ, ಅದನ್ನ ಜನಗಳು ಫೇಸ್ ಮಾಡ್ತಾ ಇದ್ದಾರೆ. ರಿಲೇಶನ್ಶಿಪ್ ಇಶ್ಯೂ ಆಗಿರ್ಲಿ, ಇನ್ಸೋಮಿನಿಯಾ ಆಗಿರ್ಲಿ, ಸ್ಟ್ರೆಸ್ ಆಗಿರ್ಲಿ. ಇವತ್ತಿನ ದಿನಕ್ಕೆ ಸ್ಟ್ರೆಸ್ ಅನ್ನೋದು ಚಿಕ್ಕ ಮಕ್ಳಿಗೂ ಕೂಡ ಅರ್ಥ ಆಗುತ್ತೆ. ಜಸ್ಟ್ ಒಂದು 4th ಸ್ಟ್ಯಾಂಡರ್ಡ್ ಓದ್ತಾ ಇರುವಂತ ವ್ಯಕ್ತಿಗಳು ಕೂಡ, ಅಮ್ಮ ನನ್ಗೆ ತುಂಬಾ ಸ್ಟ್ರೆಸ್ ಆಗುತ್ತೆ, ಟೀಚರ್ಸ್ ನನ್ಗೆ ಜಾಸ್ತಿ ಹೋಮ್ವರ್ಕ್ ಕೊಟ್ಬಿಟ್ಟಿದಾರಮ್ಮ ಅಂತಾರೆ. ಸೊ ಸ್ಟ್ರೆಸ್ ಅನ್ನೋದು ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಕೂಡ ಮಕ್ಕಳು ಕಾಣ್ತಾ ಇದ್ದಾರೆ. ಓಕೆ, ಇದೆಲ್ಲ ಏಂತಕ್ಕೆ ಆಗ್ತಿದೆ? ಇದನ್ನ ಹೇಗೆ ಪರಿಹಾರ ಮಾಡಬಹುದು? ಇದನ್ನ ಹೇಗೆ ನಾವು ಅಡ್ರೆಸ್ ಮಾಡಬಹುದು? ಎಲ್ಲಾರ ಮನೆಗಳು ಕೂಡ ಈ ಇಶ್ಯೂ ಇರೋ ಕಾರಣದಿಂದ ಯಾವ್ದಾದ್ರೂ ಒಂದು ಒಳ್ಳೆಯ ಟೆಕ್ನಾಲಜಿ ಈ ಇಶ್ಯೂನ ಅಡ್ರೆಸ್ ಮಾಡುತ್ತಾ ಅಂತ ಕೇಳಿದ್ರೆ ಹೌದು. ಹೀಲಿ ಅನ್ನುವಂತ ಒಂದು ಟೆಕ್ನಾಲಜಿ ಇದೆ. ಇದು ಜರ್ಮನ್ ಬೇಸ್ಡ್ ಟೆಕ್ನಾಲಜಿ ಆಗಿದೆ. ಕ್ವಾಂಟಮ್ ಸೈನ್ಸ್ ಮುಖಾಂತರ ಬಂದಿರುವಂತ ಟೆಕ್ನಾಲಜಿ ಆಗಿದೆ. ಈ ಟೆಕ್ನಾಲಜಿ ಎಲ್ಲ ತರಹದ ಇಶ್ಯೂಸ್ ಗಳಿಗೂ ಕೂಡ ಅಡ್ರೆಸ್ ಮಾಡುತ್ತೆ. ಸೊ ಎಲ್ಲ ಒಂದು ಟೆಕ್ನಾಲಜಿಗೆ ಕೂಡ ಒಂದು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಅಂತ ಇದೆ. ಸೊ ಅದಕ್ಕೆ ನಾವು ಈ ರೂಮ್ ಅನ್ನ ತಗೊಂಡ್ರೆ ಇದಕ್ಕೂ ಕೂಡ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಇದೆ. ನಾವೆಲ್ಲ ಒಂದು ಕನೆಕ್ಟ್ ಆಗಿದೀವಿ ಅಂದ್ರೆ ಇದಕ್ಕೂ ಕೂಡ ಎನರ್ಜಿ ಫ್ರೀಕ್ವೆನ್ಸಿ ಇದೆ. ಪ್ರತಿಯೊಂದೊಂದಕ್ಕೂ ಕೂಡ ಎನರ್ಜಿ, ಈ ಒಂದು ವಸ್ತುವಲ್ಲೂ ಕೂಡ ಎನರ್ಜಿ ಫ್ರೀಕ್ವೆನ್ಸಿ ಇದೆ. ಈ ಮೊಬೈಲ್ ಅಲ್ಲೂ ಕೂಡ ಎನರ್ಜಿ ಫ್ರೀಕ್ವೆನ್ಸಿ ಇದೆ. ಇಬ್ರು ವ್ಯಕ್ತಿ ಸೇರ್ತಾರೆ ಅಂದ್ರೆ ಅದಕ್ಕೂ ಕೂಡ ಎನರ್ಜಿ ಫ್ರೀಕ್ವೆನ್ಸಿ ಇದೆ. ಸೊ ಎಲ್ಲದಕ್ಕೂ ಎನರ್ಜಿ ಫ್ರೀಕ್ವೆನ್ಸಿ ಆಗಿರೋ ಕಾರಣದಿಂದ ನಮ್ಮ ಹೆಲ್ತ್ಗೂ ಕೂಡ ಎನರ್ಜಿ ಫ್ರೀಕ್ವೆನ್ಸಿ ಕನೆಕ್ಟೆಡ್ ಆಗಿದೆ. ಸಾಕಷ್ಟು ಜನಗಳು ತಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಾ, ಸಾಕಷ್ಟು ಜನಗಳು ತಮ್ಮ ಮೆಡಿಟೇಷನ್ ಜರ್ನಿಯಲ್ಲಿ ಇದ್ದೀರಾ. ಅವ್ರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂದ್ರೆ ಏನು ಅನ್ಬಿಟ್ಟು. ಹೀಲರ್ಗೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ನಿಕೋಲಾ ಟೆಸ್ಲಾ ಅವರು ಇದನ್ನೇ ಬಹಳ ವರ್ಷಗಳ ಹಿಂದೆ ಹೇಳಿದ್ರು. ಅದನ್ನ ನಾವು ಇವತ್ತಿನ ದಿನಕ್ಕೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಇವತ್ತಿನ ದಿನಕ್ಕೂ ಕೂಡ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕಾಣ್ತೀವಿ. ಸೊ ಎವ್ರಿಥಿಂಗ್ ಇನ್ ಲೈಫ್ ಇಸ್ ವೈಬ್ರೇಷನ್. ಹ್ಯಾಪಿನೆಸ್ ಒಂದು ವೈಬ್ರೇಷನ್, ಆಂಗರ್ ಒಂದು ವೈಬ್ರೇಷನ್. ಎಲ್ಲರಿಗೂ ಗೊತ್ತು ಹ್ಯಾಪಿನೆಸ್ ಬೇಕು ಅಂತ, ಆದ್ರೂ ನಮ್ಗೆ ಗೊತ್ತಿಲ್ದಿರೋ ಕಾರಣಗಳಿಂದ ಆಂಗರ್ ವೈಬ್ರೇಷನ್ ನಾವು ರೀಚ್ ಆಗ್ಬಿಟ್ಟಿರ್ತೀವಿ. ಸಿಚುವೇಶನ್ಸ್ ಗಳ ಕಾರಣದಿಂದ ನಾವು ಅದನ್ನ ಹಾರ್ಮೋನೈಸ್ ಮಾಡಿ ನಾವು ಕರೆಕ್ಟ್ ಲೆವೆಲ್ಗೆ ತಗೊಂಡ್ ಬರ್ಬೋದಾ? ಹ್ಯಾಪಿನೆಸ್ ಆಗಿರ್ಲಿ, ಒಂದು ಸ್ಯಾಡ್ನೆಸ್ ಆಗಿರ್ಲಿ, ಅದನ್ನ ಹೋಗ್ಸಿ ಒಂದು ಹ್ಯಾಪಿನೆಸ್ ಮೂಮೆಂಟ್ ಗೆ ತಗೊಂಡ್ ಬರ್ಬೋದಾ ಅಂದ್ರೆ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಸೊ ಇಲ್ಲಿ ಒಂದು ಬುಕ್ ಇದೆ. ಇಷ್ಟೊಂದು ಬುಕ್ಗಳು, ಇಲ್ಲಿ ಹಲವಾರು ತರದ ಬುಕ್ ಗಳನ್ನ ನೋಡ್ತೀರಾ. ಹೀಲಿಂಗ್ ಬಗ್ಗೆ, ಕ್ವಾಂಟಮ್ ಸೈನ್ಸ್ ಬಗ್ಗೆ, ಬಾಡಿ ಎಲೆಕ್ಟ್ರಿಕ್ ಅಂತ ಇದೆ, ದಿ ರೆಸೊನೆನ್ಸ್ ಎಫೆಕ್ಟ್ ಅಂತ ಇದೆ. ಇದೆಲ್ಲ ಏನನ್ನ ವ್ಯಕ್ತಪಡಿಸುತ್ತೆ? ಈ ಬುಕ್ ಗಳೆಲ್ಲ ಏನ್ ಹೇಳುತ್ತೆ? ಈ ಬುಕ್ ಗಳೆಲ್ಲ ಒಂದನ್ನ ಮಾತ್ರ ಹೇಳುತ್ತೆ, ನಿಮ್ಮ ಕರೆಂಟ್ ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ನ ನೀವು ಚೇಂಜ್ ಮಾಡಬಹುದು ಅನ್ನೋದನ್ನ ಹೇಳುತ್ತೆ. ನೀವು ಟಾಪ್ ಮೋಸ್ಟ್ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಒಂದು ಬುಕ್ ಅನ್ನ ನೋಡ್ತಾ ಇದ್ದೀರಾ, ಮಾರ್ಕಸ್ ಮಿಕೆ, ದ ಸೆಕೆಂಡ್ ಪಾತ್, ಮೈ ಲೈಫ್ ಇನ್ ದಿ ಇನ್ಫಾರ್ಮೇಶನ್ ಫೀಲ್ಡ್. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಏನೇನು ನೋಡ್ತಾ ಇದೀವಿ, ಏನೇನು ಸಮಸ್ಯೆಗಳೇ ಆಗಿರ್ಲಿ, ಏನೊಂದು ಖುಷಿಯೇ ಆಗಿರ್ಲಿ, ಅದೆಲ್ಲ ಕೂಡ ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ, ನಮ್ಮ ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ ಆಲ್ರೆಡಿ ಇರುತ್ತೆ. ಸೊ ಮಾರ್ಕಸ್ ಮಿಕೆ ಅನ್ನೋರು ಈ ಪರ್ಟಿಕ್ಯುಲರ್ ಟೆಕ್ನಾಲಜಿನ ಇನ್ವೆಂಟ್ ಮಾಡಿದ್ದಾರೆ. ನಾವು ಅವರ ಬಗ್ಗೆ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಇಂಥ ಒಳ್ಳೆ ವ್ಯಕ್ತಿ ಈ ಒಂದು ಟೆಕ್ನಾಲಜಿಯಲ್ಲಿ ಇನ್ವೆಂಟ್ ಮಾಡಿದ್ದಾರೆ. ಗೊತ್ತಿಲ್ದೋನು ಕೂಡ ನಾವು ಕೂಡ ಈ ಟೆಕ್ನಾಲಜಿನ ಯೂಸ್ ಮಾಡಿ ಇದನ್ನ ಬೆನಿಫಿಟ್ ಪಡ್ಕೊಂಡು ಇವರ ಒಂದು ಮಿಷನ್ಗೆ ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅನ್ಬಿಟ್ಟು. ಸೊ ಮಾರ್ಕಸ್ ಮಿಕೆ ಅವರ ವಿಷನ್ ಏನಾಗಿತ್ತು, ಅವರ ಬಾಲ್ಯ ಹೇಗಿತ್ತು ಅಂತ ಹೇಳಬೇಕು ಅಂದ್ರೆ,
ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ 11ನೇ ವಯಸ್ಸಿನಲ್ಲಿ ಎಲ್ಲಾರು ಆಟ ಆಡೋದಕ್ಕೆ ಇಷ್ಟಪಡ್ತಾರೆ, ಎಲ್ಲಾರು ಚಿಕ್ಕ ಮಕ್ಳಂತೆ ಹೇಗಿರ್ಬೇಕೋ ಆತರ ಇರೋದಕ್ಕೆ ಇಷ್ಟಪಡ್ತಾರೆ. ಬಟ್ ಆದ್ರೆ ಈ ವ್ಯಕ್ತಿ ಮಾರ್ಕಸ್ ಮಿಕೆ ಅನ್ನೋರು ಅವರ ಜ್ಞಾನನೇ ಬೇರೆದಿತ್ತು, ಅವರ ತಿಳುವಳಿಕೆನೇ ಬೇರೆದಿತ್ತು. ಅವ್ರಿಗೆ 11ನೇ ವಯಸ್ಸಿನಲ್ಲಿ ಸ್ಪಿರಿಚುಯಾಲಿಟಿ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಇತ್ತು, ಆಧ್ಯಾತ್ಮಿಕ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಇತ್ತು. ನಾವು ಹೇಗೆ ಜನಗಳ ಜೀವನನ ಟಚ್ ಮಾಡಬಹುದು, ನಾವು ಹೇಗೆ ಸ್ಪಿರಿಚುಯಾಲಿಟಿಯಲ್ಲಿ ಮುಂದೆ ಹೋಗ್ಬೋದು ಅನ್ನೋದು ಅವರ ಕ್ವಶನ್ ಆಗಿತ್ತು. ಸೊ 11ನೇ ವಯಸ್ಸಿನಲ್ಲಿ ಅವರು ಮಾಂಕ್ ಆದ್ರು, 11ನೇ ವಯಸ್ಸಿನಲ್ಲಿ ಅವರು ಸಾಧು ಆದ್ರು, ಸನ್ಯಾಸತ್ವ ಆದ್ರು. ಆದ್ಮೇಲೆ ಅವ್ರು ಲೇಟರ್ ಅವ್ರೇನ್ ಮಾಡಿದ್ರು, ಸಾಕಷ್ಟು ಆಲ್ಮೋಸ್ಟ್ 10 years ಆಗೋಷ್ಟು ಅವರು ಹಿಮಾಲಯ, ರಿಷಿಕೇಶ್, ಕೇದಾರ್ನಾಥ್ ಅಲ್ಲೇ ಇದ್ದು ತಮ್ಮ ಮೆಡಿಟೇಷನ್ಸ್ ನ ಮುಂದುವರಿಸ್ತಾ ಇದ್ರು. ಆಮೇಲೆ ಅವ್ರಿಗೆ ಸಾಕಷ್ಟು ಸ್ಪಿರಿಚುಯಾಲಿಟಿ ಬಗ್ಗೆ ಕ್ವಶನ್ಸ್ ಇತ್ತು, ಆ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ನ ತಿಳ್ಕೊತಾ ಇದ್ರು. ಲೇಟರ್ ಆನ್ ಅವ್ರು ಜರ್ಮನ್ಗೆ ಹೋಗಿ ಇನ್ನೊಂದು ಕೆಲವಷ್ಟು ಕ್ವಾಂಟಮ್ ಫಿಸಿಸಿಸ್ಟ್ ಜೊತೆಗೆ ಸೇರಿ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿನ ಇನ್ವೆಂಟ್ ಮಾಡಿದ್ರು. ಸೊ 11ನೇ ವಯಸ್ಸಿನಲ್ಲಿ ಅವ್ರಿಗೆ ಇದ್ದಂತ ತಿಳುವಳಿಕೆ ಬಂದು ಸ್ಪಿರಿಚುಯಾಲಿಟಿ ಬಗ್ಗೆ ಬಹಳಾದಷ್ಟು ಆಸಕ್ತಿ ಇತ್ತು. ಸೊ ಆಗ್ಲೇ ಹೇಳ್ದೆ, ಇವ್ರು 25 ತರಹದ ಬುಕ್ ಗಳನ್ನ ಬರ್ದಿದ್ದಾರೆ ಕ್ವಾಂಟಮ್ ಸೈನ್ಸ್ ರಿಲೇಟೆಡ್ ಅಲ್ಲಿ, ಫಿಸಿಕ್ಸ್ ರಿಲೇಟೆಡ್ ಅಲ್ಲಿ. ಆಮೇಲೆ ಯಾರೇ ಮಾಂಕ್ ಆದ್ರೂ ಆಗಿರ್ಲಿ, ಬಿಸ್ನೆಸ್ ಅಂತ ಬಂದ್ರೆ ಅವ್ರಿಗೆ ಸಾಕಷ್ಟು ನಾಲೆಜ್ ಇರಲ್ಲ. ಮಾಂಕ್ ಗಳಿಗೆ ಆಗಿರ್ಲಿ ಅವ್ರಿಗೆ ಮೈನ್ ಇಂಟೆನ್ಷನ್ ಆಗುತ್ತೆ ನಾವು ಜನಗಳಿಗೆ ಹೇಗೆ ಹೆಲ್ಪ್ ಮಾಡ್ಬೇಕು ಅನ್ನೋದೇ ಅವ್ರ ಮೈನ್ ಇಂಟೆನ್ಷನ್ ಆಗಿರುತ್ತೆ. ಇವ್ರಿಗೂ ಮಾರ್ಕಸ್ ಮಿಕೆ ಅವ್ರಿಗೂ ಕೂಡ ಅದೇ ಇಂಟೆನ್ಷನ್ ಆಗಿತ್ತು. ಸೊ ಆ ಕಾರಣದಿಂದ ಬಿಸ್ನೆಸ್ ನ ನೋಡ್ಕೊಳ್ಳೋದಕ್ಕೋಸ್ಕರ ಅಂತ ಕ್ರಿಸ್ಟಿಯನ್ ಹಾಲ್ಪರ್ ಅನ್ನುವಂತ ಕೋ-ಫೌಂಡರ್ ಜೊತೆಗೆ ಪಾರ್ಟ್ನರ್ಶಿಪ್ ಆದ್ರು. ಆಮೇಲೆ ಇವರು ಬಂದು ಯಾರೇ ಮಾಂಕ್ ಆಗಿರ್ಲಿ ಅವ್ರಿಗೆ ಫಂಡಿಂಗ್ ಬೇಕಾಗುತ್ತೆ, ಏನೇ ಒಂದು ಟೆಕ್ನಾಲಜಿ ಇನ್ವೆಂಟ್ ಮಾಡ್ಬೇಕಾಗಿದ್ರೆ ಫಂಡಿಂಗ್ ಬೇಕಾಗುತ್ತೆ. ಆ ಫಂಡಿಂಗ್ಗೋಸ್ಕರ ಅವರು ಕ್ರಿಸ್ಟಿಯನ್ ಹಾಲ್ಪರ್ ಅವ್ರ ಜೊತೆಗೂಡಿದ್ರು. ಓಕೆ, ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ 50 ಕಂಟ್ರೀಸ್ ಇನ್ನೂ ಜಾಸ್ತಿ ಕಡೆ, ಹಲವಾರು ಕಡೆ ಇದೆ. ಜೊತೆಗೆ ಇದು ಹೆಡ್ ಕ್ವಾರ್ಟರ್ಸ್, ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಇನ್ವೆಂಟ್ ಆಗಿರುವಂತದ್ದು ಜರ್ಮನ್ ಅಲ್ಲಿ, ಮ್ಯಾನುಫ್ಯಾಕ್ಚರ್ ಆಗೋದು ಜರ್ಮನ್ ಅಲ್ಲಿ. ಸಾಕಷ್ಟು ಡಾಕ್ಟರ್ಸ್, ಇಂಜಿನಿಯರ್ಸ್, ಸೈಂಟಿಸ್ಟ್ ಎಲ್ಲಾರ ಬ್ರೈನ್ಸ್ ಕೂಡ ಸೇರಿ ಈ ಟೆಕ್ನಾಲಜಿನ ಮಾಡಿದೆ. ಸೊ ಈ ಟೆಕ್ನಾಲಜಿ ಇವಾಗ ಕರೆಂಟ್ಲಿ ಒಂದು ಚಿಕ್ಕ ಸೈಜ್ ಅಲ್ಲಿ ಇದೆ. ಈ ಟೆಕ್ನಾಲಜಿ ಮೂಲ ಹೇಗ್ ಬಂದಿದೆ ಅಂತ ನಾವು ತಿಳ್ಕೊಬೇಕಂದ್ರೆ ವಿವೋ ಲ್ಯಾಪ್ಟಾಪ್ ಹಿಂದ್ಗಡೆ ಒಂದು ವೈಟ್ ಬಾಕ್ಸ್ ಕಾಣಿಸ್ತಾ ಇದೆ. ಫಸ್ಟ್ ಈ ಟೆಕ್ನಾಲಜಿ ಈ ದೊಡ್ಡ ವೈಟ್ ಬಾಕ್ಸ್ ಅಷ್ಟು ಸೈಜ್ ಅಲ್ಲಿ ಇತ್ತು. ಸೊ ಏನ್ ಮಾಡಿದ್ರು, ಟೆಕ್ನಾಲಜಿ ಮುಖಾಂತರ ಕರೆಂಟ್ಲಿ ಅವರು ಏನ್ ಕೂತ್ಕೊಂಡಿದ್ದಾರೆ, ಅವ್ರ ಥೆರಪಿನ ತಗೋತಾ ಇದ್ದಾರೆ. ಡಾಕ್ಟರ್, ಥೆರಪಿಸ್ಟ್ ಮಾತ್ರ ಈ ಒಂದು ದೊಡ್ಡ ಬಾಕ್ಸ್ ಟೈಮ್ ವೇವರ್ ಅನ್ನುವಂತ ಟೆಕ್ನಾಲಜಿನ ಯೂಸ್ ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತು. ಎಲ್ಲ ನಾರ್ಮಲ್ ಮನುಷ್ಯರಿಗೆ ಯೂಸ್ ಮಾಡಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅದಕ್ಕೆ ಟ್ರೈನಿಂಗ್ ಬೇಕಾಗಿತ್ತು, ಅದಕ್ಕೆ ಸ್ಪೆಸಿಫಿಕೇಶನ್ ಸ್ಕಿಲ್ಸ್ ಬೇಕಾಗಿತ್ತು. ಸೊ ಆ ಕಾರಣದಿಂದ ಜಾಸ್ತಿ ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇದ್ರದ್ದು ಪ್ರೈಸ್ ಬಂದು ಬಹಳ ಕಾಸ್ಟ್ಲಿ ಇತ್ತು, ಆಲ್ಮೋಸ್ಟ್ 50 lakhs to 1 crore ಆಗಿತ್ತು. ಅಷ್ಟು ಪ್ರೈಸ್ ಆಗಿದ್ದ ಕಾರಣದಿಂದ ಜನಗಳು ಇದನ್ನ ಯೂಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ಕಾಮನ್ ಪೀಪಲ್ಗೆ ಯೂಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಬರೀ ಡಾಕ್ಟರ್, ಬರೀ ರಿಚ್ ಕ್ಲಾಸ್ ಮಾತ್ರ ಯೂಸ್ ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತು. ಆ ಹುಡುಗಿ ಈ ವ್ಯಕ್ತಿನ ನೋಡಿದ್ರೆ ಅವರು ಲೆಫ್ಟ್ ಹ್ಯಾಂಡ್ ಅಲ್ಲಿ, ರೈಟ್ ಹ್ಯಾಂಡ್ ಅಲ್ಲಿ ಒಂದು ಎಲೆಕ್ಟ್ರಾಲ್ ನ ಇಟ್ಕೊಂಡಿದ್ದಾರೆ. ಎಲೆಕ್ಟ್ರಾಲ್ ನ ಇಟ್ಕೊಂಡು ಅವರು ಥೆರಪಿನ ತಗೋತಾ ಇದ್ದಾರೆ. ಓಕೆ, ಸೊ ನಾನು ಆಗ್ಲೇ ಹೇಳಿದೆ, ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಬಹಳ ಕಾಸ್ಟ್ಲಿ ಆಗಿರೋ ಕಾರಣದಿಂದ ಜನಗಳಿಗೆ ಅಫೋರ್ಡೆಬಲ್ ಅಲ್ಲ. ನಾವು ಹೇಗೆ ಇನೋವೇಷನ್, ಈ ದೊಡ್ಡ ಟೆಕ್ನಾಲಜಿ ನಾವು ಚಿಕ್ಕ ವರ್ಷನ್ಗೆ ಬಂದ್ವಿ ಅಂದ್ರೆ, ಕಂಪ್ಯೂಟರ್ಸ್ ಹೇಗೆ ಬಂತು? ಫಸ್ಟ್ ಕಂಪ್ಯೂಟರ್ಸ್ ಬಂದು ಬಹಳ ದೊಡ್ಡ ಬಾಕ್ಸ್ ಅಲ್ಲಿ ಬಂತು. ಆಮೇಲೆ ದೊಡ್ಡ ಬಾಕ್ಸ್ ಹೋಗಿ ಲ್ಯಾಪ್ಟಾಪ್ ಸೈಜ್ಗೆ ಬಂತು. ಲ್ಯಾಪ್ಟಾಪ್ ಸೈಜ್ಗೆ ಹೋಗಿ ಇವಾಗ ಮೊಬೈಲ್ ಸೈಜ್ಗೆ ಬಂದ್ಬಿಟ್ಟಿದೆ ಅಲ್ವಾ? ಮೊಬೈಲ್ ಸೈಜ್ಗೆ ಬಂದಿರೋ ಕಾರಣದಿಂದ ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಇವಾಗ ಕಂಪ್ಯೂಟರ್ ಅಂದ್ರೆ ಮೊಬೈಲ್ ಇದ್ರೆ ಸಾಕು ಅಂತಾರೆ, ಕಂಪ್ಯೂಟರ್ಗೂ ಮೊಬೈಲ್ಗೂ ವ್ಯತ್ಯಾಸ ಇಲ್ಲ ಅಂತಾರೆ. ಸೊ ಅದೇ ತರನೇ ನಮ್ಮ ಈ ಟೆಕ್ನಾಲಜಿನೂ ಕೂಡ ದೊಡ್ಡದಾಗಿದ್ದಂತ ಟೆಕ್ನಾಲಜಿ. ಸ್ಟೀವ್ ಜಾಬ್ ಅವರು ಹೇಗೆ ಮೊಬೈಲ್ ಲ್ಯಾಪ್ಟಾಪ್ ನ ಮೊಬೈಲ್ ಮುಖಾಂತರ ತಗೊಂಡ್ಬಂದ್ರು, ಅದೇ ತರ ಇದು ಕೂಡ ಒಂದು ಶಾರ್ಟ್ ಆಗಿ ಬಂದಿದೆ. ಸೊ ಮಾರ್ಕಸ್ ಮಿಕೆ ಅವರು ಈ ದೊಡ್ಡ ಟೆಕ್ನಾಲಜಿನ ಈ ಪುಟ್ಟ ಡಿವೈಸ್ ಅಲ್ಲಿ ಮಾಡಿದ್ರು. ಈ ಪುಟ್ಟ ಡಿವೈಸ್ ಅಲ್ಲಿ ಮಾಡೋದಕ್ಕೆ 2006 ಅಲ್ಲಿ ದೊಡ್ಡ ಡಿವೈಸ್ ನಿರ್ಮಾಣ ಆಯ್ತು, ಟೈಮ್ ವೇವರ್. ಆಮೇಲೆ ಆಲ್ಮೋಸ್ಟ್ 6 to 7 years ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ, ಆಮೇಲೆ ಪೇಟೆಂಟ್ ಮಾಡಿ ಅದನ್ನ ಬಹಳ ಒಂದು ಶಿಸ್ತುಬದ್ಧಾದ ಕ್ರಮದಿಂದ, ಬಹಳ ಅಪ್ರೂವಲ್ಸ್ ಇಂದ
ಈ ಚಿಕ್ಕ ಡಿವೈಸ್ ಗೆ ತಗೊಂಡ್ಬಂದ್ರು. ಸೊ ಇದು ಬಿಕಮ್ ಪಾಕೆಟ್ ಫ್ರೆಂಡ್ಲಿ ಆಲ್ಸೋ. ಸೊ ಈ ಚಿಕ್ಕ ಡಿವೈಸ್ ಗೆ ತಗೊಂಡ್ಬಂದ್ಮೇಲೆ ಸಾಕಷ್ಟು ಜನ ಯೂಸ್ ಮಾಡೋದಕ್ಕೂ ಈಸಿ ಆಯ್ತು. ಇದು ಮೊಬೈಲ್ ನ ಯೂಸ್ ಮಾಡ್ಬೋದು ಅಂದ್ರೆ ನಾವು ಟೆಕ್ನಾಲಜಿನೂ ಕೂಡ ಯೂಸ್ ಮಾಡ್ಬೋದು, ಅಷ್ಟು ಫ್ರೆಂಡ್ಲಿ ಇದೆ ಇದು. ಸೊ ಇವಾಗ ಎಲ್ಲಾರ್ಗು ಈ ಚಿಕ್ಕ ಡಿವೈಸ್, ದೊಡ್ಡ ಡಿವೈಸ್ ನ ಚಿಕ್ಕ ಡಿವೈಸ್ ಗೆ ಬಂದಿದೆ ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಈ ಚಿಕ್ಕ ಡಿವೈಸ್ ಹೇಗೆ ವರ್ಕ್ ಆಗ್ತಾ ಇದೆ, ಈ ಹೀಲಿ ಡಿವೈಸ್ ಹೇಗೆ ನಾವು ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದೆ, ನೋಡೋಣ. Healy is new. Healy is different. And Healy is extremely versatile. This little game changer is the first smartphone controlled wearable that provides easy support in all important areas of your life with the use of frequencies. Healy analyzes the frequencies you need right now. Then the smart wearable applies subtle currents and individualized frequencies to your body via its electrodes. It strengthens your balance and harmonizes imbalances. Fitness, holistic health, and inner and outer beauty. Healy, over 120 programs to provide energetical support for you, for your body, and for your cells. Every single cell in our body is a small power plant that constantly produces energy. One thing is particularly important for this, the natural cell membrane voltage. And this is where the Healy comes in. With Nuno Nina's Gold Cycle programs that focus on rebalancing your cells. Healy also has suitable programs for many other applications on board. Programs supporting relaxation if you have a headache or back pain, but also for learning, concentration, or exams. Healy even offers support for mental balance, sleep, and stress. The Healy Beauty programs are supposed to support your inner and outer beauty energetically. In sports, the Healy is meant to promote performance, muscles, and regeneration. At home or on the go, in your leisure time or at work. In our opinion, health begins with good balance in all areas of life. This is what Healy stands for, state-of-the-art wearable technology, made in Germany to the highest standards. Based on use by 2,000 practitioners worldwide, who have seen as many as 500,000 patients. Healy, for me, and for you, and for everyone. ಎಸ್, ಕರೆಕ್ಟ್. ನಾವಿವಾಗ ಏನ್ ತಿಳ್ಕೊಂಡ್ವಿ ಈ ವಿಡಿಯೋ ಇಂದ? ಹೀಲಿ ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವ್ದಕ್ಕೋಸ್ಕರ ಪ್ರೋಗ್ರಾಮ್ಸ್ ಇದೆ, ಇದರಲ್ಲಿ ಇರೋಂತ ಪ್ರೋಗ್ರಾಮ್ಸ್ ನಮ್ಮ ಬಾಡಿ, ಮೈಂಡ್, ಸೋಲ್ ರಿಲೇಟೆಡ್. ಟೋಟಲಿ 229 ವೆರೈಟೀಸ್ ಆಫ್ ಪ್ರೋಗ್ರಾಮ್ಸ್ ಇದೆ. ನಮ್ಮ ಪ್ರತಿಯೊಂದೊಂದು ಎಮೋಷನ್ಗೂ ಆಗಿರ್ಲಿ, ನಮ್ಮ ಪ್ರತಿಯೊಂದೊಂದು ಆರ್ಗನ್ಸ್ಗೂ ಆಗಿರ್ಲಿ, ಎಲ್ಲದಕ್ಕೂ ರಿಲೇಟೆಡ್ ಆಗಿರುವಂತ ಪ್ರೋಗ್ರಾಮ್ಸ್ ಇದರಲ್ಲಿದೆ. ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಇದು ಒಂದು ಇಂಡಿವಿಜುವಲ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸಿ. ಇದು ಹೀಲಿ ಡಿವೈಸ್ ಆಗಿದೆ. ಇದು ಹೀಲಿ ಡಿವೈಸ್ ಮುಖಾಂತರ ನೀವು ನಿಮ್ಗೆ ಹೇಗೆ ಬೇಕೋ ಪ್ರೋಗ್ರಾಮ್ಸ್ ನ ಆತರ ತಗೋಬಹುದು. ಈ ಬ್ರೇಸ್ಲೈಟ್ ಬರುತ್ತೆ. ಈ ಬ್ರೇಸ್ಲೈಟ್ ಬಂದು ಈ ವೈರ್ಸ್ ಬರುತ್ತೆ, ಎಲೆಕ್ಟ್ರಾಲ್ಸ್ ಅಂತ ಕರಿತೀವಿ ಇದನ್ನ. ಈ ವೈರ್ಸ್ ನ ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಹೀಲಿ ಡಿವೈಸ್ಗೆ. ಹೀಲಿ ಡಿವೈಸ್ಗೆ ಕನೆಕ್ಟ್ ಮಾಡ್ಕೊಂಡು ನಮ್ಮ ಹ್ಯಾಂಡ್ ವೆಸ್ಟ್ ಬ್ಯಾಂಡ್ ಬರುತ್ತೆ. ಈ ವೆಸ್ಟ್ ಬ್ಯಾಂಡ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೋತೀವಿ. ಒನ್ ಎಂಡ್ ಆಫ್ ದಿ ವೈರ್ ಬಂದು ಹೀಲಿ ಡಿವೈಸ್ ಗೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ಎಂಡ್ ಆಫ್ ದಿ ವೈರ್ ಬಂದು ವೆಸ್ಟ್ ಬ್ಯಾಂಡ್ ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ಕನೆಕ್ಟ್ ಆದ್ಮೇಲೆ ಪ್ರೋಗ್ರಾಮ್ ನ ನಾವು ಮೊಬೈಲ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಯಾರೇ ಕೂಡ ಒಂದು ಮೊಬೈಲ್ ನ ಆಪರೇಟ್ ಮಾಡುವಂತವ್ರು ಕೂಡ ಇದನ್ನ ಆಪರೇಟ್ ಮಾಡಬಹುದು. ಇದನ್ನ ಪ್ರೋಗ್ರಾಮ್ ನ ನೀವು ಆರಾಮಾಗಿ ಸಲೀಸಾಗಿ ತಗೋಬಹುದು. ಏನು ಇದರಲ್ಲಿ ಆಶ್ಚರ್ಯ ಪಡುವಂತದ್ದು ಏನೂ ಇಲ್ಲ. ಪ್ರತಿಯೊಂದೊಂದಕ್ಕೂ ಕೂಡ ಪ್ರೋಗ್ರಾಮ್ ಇದೆ. ಇಂಡಿವಿಜುವಲ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸಿ ಪ್ರೋಗ್ರಾಮ್ಸ್ ಅಂದ್ರೆ ಇವಾಗ ನೀವು ಕೂಡ ಒಂದು ಪ್ರೋಗ್ರಾಮ್ ತೋತಾ ಇದ್ದೀರಾ ಅಂತ ಅನ್ಕೊಳ್ಳಿ. ನಾನು ಕೂಡ ಒಂದು ಪ್ರೋಗ್ರಾಮ್ ತೋತಾ ಇದೀನಿ ಅಂತ ಅನ್ಕೊಳ್ಳಿ. ಇದರಲ್ಲಿ ಕ್ವಾಂಟಮ್ ಸೆನ್ಸರ್ ಇದೆ. ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಬೇರೆದಿರುತ್ತೋ ಅದೇ ತರಾನೇ ಪ್ರತಿಯೊಂದು ಬಾಡಿಯ ವೈಬ್ರೇಷನ್ಸ್ ಬೇರೆದಿರುತ್ತೆ. ಇದರಲ್ಲಿ ಕ್ವಾಂಟಮ್ ಸೆನ್ಸರ್ ಆಗಿರೋ ಕಾರಣದಿಂದ ಈ ಕ್ವಾಂಟಮ್ ಸೆನ್ಸರ್ ನ ನೀವು ಈ ಹೀಲಿ ಡಿವೈಸ್ ನ ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ
ಇದು ನಿಮ್ಮ ವೈಬ್ರೇಷನ್ ನ ಕ್ಯಾಪ್ಚರ್ ಮಾಡುತ್ತೆ. ನಿಮ್ಮ ವೈಬ್ರೇಷನ್ ನ ಕ್ಯಾಪ್ಚರ್ ಮಾಡಿದ್ಮೇಲೆ ನಿಮ್ಗೆ ಯಾವ ಪ್ರೋಗ್ರಾಮ್ ಬೇಕಾಗಿದೆ, ನಿಮ್ಮ ಬಾಡಿಗೆ ಏನು ಪ್ರೋಗ್ರಾಮ್ ಬೇಕಾಗಿದೆ, ಎಷ್ಟು ಫ್ರೀಕ್ವೆನ್ಸಿ ಬೇಕಾಗಿದೆ, ಏನು ಬೇಕಾಗಿದೆ ಅನ್ನೋದನ್ನ ಅನಲೈಸ್ ಮಾಡಿ ಅದು ನಿಮ್ಗೆ ಕೊಡುತ್ತೆ. ಈ ಟೆಕ್ನಾಲಜಿ ನಿಮ್ಗೆ ಕೊಡುತ್ತೆ. ಸೊ ಬಹಳ ಸಿಂಪಲ್ ಆಗಿದೆ, ಯೂಸೇಜ್ ಕೂಡ ಸಿಂಪಲ್ ಆಗಿದೆ. ಸೊ ಹಿಯರ್ ಕ್ಲಿಪ್ಸ್ ಅನ್ನೋದು ಕೂಡ ಅದೇ ತರ ಸೇಮ್ ಇಂಡಿವಿಜುವಲ್ ಏನೇ ಕೂಡ ನಮ್ಮ ಬಾಡಿ ಹೆಡ್ ಇಂದ ನೆಕ್ ಇಂದ ಹೆಡ್ ರೀಜನ್ ವರ್ಗು ಏನೇ ಪ್ರೋಗ್ರಾಮ್ಸ್ ತಗೋಬೇಕಂದ್ರೆ ನಾವು ಹಿಯರ್ ಕ್ಲಿಪ್ ಮುಖಾಂತರ ಯೂಸ್ ಮಾಡ್ತೀವಿ. ಇದು ಜಸ್ಟ್ ನಾವು ಹಿಯರ್ ಕ್ಲಿಪ್ ನಮ್ಮ ಹಿಯರ್ಸ್ ಹಾಕೋಬೇಕು. ಡಿಪ್ರೆಷನ್ ಆಗಿರ್ಲಿ, ಆಂಗ್ಸೈಟಿ ಆಗಿರ್ಲಿ, ಮೈಗ್ರೇನ್ ಆಗಿರ್ಲಿ, ಅದಕ್ಕೆಲ್ಲ ನಾವು ಹಿಯರ್ ಕ್ಲಿಪ್ಸ್ ನಾವು ಯೂಸ್ ಮಾಡ್ತೀವಿ. ಹೇಗೆ ಯಾವ ಪ್ರೋಗ್ರಾಮ್ಗೆ ಏನ್ ತಗೋಬೇಕು ಅನ್ನೋದು ಡೀಟೇಲ್ಡ್ ಮೆನ್ಯೂ, ಡೀಟೇಲ್ಡ್ ಬುಕ್ ಕೂಡ ಇದೆ, ಡೀಟೇಲ್ಡ್ ಟ್ರೈನಿಂಗ್ ಕೂಡ ಇದೆ. ನಾವು ಆ ಟ್ರೈನಿಂಗ್ ನ ನಿಮಗ್ ಕೊಡ್ತೀವಿ. ಈ ಟೆಕ್ನಾಲಜಿ ಬಗ್ಗೆ ಸುಮ್ನೆ ಒಂದು ಟೆಕ್ನಾಲಜಿ ಇನ್ವೆಂಟ್ ಆಗ್ಬಿಡಲ್ಲ. ಈ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಅಪ್ರೂವಲ್ಸ್ ಇದೆ, ಸೈನ್ಸ್ ಇದೆ ಇದ್ರ ಬೇಸ್ ಮೇಲೆ. ಸೈನ್ಸ್ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು, ಇದನ್ನ ಪೇಟೆಂಟೆಡ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಆಲ್ಮೋಸ್ಟ್ 7 ಪೇಟೆಂಟ್ಸ್ ಈ ಟೆಕ್ನಾಲಜಿ ಮೇಲೆ ಇದೆ. ಸೈನ್ಸ್ ಬೇಸ್ಡ್ ಆಧಾರಿತವಾಗಿದೆ, ಕ್ವಾಂಟಮ್ ಸೈನ್ಸ್ ಆಧಾರಿತವಾಗಿದೆ. ಫಸ್ಟ್ ಟೈಮ್ ವೇವರ್ ಬಂದಿದೆ, ಟೈಮ್ ವೇವರ್ ಆದ್ಮೇಲೆ ಚಿಕ್ಕದಾದಂತ ಡಿವೈಸ್ ಹೀಲಿ ಬಂದಿದೆ. ಪ್ರತಿಯೊಂದೊಂದು ಕೂಡ ಒಂದೊಂದು ಆಧಾರಿತವಾಗಿದೆ. ಸೊ ಈ ಟೆಕ್ನಾಲಜಿ ಹಿನ್ನೆಲೆ ಏನು, ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಟಿಶ್ಯೂಸ್ ಆಗಿರ್ಲಿ, ಆರ್ಗನ್ಸ್, ಫಸ್ಟ್ ನಮ್ಮ ಬಾಡಿಯಲ್ಲಿ ಫಸ್ಟ್ ಲೇಯರ್ ಬಂದು ಟಿಶ್ಯೂಸ್, ಆರ್ಗನ್ಸ್ ಇರುತ್ತೆ, ಸ್ಕಿನ್ ಇರುತ್ತೆ, ದೆನ್ ಸೆಲ್ಸ್, ದೆನ್ ಮಾಲಿಕ್ಯೂಲ್ಸ್, ದೆನ್ ಆಟಮ್ಸ್, ಸಬ್ ಆಟಮ್ಸ್. ಈ ಎಲ್ಲದಕ್ಕೂ ಕೂಡ ಇನ್ಫಾರ್ಮೇಶನ್ ಫೀಲ್ಡ್ ಕಾರಣ. ನಮ್ಮ ಇನ್ಫಾರ್ಮೇಶನ್ ಫೀಲ್ಡ್ ಬೇಸ್ ಮೇಲೆ ಕ್ಯಾಪ್ಚರ್ ಮಾಡ್ಕೊಂಡು, ನಮ್ಮ ಪ್ರಾಣನ ಕ್ಯಾಪ್ಚರ್ ಮಾಡ್ಕೊಂಡು ಈ ಟೆಕ್ನಾಲಜಿ ನಿಮ್ಗೆ ಸಜೆಸ್ಟ್ ಮಾಡುತ್ತೆ, ಈ ಡಿವೈಸ್ ನಿಮ್ಗೆ ಸಜೆಸ್ಟ್ ಮಾಡುತ್ತೆ ಏನ್ ಬೇಕು ಅನ್ನೋದು, ನಿಮ್ಗೆ ಏನ್ ಫ್ರೀಕ್ವೆನ್ಸಿ ಬೇಕು ಅನ್ನೋದು. ನೀವು ಕೆಲವೊಬ್ರು ಸಾಧುಗಳನ್ನ ನೋಡಿರಬಹುದು, ಅವರು ಜಸ್ಟ್ ನಿಮ್ಮನ್ನ ನೋಡಿದ ತಕ್ಷಣನೇ ನಿಮ್ಮ ಲೈಫ್ ಅಲ್ಲಿ, ಪಾಸ್ಟ್ ಲೈಫ್ ಅಲ್ಲಿ ಏನಾಗಿದೆ, ನಿಮ್ಮ ಕರೆಂಟ್ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ರನ್ನಿಂಗ್ ಇದೆ ಅಂತ ನಿಮ್ಗೆ ಹೇಳ್ಬಿಡ್ತಾರೆ. ಕರೆಕ್ಟಾ? ಸೇಮ್ ಅದೇ ತರನೇ ಹೀಲಿ ಡಿವೈಸ್ ಅಲ್ಲೂ ಕೂಡ ಒಂದು ಪರ್ಟಿಕ್ಯುಲರ್ ಮೆಕ್ಯಾನಿಸಮ್ ಇದೆ, ಅವರ ಅನಾಲಿಸಿಸ್ ಅನ್ಬಿಟ್ಟು. ನನ್ನ ಫೇವರೆಟ್ ಪ್ರೋಗ್ರಾಮ್ ಇದು. ಈ ಪ್ರೋಗ್ರಾಮ್ ಅಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ವೈಬ್ರೇಷನ್ ನ ಕ್ಯಾಪ್ಚರ್ ಮಾಡ್ಕೊಂಡು ಹೀಲಿ ಡಿವೈಸ್ ಮುಖಾಂತರ ನಿಮ್ಮ ಮೈಂಡ್ ಅಲ್ಲಿ ಏನ್ ಥಾಟ್ ಪ್ರೊಸೆಸ್ ರನ್ನಿಂಗ್ ಇದೆ ಕರೆಂಟ್ಲಿ ಇವಾಗ, ಆ ಥಾಟ್ ಪ್ರೊಸೆಸ್ ನೆಗೆಟಿವಾ, ಫಿಯರ್ಫುಲ್ಲಾ, ಅಥವಾ ಅದು ಡೀಪೆಸ್ಟ್ ಹರ್ಟಾ ಅನ್ನೋದನ್ನ ರೆಕಗ್ನೈಸ್ ಮಾಡಿ ಅದನ್ನ ಹೀಲಿಂಗು ಕೂಡ ಮಾಡ್ಬೋದು ಫ್ರೀಕ್ವೆನ್ಸಿ ಮುಖಾಂತರ. ಈ ಫ್ರೀಕ್ವೆನ್ಸಿ ಅನ್ನುವಂತ ಕಾನ್ಸೆಪ್ಟ್ ಸಾಕಷ್ಟು 100 years ಗಳ ಹಿಂದೆಯಿಂದನೂ ಕೂಡ ಇದೆ. ಫ್ರೀಕ್ವೆನ್ಸಿ ಅನ್ನುವಂತ ಕಾನ್ಸೆಪ್ಟ್ ನಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ಇದು ಟೆಕ್ನಾಲಜಿ ಮುಖಾಂತರ ಇವಾಗ ಬಂದಿದೆ, ಎಲ್ಲಾ ಜನಗಳು ಕೂಡ ಹೆಲ್ಪ್ ಆಗ್ಬೇಕು ಅನ್ನೋ ಕಾರಣಕ್ಕೆ. ಸೊ ಹೇಗೆ ಈ ಟೆಕ್ನಾಲಜಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿದ್ರೆ, ಪ್ರಾಣ, ಚಿ ಎನರ್ಜಿ ಅಂತ ನಾವು ಹಲವಾರು ಭಾಷೆಯಲ್ಲಿ ಕರಿತೀವಿ. ಕೆಲವು ಪ್ರಾಣ ಅಂತ ಕರೀತಾರೆ, ಚೈನೀಸ್ ಭಾಷೆಯಲ್ಲಿ ಚಿ ಎನರ್ಜಿ ಅಂತ ಕರೀತಾರೆ. ಇದು ನಮ್ಮ ಮೈಕ್ರೋ ಕರೆಂಟ್ ಮುಖಾಂತರ ನಾವು ಈ ಫ್ರೀಕ್ವೆನ್ಸೀಸ್ ನ ತಗೋತೀವಿ. ಜೊತೆಗೆ ನಮ್ಮ ಬಯೋ ಎನರ್ಜೆಟಿಕ್ ಫೀಲ್ಡ್, ನಮ್ಮ ಔರಾಗೂ ಕೂಡ ನಾವು ಈ ಫ್ರೀಕ್ವೆನ್ಸಿ ನ ತಗೋತೀವಿ. ಒಂದು ಎಲೆಕ್ಟ್ರಾಲ್ಸ್ ಮುಖಾಂತರ, ಎಲೆಕ್ಟ್ರಾಲ್ ವೈರ್ಸ್ ಮುಖಾಂತರ ನಾವು ತಗೋತೀವಿ. ಇನ್ನೊಂದು ಬಂದು ವೈಬ್ರೇಷನ್ಸ್ ಮುಖಾಂತರ ನಮ್ಮ ಸಟಲ್ ಬಾಡಿಗೂ ಕೂಡ ನಾವು ಫ್ರೀಕ್ವೆನ್ಸಿ ತಗೋತೀವಿ. ಸಟಲ್ ಬಾಡಿಗೆ ನಾವು ಫ್ರೀಕ್ವೆನ್ಸಿ ತಗೋಬೇಕಾದ್ರೆ ಏನಾಗುತ್ತೆ ಆಕ್ಚುಲಿ, ಅದು ನಮ್ಮ ಥಿಂಕಿಂಗ್ ಥಾಟ್ ಪ್ಯಾಟರ್ನ್ ನ ಚೇಂಜ್ ಮಾಡುತ್ತೆ. ಸರಿ, ಎಷ್ಟೋ ಸರಿ ನೀವು ಕೇಳಿರ್ತೀರಾ, ಡಾಕ್ಟರ್ ಹೇಳ್ತಾರೆ ಕ್ಯಾನ್ಸರ್ ಹೋಗಿದೆ ಅನ್ಬಿಟ್ಟು, ಮತ್ತೆ ಕ್ಯಾನ್ಸರ್ ಬಂದಿರುತ್ತೆ. ಎಂತಕ್ಕೆ? ಅದು ಡಾಕ್ಟರ್ ವಾಸ್ ಏಬಲ್ ಟು ಟ್ರೀಟ್ ದ ಪರ್ಸನ್ ಅಟ್ ದಿ ಬಾಡಿ ಲೆವೆಲ್. ಬಟ್ ಅಟ್ ಸೋಲ್ ಲೆವೆಲ್ ಅಲ್ಲಿ, ಅಂದ್ರೆ ಔರಾ ಲೆವೆಲ್ ಅಲ್ಲಿ ಕ್ಯಾನ್ಸರ್ ಹಾಗೆ ಇದ್ದಿದ್ ಕಾರಣದಿಂದ ಮತ್ತೆ ಹೋಗಿ ಮತ್ತೆ ಬಂದಿದೆ. ನಮ್ಮ ಬಾಡಿಗೆ ಏನೇ ಏಲ್ಮೆಂಟ್, ಏನೇ ಡಿಸ್ಕಂಫರ್ಟ್ ಬರ್ಬೇಕಂದ್ರೂ ಕೂಡ ಫಸ್ಟ್ ನಮ್ಮ ಔರಾಗೆ ಬರುತ್ತೆ, ಆಮೇಲೆ ನಮ್ಮ ಬಾಡಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹೀಲಿ ಬಂದು ನಿಮ್ಮ ಔರಾನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ನಿಮ್ಮ ಬಾಡಿನೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ಹಾರ್ಮೋನೈಸ್ ಹೀಲ್ ಮಾಡುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಎಫೆಕ್ಟ್ಸ್ ಆಫ್ ಮೈಕ್ರೋ ಕರೆಂಟ್ ಬಗ್ಗೆ ಸಾಕಷ್ಟು ಜರ್ನಲ್ಸ್ ಇದೆ, ಸಾಕಷ್ಟು ರಿಸರ್ಚ್ ಕೂಡ ನಡೆದಿದೆ. ನಮ್ಮ ಸೆಲ್ಸ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಮೈಕ್ರೋ ಕರೆಂಟ್ ಇದೆ. ಇದು ಏನ್ ಮಾಡುತ್ತೆ, ನಾವು ಈ ಪ್ರೋಗ್ರಾಮ್ ನ ತಗೊಂಡಾಗ ಇನ್ಕ್ರೀಸ್ ದಿ ಅಮಿನೋ ಆಸಿಡ್ ಟ್ರಾನ್ಸ್ಪೋರ್ಟ್. ಅಮಿನೋ ಆಸಿಡ್ ಅನ್ನುವಂತ ಒಂದಿದನ್ನ ನಮ್ಮ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡುತ್ತೆ. ಇನ್ಕ್ರೀಸ್ ದಿ ಪ್ರೋಟೀನ್ ಸಿಂಥಸಿಸ್ ಅಪ್ ಟು 70%. ATP ಪ್ರೊಡಕ್ಷನ್ 500% ವರೆಗೂ ನಮ್ಮ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡುತ್ತೆ. ಸೊ ಏನಾಗುತ್ತೆ ಅಂದ್ರೆ, ಸಪೋಸ್ ಯಾರಿಗೋ ಒಬ್ರಿಗೆ ಜಸ್ಟ್ ಒಂದು ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ಎನರ್ಜಿ ಲೆವೆಲ್ ಬಹಳ ಕಡಿಮೆ ಇರುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಒಂದು 10 ನಿಮಿಷ ವಾಕ್ ಮಾಡಿದ್ರೆ
ಅವರು ನನ್ಗೆ ಬಹಳ ಸುಸ್ತಾಗ್ತಾ ಇದೆ, ನನ್ಗೆ ಇವಾಗ ಆಗಲ್ಲ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಸೊ ಅಂತವ್ರು ಹೀಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರ ಎನರ್ಜಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಏನಾಗುತ್ತೆ ಅಂದ್ರೆ, ಸೊ 10 ನಿಮಿಷದಲ್ಲಿ ವಾಕ್ ಮಾಡಿ ಸುಸ್ತಾಗ್ತಾ ಇರುವಂತ ವ್ಯಕ್ತಿ ಹೀಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಕೂಡ ಈಸಿಯಾಗಿ ಆರಾಮಾಗಿ ವಾಕ್ ಮಾಡಬಹುದು. ಯಾಕಂದ್ರೆ ಹೀಲಿಯಲ್ಲಿ ಎನರ್ಜಿ ಅನ್ನುವಂತ ಪ್ರೋಗ್ರಾಮ್ ಇದೆ, ಸಾಕಷ್ಟು ಪ್ರೋಗ್ರಾಮ್ಸ್ ಇದೆ ಹೀಲಿಯಲ್ಲಿ. ಸ್ಟಾಮಿನಾ ರಿಲೇಟೆಡ್ ಆಗಿರ್ಲಿ, ಎನರ್ಜಿ ರಿಲೇಟೆಡ್ ಆಗಿರ್ಲಿ, ಸಾಕಷ್ಟು ಪ್ರೋಗ್ರಾಮ್ಸ್ ಇದೆ. ಸೊ ಇವಾಗ ಸೆಲ್ ಮೆಂಬ್ರೈನ್ ಪೊಟೆನ್ಶಿಯಲ್ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮ್ಮ ಸೆಲ್ಸ್ ಬಂದು ಎಷ್ಟು ಯಂಗ್ ಆಗಿ ಇರುತ್ತೋ ಅಷ್ಟು ಕೂಡ ನಾವು ಹೆಲ್ತಿ ಆಗಿ ಇರ್ತೀವಿ. ನಮ್ಮ ಲೈಫ್ ಸ್ಟೈಲ್ ಇಂದ, ನಮ್ಮ ಥಿಂಕಿಂಗ್ ಥಾಟ್ ಪ್ಯಾಟರ್ನ್ ಇಂದ, ನಮ್ಮ ಸ್ಟ್ರೆಸ್ ಇಂದ, ನಿಮ್ಮ ಒಂದು ಫುಡ್ ಹ್ಯಾಬಿಟ್ ಇಂದ ಏನಾಗುತ್ತೆ, ಅದು ಪೂರ್ತಿ ಸೆಲ್ಸ್ ಸ್ಟ್ರಿಂಕ್ ಆಗುತ್ತೆ. -90 ಇಂದ -70 ವರೆಗೂ ಇದ್ರೆ ಅದು ಹೆಲ್ತಿ ಸೆಲ್ ಅಂತ ಕರೀತಾರೆ. ಯಾವಾಗ -70, -60, -50 ಹೋಗುತ್ತೋ ಬ್ರೋಂಕ್ಯಾಟಿಕ್ಸ್ ಆಗಿರ್ಲಿ, ಇನ್ಫ್ಲಮೇಷನ್ ಆಗಿರ್ಲಿ, ಊದ್ಕೊಳ್ಳುವಂತದ್ದು ಎಲ್ಲ ಒಂದು ಮನುಷ್ಯನ ನೀ ಪೇನ್ಸ್ ಆಗಿರ್ಲಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಪೋಸ್ ಇದು ನಮ್ಮ ಸೆಲ್ ಮೆಂಬ್ರೈನ್ ಪೊಟೆನ್ಶಿಯಲ್ ನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಡುತ್ತೆ. ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಬಾಡಿಯಲ್ಲಿ ಎಲ್ಲಿ ಸೆಲ್ಸ್ ಲೋ ವೈಬ್ರೇಷನ್ ಅಲ್ಲಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. ಸೊ ಸಪೋಸ್ ಸೆಲ್ಸ್ ಬಂದು ಲೋ ವೈಬ್ರೇಷನ್, ಲಿವರ್ ಹತ್ರ ಸೆಲ್ಸ್ ಲೋ ವೈಬ್ರೇಷನ್ ಅಲ್ಲಿ ಇದ್ರೆ ಆ ವ್ಯಕ್ತಿಗೆ ಆ ಕಡೆ ಆ ಲಿವರ್ ಹತ್ರ ಏನೋ ಇಶ್ಯೂಸ್ ಇರುತ್ತೆ ಅಂತ ಅರ್ಥ. ಸೊ ಹೀಲಿ ಏನ್ ಮಾಡುತ್ತೆ, ಹೀಲಿ ಆ ಸೆಲ್ಸ್ ಅನ್ನ ಹಾರ್ಮೋನಿ ಮಾಡುತ್ತೆ. ಹೀಲಿ ಆ ಸೆಲ್ಸ್ಗೆ, ಈ ಲಿವರ್ ಹತ್ರ ಇರುವಂತ ಸೆಲ್ಸ್ಗೆ ಎನರ್ಜಿ ತುಂಬುತ್ತೆ. ಎನರ್ಜಿ ತುಂಬಿದಾಗ ಹೀಲಿ ಬಂದು ಆ ವ್ಯಕ್ತಿಗೆ ಲಿವರ್ ಹತ್ರ ಇರುವಂತ ಇಶ್ಯೂಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹೇಗೆ ಇಶ್ಯೂಸ್ ಕಡಿಮೆ ಆಗ್ತಾ ಬರ್ತಾ ಏನಾಗುತ್ತೆ, ಬಾಡಿ ಬಂದು ಹಾರ್ಮೋನೈಸ್ ಆಗುತ್ತೆ. ಇದು ಒಂದು ರೂಟ್ ಕಾಸ್ ನ ಅಡ್ರೆಸ್ ಮಾಡ್ತಾ ಇದೆ. ನಾವೆಲ್ಲೂ ಕೂಡ ನೀವು ಕ್ಯೂರ್ ಮಾಡ್ತೀವಿ ಅಂತ ನಾವೆಲ್ಲೂ ಕ್ಲೈಮ್ ಮಾಡಲ್ಲ. ಬಟ್ ಅರ್ಥ ಮಾಡ್ಕೊಳ್ಳಿ, ಯಾವಾಗ ನಮ್ಮ ಸೆಲ್ಸ್ ಹೀಲ್ ಆಗುತ್ತೋ, ಯಾವಾಗ ನಮ್ಮ ಸೆಲ್ಸ್ ಹೆಲ್ತಿ ಇರುತ್ತೋ, ನಮ್ಮ ಬಾಡಿಗೆ ಒಂದು ಕೆಪಾಸಿಟಿ ಇದೆ, ತಾನಾಗೆ ಹೀಲ್ ಆಗುತ್ತೆ. ಬಾಡಿ ಮೆಕ್ಯಾನಿಸಮ್ ಬಹಳ ಚೆನ್ನಾಗಿದೆ. ಬಟ್ ನಮ್ ಸೆಲ್ಸ್ ನ ನಾವು ಹೆಲ್ತಿ ಇಟ್ಕೊಳ್ಳೋದಕ್ಕೆ ಹೀಲಿ ಹೆಲ್ಪ್ ಮಾಡುತ್ತೆ. ಹೀಲಿಗೆ ಹೇಗ್ ಗೊತ್ತಾಗುತ್ತೆ ನಮ್ಮ ಸೆಲ್ಸ್, ಯಾವ ಸೆಲ್ಸ್ ಎಲ್ಲಿ ಎಷ್ಟು ಎನರ್ಜಿ ಬೇಕಾಗಿದೆ ಅಂತ ಹೀಲಿಗೆ ಹೇಗ್ ಗೊತ್ತಾಗುತ್ತೆ? ಹೀಲಿ ನಿಮ್ಮ ವೈಬ್ರೇಷನ್ ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಹೀಲಿ ಡಿವೈಸ್ ಅಲ್ಲಿ ವೈಬ್ರೇಷನ್ ಕ್ಯಾಪ್ಚರ್ ಮಾಡುವಂತ ಒಂದು ವಿಧಾನ ಇದೆ. ಆ ವಿಧಾನದ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿಯಲ್ಲಿ ಹೇಗೆ ಏನು ಪ್ರೋಗ್ರಾಮ್ ಬೇಕಾಗಿದೆ. ನೀವು ಅದನ್ನ ಕರೆಕ್ಟ್ ಸರಿ ನೀವು ಆ ಫ್ರೀಕ್ವೆನ್ಸಿನ ತಗೊಂಡ್ರೆ ಸಾಕು, ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಇದು ಸೆಲ್ ಮೆಂಬ್ರೈನ್ ಪೊಟೆನ್ಶಿಯಲ್ ಬಗ್ಗೆ ಇದೇ ವಿಡಿಯೋ ಇರೋದು. ಸೊ ಇದು ಬಂದು ಫ್ಯೂಚರ್ ಆಫ್ ಮೆಡಿಸನ್. ಎಲ್ಲರಿಗೂ ಕೂಡ ಗೊತ್ತಿದೆ, ನಾವು ಇವಾಗ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ತೀವಿ, ಎಲ್ಲರೂ ಒಂದು ಆಲ್ಟರ್ನೇಟಿವ್ ನ ನೋಡ್ತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ಫ್ರೀಕ್ವೆನ್ಸಿ ಅನ್ನೋದೇ ಕೂಡ ಒಂದು ಮೆಡಿಸನ್ ಆಗಿರುತ್ತೆ. ಯಾಕಂದ್ರೆ ಫ್ರೀಕ್ವೆನ್ಸೀಸ್ ಅನ್ನೋದು ನೆನ್ನೆ ಮೊನ್ನೆ ಬಂದಿರುವಂತ ಸಬ್ಜೆಕ್ಟ್ ಅಲ್ಲ. ಕ್ವಾಂಟಮ್ ಸೈನ್ಸ್ ಅನ್ನೋದು ನೆನ್ನೆ ಮೊನ್ನೆ ಬಂದಿರುವಂತ ಸಬ್ಜೆಕ್ಟ್ ಅಲ್ಲ. ಇದು ಸಾಕಷ್ಟು ವರ್ಷಗಳಿಂದ, 100 ವರ್ಷಗಳಿಂದ ಫ್ರೀಕ್ವೆನ್ಸಿ ಇದೆ. 100 ವರ್ಷಗಳಿಂದ ಕಾಲದಿಂದ ಕ್ವಾಂಟಮ್ ಸೈನ್ಸ್ ಇದೆ. ಸೈನ್ಸ್ ಆಧಾರಿತವಾಗಿರುವಂತದ್ದು. ಸೊ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನ್ ಹೇಳುತ್ತೆ, 50 ಮಿಲಿಯನ್ ಅಪ್ಲಿಕೇಶನ್ಸ್ ವಿತ್ ಹೀಲಿ ಟೆಕ್ನಾಲಜಿ. ಅಂದ್ರೆ ಲೈಕ್ ಬಹಳ ಅಪ್ಲಿಕೇಶನ್ಸ್ ಇದೆ, ಬಹಳ ಸಾಕಷ್ಟು ಫ್ರೀಕ್ವೆನ್ಸೀಸ್ ಇದೆ. ಸಾಕಷ್ಟು ಡಾಕ್ಟರ್ಸ್ ಕೂಡ ಇದನ್ನ ಯೂಸ್ ಮಾಡಿ ಬೆನಿಫಿಟ್ಸ್ ತಗೋತಾ ಇದ್ದಾರೆ. ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಹೀಲರ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ, ಬೆನಿಫಿಟ್ಸ್ ತಗೋತಾ ಇದ್ದಾರೆ. ಕೀರ್ತಿ ದಶಾ ಅನ್ನುವಂತ ಒಂದು ಟಾಪ್ ಮೋಸ್ಟ್ ಹೀಲರ್ ಇದ್ದಾರೆ ಚೆನ್ನೈಯಲ್ಲಿ, ಅವರು ಕೂಡ ಯೂಸ್ ಮಾಡ್ತಿದ್ದಾರೆ. ಶಿವಯೋಗಿಜಿ ಅನ್ನುವಂತ ಒಬ್ರು ಹೀಲರ್ ಇದ್ದಾರೆ ಹುಬ್ಳಿಯಲ್ಲಿ, ಅವರು ಕೂಡ ಈ ಟೆಕ್ನಾಲಜಿ ಯೂಸ್ ಮಾಡಿ ತಮ್ಮ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ಆಸ್ ಎ ಇಂಡಿವಿಜುವಲ್, ಆಸ್ ಎ ಹೀಲರ್ ಆಗಿ ನಮ್ಮ ಉದ್ದೇಶ ಏನು, ಜನಗಳಿಗೆ ಹೆಲ್ಪ್ ಮಾಡ್ಬೇಕು, ಜನಗಳಿಗೆ ಒಳ್ಳೆ ಹೆಲ್ತ್ ಸಿಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಆ ಉದ್ದೇಶಕ್ಕೆ ಈ ಟೆಕ್ನಾಲಜಿ ಸಪೋರ್ಟ್ ಮಾಡ್ತಾ ಇದೆ. ಹೀಲಿ ಅನ್ನುವಂತ ಟೆಕ್ನಾಲಜಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಹೀಗೆ ಒಂದು ಇನ್ನೋವೇಷನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಹಾಗೆ ಒಂದು ಇನ್ನೋವೇಷನ್ ಲೆವೆಲ್ಗೆ ಬಂದ್ಬಿಡಲ್ಲ ಯಾವ್ದು ಕೂಡ. ಅದಕ್ಕೆ ಹಿನ್ನೆಲೆ ಇರುವಂತ ಅಡ್ವೈಸರಿ ಬೋರ್ಡ್ ಇದೆ. ಅಡ್ವೈಸರಿ ಬೋರ್ಡ್ ಬಹಳ ಸ್ಟ್ರಾಂಗ್ ಇದೆ. ಕಾರ್ಲಿನ್ ಮ್ಯಾಕ್ಮಿಕೇನ್ ಆಗಿರ್ಲಿ, ಕಾರ್ಲಿನ್ ಮ್ಯಾಕ್ಮಿಕೇನ್ ಬಂದು ಅಫಿಷಿಯಲ್ ಹೀಲರ್ ಯುರೋಪ್ ಅಲ್ಲಿ. ಫುಟ್ಬಾಲ್ ಕ್ಯಾಂಪೇನ್ಗೆ ಅಫಿಷಿಯಲ್ ಹೀಲರ್. ಅವರು ಮ್ಯಾಗಿಲಿಯಲ್ಲಿ 50 ಮಿಲಿಯನ್ ಫ್ರೀಕ್ವೆನ್ಸೀಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಸಾಕಷ್ಟು ಫ್ರೀಕ್ವೆನ್ಸೀಸ್ ಅವರು ಕೂಡ ಪ್ರೋಗ್ರಾಮ್ಸ್ ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನುನುಲಿನಾ ಅನ್ನೋರು ಕೂಡ ಇದಕ್ಕೆ ಸಾಕಷ್ಟು ಪ್ರೋಗ್ರಾಮ್ಸ್ ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅಂತ ನಾವು ರನ್ ಮಾಡ್ತೀವಿ. ಯಾರೋ ಒಬ್ರು ವ್ಯಕ್ತಿ
ಫಸ್ಟ್ ಹೀಲಿ ಡಿವೈಸ್ ನ ತಗೊಂಡ್ರೆ ಅವ್ರಿಗೆ ನಾವು ಫಸ್ಟ್ ರನ್ ಮಾಡೋದಕ್ಕೆ ಹೇಳದೆ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್. ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅಂದ್ರೆ ಏನು? ಇದು ಪೂರ್ತಿ ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್. ನೀವು ಈ ಪ್ರೋಗ್ರಾಮ್ ನ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಸಾಕಷ್ಟು ಚೇಂಜಸ್ ಕಾಣಿಸುತ್ತೆ. ನಿಮ್ಮ ಮೂಡ್ ಚೆನ್ನಾಗಾಗುತ್ತೆ, ನಿಮ್ಮ ಹ್ಯಾಪಿನೆಸ್ ಲೆವೆಲ್ ಇಲ್ಲಿದ್ರೆ ಈ ಲೆವೆಲ್ಗೆ ಹೋಗುತ್ತೆ. ಓಕೆ, ನಿಮ್ಮ ಸ್ಯಾಡ್ನೆಸ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ, ಬಾಡಿಯಲ್ಲಿರೋ ಪೇನ್ಸ್ ಸರಿ ಹೋಗುತ್ತೆ, ಸ್ಲೀಪಿಂಗ್ ಡಿಸಾರ್ಡರ್ಸ್ ಇರೋಂಥವ್ರಿಗೆ ಸ್ಲೀಪಿಂಗ್ ಇಶ್ಯೂ ಇಂದ ಹೊರಗಡೆ ಬರ್ತೀರಾ. ಬಟ್ ಏನ್ ಮಾಡುತ್ತೆ ಇಲ್ಲಿ ಹೀಲಿ ಅಂದ್ರೆ, ಹೀಲಿ ನಿಮ್ಮ ಸೆಲ್ಸ್ ಅನ್ನ ಹಾರ್ಮೋನೈಸ್ ಮಾಡುತ್ತೆ ಅಷ್ಟೇ. ಎಲ್ಲೂ ಕೂಡ ನಾವು ಕ್ಯೂರ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ. ಸೆಲ್ಸ್ ಹಾರ್ಮೋನೈಸ್ ಆದಾಗ ಬಾಡಿ ಹೀಲ್ ಆಗ್ಲೇಬೇಕಲ್ವಾ, ಅದೇ ಸೈನ್ಸ್ ಅಲ್ವಾ, ಅದನ್ನ ಇಲ್ಲಿ ಅಡ್ರೆಸ್ ಮಾಡುತ್ತೆ. ಈ ಯುರೋಪಿಯನ್ ಯೂನಿಯನ್ ಅನ್ನುವಂತ ಸರ್ಟಿಫಿಕೇಶನ್ ನಮ್ಮ ಹೀಲಿಗೆ ಸಿಕ್ಕಿದೆ. ಇದು ಬಹಳ ಹೆಮ್ಮೆ ಆದಂತ ವಿಷಯ. ಎಂತಕ್ಕಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಸರ್ಟಿಫಿಕೇಶನ್ ಸಿಗೋದಕ್ಕೆ ಇದು ಈಸಿ ಅಲ್ಲ. ಬಟ್ ಈ ಟೆಕ್ನಾಲಜಿಗೆ ಸಿಕ್ಕಿದೆ ಅಂದ್ರೆ ಅದು ಒಂದು ಮೆಡಿಕಲ್ ಡಿವೈಸ್ ಆಗಿರೋ ಕಾರಣದಕ್ಕೇನೆ ಇದು ಸಿಕ್ಕಿರೋದು. ಇದು ಸುಮ್ನೆ ಲಾಜಿಕ್ ಮುಖಾಂತರ ಮ್ಯಾಜಿಕ್ ಮಾಡ್ತಾ ಇಲ್ಲ. ಈ ಟೆಕ್ನಾಲಜಿ ಪ್ರಾಪರ್ ಸೈನ್ಸ್ ಮುಖಾಂತರ ವರ್ಕ್ ಆಗಿ ಜನಗಳಿಗೆ ಹೀಲ್ ಆಗ್ತಾ ಇದೆ, ಜನಗಳಿಗೆ ಅದರಿಂದ ಪ್ರಯೋಜನ ಸಿಗ್ತಾ ಇದೆ. ಸೊ ಯುರೋಪಿಯನ್ ಯೂನಿಯನ್ ಅಂತ ಸರ್ಟಿಫಿಕೇಶನ್ ಈ ಟೆಕ್ನಾಲಜಿಗೆ ಸಿಕ್ಕಿದೆ. ಸೊ ಇದನ್ನ ಕ್ಲಾಸ್ 2 ಮೆಡಿಕಲ್ ಡಿವೈಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಪೇನ್ ಮ್ಯಾನೇಜ್ಮೆಂಟ್ ಗೆ ತುಂಬಾ ಜನ ನೀ ಪೇನ್ ಗೆ ಯೂಸ್ ಮಾಡ್ತಾರೆ. ಒಂದು ಹಾಫ್ ಅನ್ ಅವರ್ ಯೂಸ್ ಮಾಡ್ಬಿಟ್ಟು ನಮ್ಗೆ ಹೇಳ್ತಾರೆ, ಮ್ಯಾಮ್ ನಂಗೆ ಪೇನ್ ಹೋಗ್ಬಿಟ್ಟಿದೆ ಇವಾಗ ಕರೆಂಟ್ಲಿ ಅಂತ. ನಾವ್ ಹೇಳ್ತೀವಿ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋ ಕಾರಣದಿಂದ ನೀವು ಆ ಪೇನ್ ಇಂದ ಆಲ್ಮೋಸ್ಟ್ ನೀವು ಹೊರಗಡೆ ಬರೋದಕ್ಕೆ ನಿಮ್ಗೂ ಸಾಧ್ಯ ಆಗುತ್ತೆ. ಆ ಪೇನ್ ಪೇನ್ ಎಂತಕ್ ಬರುತ್ತೆ ಅಂತ ಅಂದ್ರೆ, ಯಾವಾಗ ಸೆಲ್ಸ್ ಆ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಹಾರ್ಮೋನಿಯಲ್ ಇರಲ್ವೋ ಆವಾಗ ಪೇನ್ ಬರುತ್ತೆ. ಸೆಲ್ ಶ್ರಿಂಕ್ ಆಗ್ಬಿಟ್ಟಿರುತ್ತೆ. ಸೊ ಹೀಲಿ ಏನ್ ಮಾಡುತ್ತೆ, ಹೀಲಿ ಅಲ್ಲಿ ಸ್ಟ್ರಿಂಕ್ ಆಗಿರೋ ಸೆಲ್ಸ್ ಎಲ್ಲ ಎನರ್ಜಿ ತುಂಬಿಸುತ್ತೆ. ಎನರ್ಜಿ ತುಂಬಿದ್ಮೇಲೆ ಆ ಜಾಗದಲ್ಲಿ ಆ ಸೆಲ್ ಹೀಲ್ ಆಗ್ಲೇಬೇಕಲ್ವಾ, ಹೀಲ್ ಆದ್ಮೇಲೆ ಪೇನ್ ಹೋಗ್ಲೇಬೇಕಲ್ವಾ. ಸೊ ಬಹಳ ಒಂದು ಡೀಪ್ ಆದಂತ ಟೆಕ್ನಾಲಜಿ ಇದೆ ಇದರಲ್ಲಿ, ಡೀಪ್ ಆದಂತ ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ. ಸೊ ಒಂದು 229 ಪ್ರೋಗ್ರಾಮ್ಸ್ ರಿಲೇಟೆಡ್ ಇದೆ, ಫಿಸಿಕಲ್ ಇದೆ, ಮೆಂಟಲ್ ಆಸ್ಪೆಕ್ಟ್ ರಿಲೇಟೆಡ್ ಇದೆ, ರಿಲೇಶನ್ಶಿಪ್ ಇದೆ. ಎಷ್ಟೋ ಜನ ರಿಲೇಶನ್ಶಿಪ್ ಡೈವರ್ಸ್ ಹೋಗಿ ಅದನ್ನ ಸಾರ್ಟ್ ಔಟ್ ಆಗಿ ಕೂಡ ಬಂದಿದೆ. ಹೇಗೆ ರಿಲೇಶನ್ಶಿಪ್ ನ ಹೀಲ್ ಮಾಡುತ್ತೆ ಅಂತ ನೀವು ಕೇಳಬಹುದು. ನಮ್ಮ ದೈನಂದಿನ ಯಾವಾಗ ನಿಮ್ಮ ವೈಬ್ರೇಷನ್ ಕ್ಯಾಪ್ಚರ್ ಆಗುತ್ತೋ ಅದ್ರಲ್ಲಿ ಎಲ್ಲಾನು ಕೂಡ ಹೀಲ್ ಆಗೋಕೆ ಸಾಧ್ಯತೆ ಇದೆ. ರಿಲೇಶನ್ಶಿಪ್ ಹೀಲ್ ಆಗುವಂತ ಪ್ರೋಗ್ರಾಮ್ಸ್ ಕೂಡ ಹೀಲಿಯಲ್ಲಿ ಇದೆ. ನಮ್ಮ ಕೆಲವು ಫ್ರೆಂಡ್ಸ್ ಹೀಲಿನ ಯೂಸ್ ಮಾಡ್ಬಿಟ್ಟು 4-5 ಡೇಸ್ ಯೂಸ್ ಮಾಡ್ಬಿಟ್ಟು ಆಮೇಲೆ ನನಗೆ ಹೇಳ್ತಾರೆ, ನನ್ನ ಹಸ್ಬೆಂಡ್ ನನ್ನ ಜೊತೆ ಮಾತಾಡೋ ರೀತಿ ಚೇಂಜ್ ಆಗಿದೆ. ಮುಂಚೆ ಆಫೀಸ್ ಇಂದ ಬಂದಿದ ತಕ್ಷಣ ನನ್ನ ಜೊತೆ ಕಿರ್ಚ್ಕೊತಾ ಇದ್ರು, ಆಫೀಸ್ ಎಲ್ಲ ವಿಚಾರನ ನನ್ನ ಹತ್ರ ಶೇರ್ ಮಾಡ್ತಾ ಇದ್ರು. ಶೇರ್ ಮಾಡ್ಬೇಕಾದ್ರೆ ಅವರು ಕಿರ್ಚಾಡ್ತಾ ಇದ್ರು, ಬೈತಾ ಇದ್ರು, ಅಲ್ಲಿರೋ ಸ್ಟ್ರೆಸ್ ಎಲ್ಲ ತಗೊಂಡ್ ನನ್ ಮೇಲೆ ಹೇಳ್ತಾ ಇದ್ರು. ಬಟ್ ನಾನ್ ಇಲ್ಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಹಸ್ಬೆಂಡ್ ನನ್ನ ಜೊತೆ ಮಾತಾಡೋ ರೀತಿ ಚೇಂಜ್ ಆಗ್ಬಿಟ್ಟಿದೆ. ಬಂದಿದ ತಕ್ಷಣ ಕೂಲ್ ಆಗಿ, ಆಫೀಸ್ ಇಂದ ಬಂದಿದ ತಕ್ಷಣ ಕೂಲ್ ಆಗಿ ಕುತ್ಕೊಂಡು ಕಾಮ್ ಆಗಿ ಆಫೀಸ್ ಅಲ್ಲಿ ನಡೆದಿರೋ ವಿಚಾರಗಳನ್ನ ಹೇಳ್ತಾರೆ. ಬಟ್ ಕೋಪದಿಂದ ಕಿರ್ಚಾಡಲ್ಲ ಅಂತಾರೆ. ಸೊ ಎಂತಕ್ಕೆ ಅಂದ್ರೆ ಇದು ನಿಮ್ಮ ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುವಂತದನ್ನ ತೆಗೆದ್ರೆ ರಿಲೇಶನ್ಶಿಪ್ ಕೂಡ ಹಾರ್ಮೋನೈಸ್ ಆಗುತ್ತೆ. ಒಂದು ರಿಲೇಶನ್ಶಿಪ್ ಈ ಟೆಕ್ನಾಲಜಿ ಹೀಲ್ ಮಾಡುತ್ತೆ ಅಂದ್ರೆ ಮನೆಯಲ್ಲಿ ಎಷ್ಟು ಖುಷಿನ ತಗೊಂಡ್ಬರ್ಬಹುದು, ಮನೆಯಲ್ಲಿ ಎಷ್ಟು ಆನಂದನ ತುಂಬಿಸ್ಬಹುದು. ಹೀಲಿ ಬರದೆ ನಿಮ್ ಜೀವನಕ್ಕೆ ಮನೆಯಲ್ಲಿ ಆನಂದ ಖುಷಿನ ತುಂಬಿಸೋದಕ್ಕೆ. ನನ್ನ ಜೀವನದಲ್ಲಿ ಹೀಲಿ ಬಂದಿದ್ದು ರೈಟ್ ಟೈಮ್ ಅಲ್ಲಿ. ಸೊ ಇಲ್ಲಿ ಇರುವಂತ ಪ್ರತಿಯೊಬ್ರು ಕೂಡ ಇಲ್ಲಿ ಕೇಳಿಸ್ಕೊರಂತ ವ್ಯಕ್ತಿಗಳ ಜೀವನದಲ್ಲೂ ಕೂಡ ಹೀಲಿ ಬರ್ತಾ ಇರೋದು ಒಂದು ಖುಷಿಯ ಸುದ್ದಿ ಆಗಿದೆ. ನೀವು ಇದನ್ನ ಯೂಸ್ ಮಾಡ್ತೀರಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಯಾರ ಮುಖಾಂತರ ನೀವು ಇನ್ವಿಟೇಷನ್ ಮುಖಾಂತರ ನೀವು ಈ ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ತಾ ಇದ್ದೀರೋ ಅವ್ರಿಗೆ ನೀವು ಹೋಗಿ ಥ್ಯಾಂಕ್ ಯು ಹೀಲಿ ತಗೊಂಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀರಾ. ನಾನು ಕೂಡ ಹೇಳ್ತೀನಿ, ಹೀಲಿ ನನಗೆ ಯಾರ ಮುಖಾಂತರ ನನಗೆ ಸಿಕ್ಕಿದಾನೋ ಅವ್ರಿಗೆ ದಿನನಿತ್ಯ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಹೀಲಿಂಗ್ ಸಿಗ್ತಾ ಇದೆ. ಅದು ಬಹಳ ಖುಷಿಯ ವಿಚಾರ ಅಲ್ವಾ. ಎಸ್, ಇಲ್ಲಿ ನಾವು ಈಗ ಟೆಸ್ಟಿಮೋನೀಸ್ ನ ಶೇರ್ ಮಾಡ್ತೀವಿ. ಟೆಸ್ಟಿಮೋನೀಸ್ ನ ಶೇರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಈ ಆಪ್ ನ ನೀವು ಹೇಗೆ ಮುಂದೆ ನೋಡ್ತಾ ಇದ್ದೀರಲ್ಲ, ಪ್ಯೂರ್ ಅನ್ನೋ ಪ್ರೋಗ್ರಾಮ್ ನಾವು ನೋಡ್ತಾ ಇದ್ದೀರಾ. ಈ ಪ್ಯೂರ್ ಅನ್ನೋ ಪ್ರೋಗ್ರಾಮ್ ನ ನೀವು ಏನ್ ನೋಡ್ತಾ ಇದ್ದೀರಾ, ಇದೇ ತರನೇ ಆಪ್ ಕಾಣಿಸುತ್ತೆ. ಇದು ಗೋಲ್ಡ್ ಸೈಕಲ್ ಪ್ರೋಗ್ರಾಮ್. ಯಾರೇ ಕೂಡ ಫಸ್ಟ್ ತಗೊಂಡ್ರೆ ಅವ್ರು ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ನ ರನ್ ಮಾಡ್ಬೇಕು. ಸೊ ಹೀಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಪ್ರತಿಯೊಂದು ವಿಚಾರದಕ್ಕೂ. ಪ್ಯೂರ್ ಬಂದು ನಿಮ್ಮ ಸೆಲ್ಸ್ ನ ಪ್ಯೂರಿಫೈ ಮಾಡುತ್ತೆ, ಕೇರ್ ಬಂದು ನಿಮ್ಮ ಸೆಲ್ಸ್ ನ ಕೇರ್ ಮಾಡುತ್ತೆ, ಬ್ಯಾಲೆನ್ಸ್ ಬಂದು ಬಾಡಿ ಮೈಂಡ್ ಸೋಲ್ ಗೆ ಬ್ಯಾಲೆನ್ಸಿಂಗ್ ತಗೊಂಡ್ಬರುತ್ತೆ, ಬೀಯಿಂಗ್ ಬಂದು ಕನೆಕ್ಟ್ಸ್ ಯು ವಿತ್ ಇನ್. ನಿಮ್ಗೆ
ಎಷ್ಟೋ ಜನ ನಾವು ಮಾತಾಡೋ ರೀತಿ ಬೇರೆದಾಗಿರುತ್ತೆ, ಮನ್ಸಿನಲ್ಲಿರೋ ರೀತಿ ಬೇರೆದಾಗಿರುತ್ತೆ. ಆ ಮಾತಾಡೋ ರೀತಿಗೂ ಮನ್ಸಿನಲ್ಲಿರೋ ರೀತಿಗೂ ಕೂಡ ಹೊಂದಾಣಿಕೆ ಇರಲ್ಲ. ಬೀಯಿಂಗ್ ಬಂದು ನಿಮ್ಗೆ ನಿಮ್ಮ ಒಳಗೆ ಇರುವಂತ ನಿಮ್ಮ ಫೀಲಿಂಗ್ಸ್ ಕನೆಕ್ಟ್ ಮಾಡುತ್ತೆ. ಎನರ್ಜಿ ಬಂದು ನಿಮ್ಮ ಸೆಲ್ಸ್ ಗೆ ಎನರ್ಜಿ ಕೊಡುತ್ತೆ. ರಿಲೀಸ್ ಬಂದು ಆಲ್ ದ ಅನ್ವಾಂಟೆಡ್ ಎಮೋಷನ್ಸ್ ನ ರಿಲೀಸ್ ಮಾಡುತ್ತೆ. ಲೆಟ್ ಗೋ. ಸೊ ನಾವು ಹೇಗೆ ನಮ್ಮ ಬಾಡಿಯಲ್ಲಿ ಒಂದು ಆರೋಗ್ಯ ಡಿಸೀಸ್ ಅನ್ನೋದು ಹೇಗೆ ಬರ್ತದೆ ಅಂತ ನಾವು ನೋಡಿದ್ರೆ ಎಲ್ಲಾ ಡಿಸೀಸ್ ಕೂಡ ಸೈಕೋಸೊಮ್ಯಾಟ್ರಿಕ್ ಆಗಿರುತ್ತೆ. ಸೈಕೋಸೊಮ್ಯಾಟ್ರಿಕ್ ಅಂದ್ರೆ ಏನು? ಎಲ್ಲಾನು ಕೂಡ ನಮ್ಮ ಎಮೋಷನ್ಸ್ ಗೆ ಕನೆಕ್ಟ್ ಆಗಿದೆ. ಎಲ್ಲ ಒಂದು ಆರ್ಗನ್ ಕೂಡ ನಮ್ಮ ಎಮೋಷನ್ಸ್ ಗೆ ಕನೆಕ್ಟ್ ಆಗಿದೆ. ಸೊ ನಾವು ಎಮೋಷನ್ಸ್ ನ ಕರೆಕ್ಟ್ ಮಾಡಿದ್ರು ಕೂಡ ನಮ್ಗೆ ಇರುವಂತ ಇಶ್ಯೂಸ್ ಕೂಡ ಸಾಲ್ವ್ ಆಗುತ್ತೆ. ಸೊ ಬರೀ ನಿಮ್ಮ ಬಾಡಿನ ಮಾತ್ರ ಹಾರ್ಮೋನೈಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ನಿಮ್ಮ ಎಮೋಷನ್ಸ್ ಮೇಲೂ ಕೂಡ ಹೀಲಿ ಹಾರ್ಮೋನೈಸ್ ಮಾಡುತ್ತೆ. ಹೀಲಿಯಲ್ಲಿ ಪ್ರೋಗ್ರಾಮ್ಸ್ ಇದೆ. ಬ್ಯಾಚ್ ಫ್ಲವರ್ ಥೆರಪಿ ಅನ್ನೋ ಪ್ರೋಗ್ರಾಮ್ಸ್ ಇದೆ. ಆಸ್ಟ್ರೇಲಿಯನ್ ಬುಷ್ ಫ್ಲವರ್ ಥೆರಪಿ ಅನ್ನೋ ಪ್ರೋಗ್ರಾಮ್ಸ್ ಇದೆ. ಆಮೇಲೆ ಅವರ ಪ್ರೋಗ್ರಾಮ್ಸ್ ಇದೆ. ಕೋಚಿಂಗ್ ಪ್ರೋಗ್ರಾಮ್ಸ್ ಇದೆ. ಕೋಚಿಂಗ್ ಪ್ರೋಗ್ರಾಮ್ಸ್ ಮುಖಾಂತರ ನಮ್ಗೆ ಸಾಕಷ್ಟು ಟೆಸ್ಟಿಮೋನೀಸ್ ಗಳು ಕೂಡ ಬಂದಿದೆ. ಕೋಚಿಂಗ್ ಪ್ರೋಗ್ರಾಮ್ ಮುಖಾಂತರ ಜನಗಳು ರಿಲೇಶನ್ಶಿಪ್ ನ ಹೀಲ್ ಮಾಡ್ತಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಫರ್ಮೇಶನ್ ಗೆ ಬಹಳ ಸ್ಟ್ರೆಂತ್ ಇದೆ ಅನ್ಬಿಟ್ಟು. ನಾವು ದಿನನಿತ್ಯ ಐ ಆಮ್ ಹೆಲ್ತಿ, ಥ್ಯಾಂಕ್ ಯು ಗಾಡ್ ಒಂದು ಗ್ರಾಟಿಟ್ಯೂಡ್ ಮೋಡ್ ಅಲ್ಲಿ ಇದ್ರೆ ಏನಾಗುತ್ತೆ? ಖುಷಿ ಜಾಸ್ತಿ ಹೆಚ್ಚುತ್ತೆ, ವೈಬ್ರೇಷನ್ ಜಾಸ್ತಿ ಹೆಚ್ಚುತ್ತೆ ಅಲ್ವಾ? ಬಟ್ ಹೀಲಿಯಲ್ಲಿ ಕೋಚಿಂಗ್ ಅನಾಲಿಸಿಸ್ ಅಲ್ಲಿ ಇದೇ ಒಂದು ಮೆಕ್ಯಾನಿಸಮ್ ನ ನಾವು ಕೋಚಿಂಗ್ ಅನಾಲಿಸಿಸ್ ಮುಖಾಂತರ ಕೂಡ ಮಾಡಬಹುದು. ನಿಮ್ಮ ಬಾಡಿ ವೈಬ್ರೇಷನ್ ಗೆ ನಾವು ಕೋಚಿಂಗ್ ಅನಾಲಿಸಿಸ್ ಕೊಟ್ಟು ಕೂಡ ಮಾಡಬಹುದು ಅಲ್ವಾ? ಸೊ ಇವಾಗ ನಾವು ಟೆಸ್ಟಿಮೋನೀಸ್ ಗಳನ್ನ ಕೇಳೋಣ. ಯಾರ್ಯಾರು ಜನಗಳು ಹೀಲಿನ ಯೂಸ್ ಮಾಡಿದ್ದಾರೆ, ಅವ್ರಿಗೆ ಹೇಗೆ ಹೆಲ್ಪ್ ಆಗಿದೆ ಹೀಲಿಯಿಂದ, ಅವರು ಹೀಲಿ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಅವರಿಂದಾನೆ ಕೇಳೋಣ. ಓಕೆ, ಸೊ ಯಾರು ಇವಾಗ ಫಸ್ಟ್ ಟೆಸ್ಟಿಮೋನಿ ಶೇರ್ ಮಾಡಕ್ಕೆ ಇಷ್ಟಪಡ್ತೀರಾ? ಶೀಲಾ ಮ್ಯಾಮ್, ಆರ್ ಯು ದೇರ್? Ashwini. Yes, Steven sir. ಶೀಲಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಕೂಡ ಒಬ್ಬ ಬಹಳ ಸ್ಪಿರಿಚುವಲ್ ವ್ಯಕ್ತಿ. ಆಮೇಲೆ ಹೀಲಿ ಟೆಕ್ನಾಲಜಿಯಿಂದ ಒಂದು 6 months ಇಂದ ಯೂಸ್ ಮಾಡ್ತಿದ್ದಾರೆ. ಒಬ್ರು ಹೌಸ್ ವೈಫ್ ಒಂದು ಮಿಷನ್ ಎಲ್ಲರ ಜೀವನದಲ್ಲೂ ಕೂಡ ಹೀಲಿನ ತಲುಪಿಸ್ಬೇಕು ಅನ್ನೋ ಒಂದು ಮಿಷನ್ ನಿಂದ ವರ್ಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಅವರನ್ನ ಹೀಲ್ ಮಾಡ್ಕೊಂಡ್ರು, ಆಮೇಲೆ ಬೇರೆಯವ್ರಿಗೆ ಹೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ ಶೀಲಾ, ಓವರ್ ಟು ಯು, ನೀವ್ ಮಾತಾಡಬಹುದು. ಥ್ಯಾಂಕ್ ಯು ಅಶ್ವಿನಿ. ತುಂಬಾ ಒಳ್ಳೆ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕನ್ನಡದಲ್ಲಿ ಚೆನ್ನಾಗಿ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ ಯು ನಿಮ್ಗೆ. ನಾನು ಈ ಹೀಲಿನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4-5 months ಆಯ್ತು. ನನಗೆ ಇಲ್ಲಿ ಬಂದಿದ್ದೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಮೆಡಿಟೇಟರ್. ಪಿರಮಿಡ್ ವ್ಯಾಲಿಯಲ್ಲಿ ನಾವು ಮೆಡಿಟೇಷನ್ ಮಾಡ್ತೀವಿ. ಪತ್ರಿಜಿ ಅವರ ಆನಾಪಾನಸತಿ ಧ್ಯಾನ ಮಾಡ್ತೀವಿ. ಸೊ ನಮ್ಗೆ ಎವ್ರಿ ಡೇ ನಾನು 3 to 4 hours ಧ್ಯಾನದಲ್ಲೇ ಇರ್ತಿದ್ದೆ. ಯಾಕೆಂದ್ರೆ ನನ್ಗೂ ಸ್ವಲ್ಪ ಫಿಸಿಕಲಿ ಮೆಂಟಲಿ ಇಶ್ಯೂಸ್ ಎಲ್ಲಾರ್ಗು, ಹ್ಯೂಮನ್ ಬೀಯಿಂಗ್ ಅಂದ್ರೆ ಎಲ್ಲಾರ್ಗು ಇದ್ದೇ ಇರುತ್ತೆ. ಸೊ ನಾವು ಒಂದು 1 year ಬ್ಯಾಕ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಮೆಡಿಟೇಷನ್ ಅಲ್ಲಿ ನಮ್ಗೆ ಇಂಟ್ಯೂಷನ್ ಬಂತು. ಸೊ ಏನು ಹೀಲಿ ಲೀನಾ ಅವರು ಅಡ್ವರ್ಟೈಸ್ಮೆಂಟ್ ಹಾಕಿದಾಗ ಅದ್ ನೋಡಿದಾಗ ನಮ್ಗೆ ತುಂಬಾ ಚೆನ್ನಾಗ್ ಅನ್ನಿಸ್ತು. ಸೊ ಮೆಡಿಟೇಷನ್ ಅಲ್ಲಿ ಕೂತಾಗ ನೀವು ಹೀಲಿನ ಯೂಸ್ ಮಾಡಿ ಅಂತ ನನಗೆ ನನ್ ಮೈಂಡ್ ಅಲ್ಲಿ ಒಂದು ಇಂಟ್ಯೂಷನ್ ಬಂತು. ನಾನು ಸರಿ 14 days ಟ್ರಯಲ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಾನೇನ್ ಇವಾಗ ಇದೀನಿ, ನನ್ನ ಲೈಫ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್. ನನ್ನ ಹಿಂದೆ ಇದ್ದ ಶೀಲಾಗು ಇವಾಗ್ಲೂ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್. ನಂದು ಬಾಡಿ ಲ್ಯಾಂಗ್ವೇಜು, ನನ್ನಲ್ಲಿರೋ ಕಾನ್ಫಿಡೆನ್ಸು, ಮತ್ತೆ ನಂದು ವೆಯ್ಟ್ ತುಂಬಾ ರಿಡ್ಯೂಸ್ ಆಗಿದೆ. ಸ್ಕಿನ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಮತ್ತೆ ನನ್ನ ಮೆಂಟಲ್ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ. ಎಲ್ಲ ಸಾಫ್ಟ್ ಆಗಿ, ಸ್ಮೂತ್ ಆಗಿ, ಮಕ್ಳು, ಫ್ಯಾಮಿಲಿ, ನನ್ ಜಾಬ್ ಅನ್ನೋದು ಈವನ್ ಜಸ್ಟ್ ಹೌಸ್ ವೈಫ್ ಆದ್ರೂನು ಎಲ್ಲಾನು ಹ್ಯಾಂಡಲ್ ಮಾಡೋದು ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ ಡೇ ಬೈ ಡೇ. ಸೊ ಅದು ಎಷ್ಟು ಸ್ಮೂತ್ ಆಗಿ ಹೋಗ್ತಾ ಇದೆ ಅಂದ್ರೆ ಇವಾಗ ನಾನು ಹೀಲಿನಲ್ಲಿ ಸೀನಿಯರ್ ಡೈರೆಕ್ಟರ್ ಪೊಸಿಷನ್ ವರ್ಗೂ 100 people ಹ್ಯಾಂಡಲ್ ಮಾಡೋ ಅಷ್ಟು ಕೆಪಾಸಿಟಿ ನನಗೆ ಈ ಹೀಲಿಯಿಂದ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಲೀನಾ. ಮತ್ತೆ ಹೀಲಿ ಅನ್ನೋದು ಎವ್ರಿ ಡೇ ನಮ್ಗೆ ಒಂದು ಏನು ಅಂದ್ರೆ ಜೀನಿ ಇದ್ದಂಗೆ ಕೈಯಲ್ಲಿ. ನಮ್ಗೆ ಏನೇ ಫಾರ್ ಎಕ್ಸಾಂಪಲ್ ನನಗೆ ಲಾಸ್ಟ್ ವೀಕು ತುಂಬಾ ಸ್ಕಿನ್ ಅಲರ್ಜಿ ಆಗಿತ್ತು.
ಸ್ಕಿನ್ ಅಲರ್ಜಿ ಆದಾಗ ನನ್ಗೆ ಏನ್ ಮಾಡ್ಬೇಕು, ಫುಲ್ ಇಚ್ಚಿಂಗ್ ಎಲ್ಲ ಇತ್ತು. ಜಸ್ಟ್ ನಾನು ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ 2 times ರನ್ ಮಾಡಿದೆ. ಫುಲ್ ನನ್ನ ಬಾಡಿನಲ್ಲಿರೋ ರ್ಯಾಶಸ್ ಎಲ್ಲ ರಿಮೂವ್ ಆಗಿ ನಾರ್ಮಲ್ ಆಗಿ ಇದಾಯ್ತು. ಯಾವುದೇ ಹಾಸ್ಪಿಟಲ್ಗೆ ಹೋಗೋದಾಗ್ಲಿ ಅವಶ್ಯಕತೆ ಇರ್ಲಿಲ್ಲ. ಮತ್ತೆ ನನ್ನ ಹಸ್ಬೆಂಡ್ಗೆ ಡೆಂಗ್ಯೂ ಸಹ ಆಗಿತ್ತು. ನಾವ್ ಈವನ್ ಡೆಂಗ್ಯೂ ಬಂದಿದ್ರು ಏನು ಪ್ಯಾನಿಕ್ ಆಗ್ಲಿಲ್ಲ, ಹಾಸ್ಪಿಟಲ್ಗೆ ಹೋಗ್ಲಿಲ್ಲ. ಜಸ್ಟ್ ಡೆಂಗ್ಯೂ ಅಂದ್ರೆ ಗೊತ್ತು ಎಷ್ಟು ಪ್ಲೇಟ್ಲೆಟ್ಸ್ ಎಲ್ಲ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಎಲ್ಲ ಇರುತ್ತೆ. ಸೊ ನಾವು ಜಸ್ಟ್ ಹಾಸ್ಪಿಟಲ್ಗೆ ಹೋಗಿದ್ದು ಪ್ಲೇಟ್ಲೆಟ್ಸ್ ಲೆವೆಲ್ ಚೆಕ್ ಮಾಡೋದಕ್ಕೆ ಮಾತ್ರ. ಇನ್ನೆಲ್ಲ ಕಂಪ್ಲೀಟ್ ಮನೆಯಲ್ಲೇ ವಿತಿನ್ 4 to 5 days ಅಲ್ಲಿ ಕಂಪ್ಲೀಟ್ ರಿಕವರ್ ಆದ್ರು. ಹೀಲಿನಲ್ಲಿ ಏನು ಸಾಧ್ಯ ಇಲ್ಲ ನಮ್ಗೆ. ಮನೆಯಲ್ಲೇ ಒಬ್ರು ಡಾಕ್ಟರ್ ತರ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಇನ್ಫೆಕ್ಷನ್ ಬೆಂಗಳೂರು ಅಂದಾಗ ಕೆಲವೊಂದು ಇನ್ಫೆಕ್ಷನ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮಕ್ಳಿಂದ ಹಿಡಿದು ಎಲ್ಲದಕ್ಕೂ ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಮನೆಯಲ್ಲೇ ನಮ್ಮ ಹೆಲ್ತ್ ನ ನಮ್ಮ ಕೈಯಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಹೆಲ್ತ್, ವೆಲ್ತ್, ಮೈಂಡ್ ಎಲ್ಲಾನು ನಾವು ಚೆನ್ನಾಗಿ ನೋಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಸೊ ಶೀಲಾ ಅವ್ರೆ, ನೀವು ಡೆಂಗ್ಯೂ ಬಂದಾಗ ಯಾವ ಪ್ರೋಗ್ರಾಮ್ಸ್ ರನ್ ಮಾಡಿದ್ರಿ? ಹೀಲ್ ಅಡ್ವೈಸರ್ ಅಲ್ಲಿ ಅಶ್ವಿನಿ, ನಾವು ಅಡ್ವೈಸರ್ ಅಲ್ಲಿ ಹೋಗಿ ಕೇಳಿದಾಗ ಕೆಲವೊಂದು ಪ್ರೋಗ್ರಾಮ್ ನ ಹೀಲ್ ಅಡ್ವೈಸರ್ ಸಜೆಸ್ಟ್ ಮಾಡುತ್ತೆ. ಇಟ್ ಈಸ್ ಪ್ರೋಗ್ರಾಮ್ ಹೆಸರೇನು, ಏನೇನ್ ತಗೊಂಡ್ರಿ? ಗೋಲ್ಡ್ ಸೈಕಲ್ ಪ್ರೋಗ್ರಾಮ್, ಶಿವರಿಂಗ್ ಬ್ಯಾಕ್ಟೀರಿಯಾಸ್ ಪ್ರೋಗ್ರಾಮ್ಸ್. ಇದು ಹೀಲ್ ಅಡ್ವೈಸರ್ ಅಲ್ಲಿ ಹೋದಾಗ ಅಶ್ವಿನಿ ಮತ್ತೆ ಅನಾಲಿಸಿಸ್ ಮಾಡಿದಾಗ ಎರಡೂನು ಮಿಕ್ಸ್ ಮಾಡಿ ನಾವು ತಗೊಂಡ್ವಿ. ಅಡ್ವೈಸರ್ ಅಲ್ಲಿ ಸಜೆಸ್ಟ್ ಮಾಡಿರೋದು ಮತ್ತೆ ಅನಾಲಿಸಿಸ್ ಮಾಡಿರೋದು ಎರಡನ್ನು ಮಿಕ್ಸ್ ಮಾಡಿ ತಗೊಂಡಾಗ ನಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ಕರೆಕ್ಟ್, ನಿಜ ನಿಜ, ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಶೀಲಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್ ಸೀಯಿಂಗ್ ಯು ಹಿಯರ್ ಇನ್ ಝೂಮ್ ಅಲ್ಲಿ ನಿಮ್ಗೆ ಮಾತಾಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ರೈಟ್. ನೆಕ್ಸ್ಟ್ ಯಾರು ತಮ್ಮ ಟೆಸ್ಟಿಮೋನಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಡಾಕ್ಟರ್ ಜೀವನ್ ಸರ್ ಮಾಡ್ತಾರೆ. ಓಕೆ. ಎಲ್ಲರಿಗೂ ನಮಸ್ಕಾರ. ಹೀಲಿ ಅನ್ನೋದು ನಾನು ಸುಮಾರು ಜನವರಿಯಿಂದ ಕೇಳ್ತಾ ಬಂದೆ. ಬಟ್ ಶೀಲಾ ಅವರು ಒಂದ್ಸತಿ ಫೋನ್ ಮಾಡಿ ನೀವು ಒಂದ್ಸತಿ ನೋಡ್ಬೇಕು ಸರ್ ಅಂತಂದ್ರು. ಆಗ ಶೀಲಾ ಅವರು ಅದನ್ನ ತೋರ್ಸಿದ್ರು. ಇದಕ್ಕೂ ಮುಂಚೆ ನನ್ನ ಇನ್ನೊಬ್ಬರು ಇಬ್ಬರು ಸ್ನೇಹಿತರು ಇದನ್ನ ನನಗೆ ತೋರಿಸಿದ್ರು. ದೇ ಆರ್ ಹೀಲರ್ಸ್, ಅವರು ಹೀಲ್ ಮಾಡ್ತಾ ಇದ್ದಾರೆ. ಇದನ್ನ ತಂದ ಮೇಲೆ ನಾನು ಆಕ್ಚುಲಿ ಇದನ್ನ September 9th ಐ ಹ್ಯಾವ್ ಬ್ರಾಟ್. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಫಸ್ಟ್ ನನ್ನ ಮೇಲೆ ಹಾಕೊಂಡೆ, ನನ್ನ ಮನೆಯಲ್ಲಿ ಹಾಕೊಂಡೆ. ಆಲ್ರೆಡಿ ನನ್ನ ಟೆಸ್ಟಿಮೋನಿ ನನ್ನ ಮಗಂದು ಅದೆಲ್ಲ ಹೇಳಿದ್ದೀನಿ. ಮತ್ತೆ ನಾನು ಒಂದು ಗೋಶಾಲೆ ರನ್ ಮಾಡ್ತಾ ಇದ್ದೀನಿ, ಅದರ ಪ್ರಾಜೆಕ್ಟ್ ಇನ್ಚಾರ್ಜ್ ಆಗಿದ್ದೀನಿ. ಇಲ್ಲಿ ತುಂಬಾ ಜನ ವರ್ಕರ್ಸ್ ಇದ್ದಾರೆ. ಇವ್ರುಗಳೆಲ್ಲ ತುಂಬಾ ಪೇನ್ಸ್, ಯಾಕಂದ್ರೆ ಅವರು ಡೈಲಿ ಹಾರ್ಡ್ ವರ್ಕ್ ಮಾಡ್ತಾರೆ. ಹಾರ್ಡ್ ವರ್ಕ್ ಅಲ್ಲಿ ಅವ್ರಿಗೆ ತುಂಬಾ ಪೇನ್ಸ್ ಬರುತ್ತೆ. ಹೋಗಿ ಅಲೋಪತಿ ಮೆಡಿಸಿನ್ಸ್ ಎಲ್ಲ ತಿಂದು ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ಇಲ್ಲಿ ಇಬ್ಬರಿಗೆ ನಾನು ಒಂದು ವೈಫ್ ಅಂಡ್ ಹಸ್ಬೆಂಡ್ ಇಬ್ಬರಿಗೂ ಒಂದು ಟ್ರೀಟ್ಮೆಂಟ್ ಕೊಟ್ಟೆ. ಅದು ಅವ್ರ ಬಾಯಲ್ಲೇ ಕೇಳಿದ್ರೆ ನೀವು ಚಂದ ಅನ್ಸುತ್ತೆ. ಅದನ್ನ ಅವ್ರಿಗೆ ಕೊಡ್ತೀನಿ, ಅವರೇ ಹೇಳ್ತಾರೆ. ಸುಧಾ ಅಂತ ಅವ್ರ ಹೆಸರು, ಅವ್ರ ಯಜಮಾನ್ರು ರವಿ ಅಂತ. ಆ ರವಿ ಇಲ್ಲ, ಅವ್ರದ್ದು ಟೆಸ್ಟಿಮೋನಿ ನಾನು ಹೇಳ್ತೀನಿ. ಇಲ್ಲಿ ಫುಟ್ ಅಂಡ್ ಮೌತ್ ಡಿಸೀಸ್, ಹಸುಗಳಿಗೆ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಒಂದು ಬಂದಿತ್ತು. ಆವಾಗ ಹಾಕಿದಾಗ ತುಂಬಾ ಚೆನ್ನಾಗಿ ಅವರು ಫುಟ್ ಅಂಡ್ ಮಾಡಿದ್ರು. ಮಾರನೇ ದಿನ ರವಿ ಅನ್ನೋರ್ಗೆ ಅವ್ರು ಎದ್ದೊಳಕ್ಕೆ ಆಗದೆ ಇರೋಷ್ಟು ಬ್ಯಾಕ್ ಪೈನ್ ಬಂದ್ಬಿಟ್ಟಿತ್ತು. ಯಾಕಂದ್ರೆ ಈ ಸರ್ಚ್ ಫಾರ್ ದಟ್ ಕೌಸ್. ನೆಕ್ಸ್ಟ್ ನಾವೇನು ಮಾಡಿಲ್ಲ, ಇದರಲ್ಲಿ ಪೈನ್ ಅಂಡ್ ಸೈಕಿಕ್ ಅಂತಿದೆ, ಅದರಲ್ಲಿ ಪೈನ್ ತಗೊಂಡ್ವಿ. ಕ್ರಾನಿಕ್ ಪೈನ್ ಹಾಕಿದೆ, ಬೆನ್ನಲ್ಲೇ ನೇರವಾಗಿ ನಾವು ಎಲೆಕ್ಟ್ರೋಡ್ಸ್ ಅಂಟಿಸ್ಬಿಟ್ಟು ಹಾಕಿದೆ. ತುಂಬಾ ಚೆನ್ನಾಗಿ ವಿತಿನ್ 30 minutes ಅವ್ರ ಟೋಟಲ್ ಪೈನ್ ಹೀಲ್ ಆಗೋಗುತ್ತೆ. ಟೋಟಲ್ ಪೈನ್ ಈಸ್ ನೋ ಫ್ರೀ. ಮತ್ತೆ ಅವನಿಗೆ ಮತ್ತೆ ಜ್ವರ ಬಂತು ಒಂದ್ಸತಿ. ಯಾವಾಗ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡು, ಈ ಸತಿ ನಾನು ಕಳಿಸ್ಲಿಲ್ಲ, ಬೇಡ ನೀ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊ ಅಂತ. ವಿ ಆರ್ ಅಂಡ್ ನಾವು ಬಾಡಿ ಮೆಂಟಲ್ ಮತ್ತೆ ಬಾಡಿ ಪೈನ್ ಈ ಮೂರು ನಾನು ಯೂಸ್ ಮಾಡಿ ಒಂದೊಂದು ಪ್ರೋಗ್ರಾಮ್ನ ಖಂಡಿತವಾಗಿ ವಿತಿನ್ 5 programs ರನ್ ಮಾಡಿದ್ದು. ಈಸ್ ಆಲ್ ರೈಟ್ ನಾವು. ವೆರಿ ಗುಡ್. ಈಗ ನನ್ನ ಒಂದು ಕ್ಲೈಂಟ್ ಸುಧಾ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ ಅವರೇ ಡೈರೆಕ್ಟ್ ಆಗಿ ಹೇಳ್ತಾರೆ ನಿಮ್ಗೆ. ಸಂತೋಷ ಸಂತೋಷ. ನಮಸ್ತೆ ಸುಧಾ ಅವರೇ. ನಮಸ್ತೆ ಸುಧಾ, ನನ್ನ ಹೆಸರು. ಹೇಳಿ.
ನಮ್ಗೆ ಕೆಮ್ಮು ತುಂಬಾ ಇತ್ತು, ಕಫ ಬರ್ತಾ ಇತ್ತು. ಅದು ಇಲ್ಲಿ ಹಾಕೊಂಡ್ಮೇಲೆನೆ ನನಗೆ ಕಫ ಎಲ್ಲ ಹೊರಗಡೆ ಬಂತು, ಜಾಸ್ತಿನೇ ಬಂತು. ಯಾವಾಗ ಹುಷಾರಿಲ್ದಾಗ ಆದ್ರೂನು ಅಷ್ಟು ಕಫ ಬರ್ತಾ ಇರ್ಲಿಲ್ಲ ನನಗೆ, ತುಂಬಾನೇ ಕಫ ಬಂತು. ಮತ್ತೆ ಸೈನಸ್ ಪ್ರಾಬ್ಲಮ್ ಎಲ್ಲ ಇತ್ತು, ಜಾಸ್ತಿ ನೋವು ಬರ್ತಾ, ತಿಂಗ್ಳಿಗೆ ಒಂದ್ಸಲ ತಲೆನೋವು ಬರ್ತಾ ಇತ್ತು, ಅದು ಕಂಟ್ರೋಲ್ ಆಗಿದೆ ನನಗೆ. ಪೀರಿಯಡ್ ಪ್ರಾಬ್ಲಮ್ ಇತ್ತು, ಅದು ಕಂಟ್ರೋಲ್ ಆಗಿದೆ ನನಗೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಮನೆಯವ್ರಿಗೆ, ಇಲ್ಲಿನ ಲೇಬರ್ಸ್ ಎಲ್ಲರೂ ಚೆನ್ನಾಗಿ ಇವಾಗ ಗುಣ ಆಗಿದ್ದಾರೆ. ನೀವು ಏನ್ ಪ್ರೋಗ್ರಾಮ್ ತಗೊಂಡ್ರಿ? ಆ ಕಫ, ಕೆಮ್ಮಿಗೆ ಏನ್ ಪ್ರೋಗ್ರಾಮ್ ತಗೊಂಡ್ರಿ? ಲಂಗ್ಸ್ ತಗೊಂಡ್ವಿ. ಲಂಗ್ಸ್ ತಗೊಂಡ್ರಿ. ಓಕೆ. ಹೌದು. ಗೋಲ್ಡ್ ಸೈಕಲ್ ಎಷ್ಟ್ ದಿನದಿಂದ ಯೂಸ್ ಮಾಡ್ತೀರಾ ಇಲ್ಲಿ ನೀವು? ಎಷ್ಟ್ ನಮ್ಗೆ ದಿನದಲ್ಲಿ ಯಾವಾಗ ಪೇನ್ ಅನ್ಸುತ್ತೋ ಅವಾಗೆಲ್ಲ ಹಾಕ್ಕೋತಾ ಇರ್ತೀವಿ. ನಮ್ಗೆ ಯಾವಾಗ ಪೇನ್ ಅನ್ಸುತ್ತೋ, ಯಾವಾಗ ನನಗ್ ಪ್ರಾಬ್ಲಮ್ ಅನ್ಸುತ್ತೋ ಅವಾಗೆಲ್ಲ, ಕೆಮ್ಮು ಯಾವಾಗ ಸ್ಟಾರ್ಟ್ ಆಗುತ್ತೆ, ತಲೆನೋವು ಬರುತ್ತೆ ಅಂದಾಗೆಲ್ಲ ಹಾಕ್ಸ್ಕೊಬಿಡ್ತೀನಿ. ಕಡಿಮೆ ಆಗಿದೆ. ನಾನು ಈ ಸಲಿನೇ ನಾನು ಶಾಪ್ ಹೋಗ್ದಂಗಿರೋದು, ಈ ಸಲಿನೇ ಚೆನ್ನಾಗಿ ಕೆಲಸ ಮಾಡ್ತೀನಿ. ಬ್ಲೆಸ್ ಯು, ಬ್ಲೆಸ್ ಯು. ನೀವು ಹೌದು. ಕೂಡ fit ಆಗಿ ನಿಮ್ಮ ಸುತ್ತಮುತ್ತ ಜನಗಳಿಗೂ ಕೂಡ ಹೀಲ್ ಮಾಡಿ. ಹೌದೌದು. ಓಕೆ ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್, ವೆಲ್ಕಮ್. ನಮಸ್ತೆ, ನಮಸ್ತೆ. ಓಕೆ ಅಶ್ವಿನಿ ಅವರೇ. ಎಸ್, ಎಸ್. ಸೊ ಈ ಟೆಸ್ಟಿಮೋನೀಸ್ ನ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು ಅಲ್ವಾ? ಖಂಡಿತ. ಯಾರು ಖುಷಿ Thank ಆಗಿಲ್ಲ you. ಟೆಸ್ಟಿಮೋನೀಸ್ ನ ಕೇಳಿದ್ರೆ? ಖುಷಿ ಆಗುತ್ತಾ, ಖುಷಿ ಆಗಲ್ವಾ? ಆಗುತ್ತೆ ಅಲ್ವಾ? ಇವಾಗ ನಂದು ಒಂದು ಟೆಸ್ಟಿಮೋನಿ ಇದೆ, ನನ್ನ ಸ್ವಂತ ಟೆಸ್ಟಿಮೋನಿ ಇದು. ಜನಕ್ಕೆ ಇದು ಉಪಯೋಗ. ನನ್ನ ಸ್ವತಃ ಮತ್ತೆ ಅದನ್ನೇ ಹೇಳ್ಬೇಕಾಗತ್ತೆ. ಬಟ್ ನಾನು ತುಂಬಾ ಸ್ಟ್ರೆಸ್ ಅಲ್ಲೇ ಕೆಲಸ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನೈಟ್ ನಾನು ಮನೆಗೆ ಹೋಗಿದ ತಕ್ಷಣ ಎನರ್ಜಿ ಕ್ಲೀನೈಸ್ ಹಾಕೊಂತೀನಿ, Okay. 30 ಮಿನಿಟ್ಸ್. ಆಮೇಲೆ ಎಲೆಕ್ಟ್ರೋ ಸೆನ್ಸಿಟಿವ್, ಯಾಕಂದ್ರೆ ಜಾಸ್ತಿ ಕಂಪ್ಯೂಟರ್ ಮೊಬೈಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಎಲೆಕ್ಟ್ರೋ ಸೆನ್ಸಿಟಿವ್ ಹಾಕ್ತೀನಿ. Okay. ಆಮೇಲೆ ಡೀಪ್ ರಿಲ್ಯಾಕ್ಸ್ ಮ್ಯಾಗಿಲಿಯಲ್ಲಿ ರಿಲ್ಯಾಕ್ಸ್ ಹಾಕೊಂತೀನಿ. Okay. ನಮ್ಮ ಹತ್ರ ಈಗ 3 ಹೀಲಿ ಇದೆ ನಮ್ಮ ಹತ್ರ. Okay. Okay. ರೆಸನಸ್ ಪ್ಲಸ್, ರೆಸನಸ್ ಪ್ರೊಫೆಷನಲ್ ಅಂಡ್ ಮ್ಯಾಗಿಲಿ. ವೆರಿ ಗುಡ್, ವೆರಿ ಗುಡ್. ಇಷ್ಟನ್ನು ನಾವು ಒಬ್ರ ಮೇಲೆಲ್ಲ ಒಬ್ರ ಮನೇಲಿ ರನ್ ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದೆ. ನನ್ನ ಮಗ ಓದೋದೇ ಇಲ್ಲ, ಓದು ಅಂತ ಕುತ್ಕೊಳೋದೇ ನಾನು ನೋಡಿಲ್ಲ. ಏನೋ ಒಂದು ಕತೆ ಹೇಳಿ ಓಡೋದವನು. ಈಗ ಅವನಿಗೆ ಸ್ಟಡಿ ರನ್ ಮಾಡಿದ್ಮೇಲೆ ಅವನು ತುಂಬಾ ಚೆನ್ನಾಗಿ ಓದ್ಕೊಂತ ಇದ್ದಾನೆ. ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನಿ ಕೇಳಿ. ಡೆಫಿನೆಟ್ಲಿ ನಿಮ್ನ ಒಂದ್ಸರಿ ಮೀಟ್ ಮಾಡೋಣ. ಬ್ಯಾಂಗ್ಳೂರಲ್ಲಿ ಇದ್ದೀರಲ್ಲ, ಡೆಫಿನೆಟ್ಲಿ ನಿಮ್ಮನ್ನ ಮೀಟ್ ಮಾಡೋಣ. ನೋ, ಐ ಆಮ್ ಇನ್ ಘಾಟಿ ಸುಬ್ರಹ್ಮಣ್ಯ. ಓ, ಘಾಟಿ ಸುಬ್ರಹ್ಮಣ್ಯ. ವೆರಿ ಗುಡ್, ವೆರಿ ಗುಡ್. ಬಹಳ ಶ್ರೇಷ್ಠವಾದ, ಬಹಳ ವೈಬ್ರೇಷನ್ ಇರುವಂತ ಜಾಗ. ಬನ್ನಿ, ನೀವೆಲ್ಲರೂ ಬನ್ನಿ. ಆಲ್ ಆರ್ ವೆಲ್ಕಮ್ ಟು ಮೈ ಗೋಶಾಲಾ. ಡೆಫಿನೆಟ್ಲಿ ಸಿಗೋಣ. ಖಂಡಿತ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಡಾಕ್ಟರ್ ಜೀವನ್ ಅವರೇ. ನಮಸ್ತೆ. ಖಂಡಿತ. ಓಕೆ. ಇವಾಗ ಎಲ್ಲರೂ ಕೂಡ ಅವರವರ ಟೆಸ್ಟಿಮೋನಿನ ಹೇಳಿದ್ರು. ನಂದು ಕೂಡ ಒಂದು ಟೆಸ್ಟಿಮೋನಿ ಇದೆ, ನಾನು ಕೂಡ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಶೇರ್ ಮಾಡ್ಲಾ? ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತ್ರ ಶೇರ್ ಮಾಡ್ತೀನಿ. ಒಂದ್ ಸೈಡ್ ಇಂದ ಮಾತಾಡ್ತಿದ್ರೆ ನನಗೂ ಕೂಡ ಮಾತಾಡೋದಕ್ಕೆ ಎನರ್ಜಿ ಸಿಗಲ್ಲ. ನೀವು ಕೂಡ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ, ಶೇರ್ ಮಾಡಿ ಅಂತ ಅಂದ್ರೆ ನಾನ್ ಶೇರ್ ಮಾಡ್ತೀನಿ, ಅಂದ್ರೆ ಶೇರ್ ಮಾಡಲ್ಲ. ಓಕೆ. ಓ ಓ ಓ ತುಂಬಾ ಜನ ಶೇರ್ ಮಾಡ್ತಿದ್ದಾರೆ. ಓಕೆ, ವೆರಿ ಗುಡ್. ಡೆಫಿನೆಟ್ಲಿ ನಾನು ಇವಾಗ್ಲೇ ಶೇರ್ ಮಾಡ್ತೀನಿ. ನಾನು ನನ್ನ ಮೊಬೈಲ್ ನಾನು ಶೇರ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್. ನಾನು ಏಂತಕ್ಕೆ ಈ ಟೆಸ್ಟಿಮೋನಿ ನಿಮ್ಗೆ ತೋರಿಸ್ಬೇಕು ಅಂದ್ರೆ, ಇಲ್ಲಿ ನನ್ನ ಜೀವನದಲ್ಲಿ ಬಹಳ ಒಂದು ಅದ್ಭುತವಾದಂತ ಚೇಂಜಸ್ ನ ತಗೊಂಬಂದ್ ಕೊಟ್ಟಿದೆ. ನಿಮ್ಗೆಲ್ಲರೂ ಗೊತ್ತು ಏನ್ ಚೇಂಜಸ್ ಅಂತ ನಾನು ನಿಮ್ಗೆ ಇವಾಗ್ಲೇ ತೋರಿಸ್ತೀನಿ. ಇದು ನಾನು ಹೀಲಿ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಈ ತರ ಇದ್ದೆ. ಇವಾಗ ಹೀಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ತುಂಬಾ ಯಂಗ್ ಆಗಿದ್ದೀನಿ, ತುಂಬಾ ಪ್ರಿಟಿಯಾಗಿ ಕಾಣಿಸ್ತೀನಿ. ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದೆ. ಮುಂಚೆ ಹಂಗೆ ಪಿಂಪಲ್ಸ್ ಇದ್ದಾಗ ನಾನು ಈ ತರ ಮಲ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಹೀಲಿ ಮೇಲೆ ನನ್ಗೆ ಏಕೆ ಇಷ್ಟೊಂದು ಭರವಸೆ, ಇಷ್ಟೊಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್, ಇಷ್ಟೊಂದು ಲೆವೆಲ್ ಆಫ್ ಪ್ರೀತಿ? ನಾನು ಏಂತಕ್ಕೆ ಹೀಲಿನ ತಗೊಳ್ಳಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಅಂದ್ರೆ, ನಾವು ಯಾರಿಗೂ ಕೂಡ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಅದು ನಮಗೆ ಹೆಲ್ಪ್ ಆಗ್ಬೇಕು. ಇದು ನನ್ನ ಜೀವನಕ್ಕೆ ಬೆಳಕಾಗಿ ಬಂದಿದೆ, ಅದ್ಭುತ ಬೆಳಕಾಗಿ ಬಂದಿದೆ. ಸೊ ಆ ಕಾರಣಕ್ಕೆ ನಾನು ಹೀಲಿನ ನಾನು ಕೂಡ ಯೂಸ್ ಮಾಡ್ತೀನಿ, ಬೇರೆಯವ್ರಿಗೂ ಕೂಡ ಯೂಸ್ ಮಾಡೋದಕ್ಕೆ ಹೇಳ್ತೀನಿ. ಸೊ ದಿಸ್ ಓಕೆ, ನಾನು ಸ್ಟಾಪ್ ಶೇರಿಂಗ್ ಮಾಡ್ತೀನಿ. ರೈಟ್. ಒಂದು ಹೀಲಿನ ಒಂದು ಟೆಕ್ನಾಲಜಿನ ನಾವು ಬೇರೆಯವ್ರಿಗೆ ಹೇಳ್ಬೇಕಂದ್ರೂ ಕೂಡ ಅದು ನಮ್ಗೆ ಒಂದು ತಕ್ಕ ಮಟ್ಟಿಗೆ ನಮ್ಮ ಜೀವನಕ್ಕೆ ಹೆಲ್ಪ್ ಆಗ್ಬೇಕು. ನನ್ನ ಸ್ಕಿನ್ ಇಂಪ್ರೂವ್ ಆಗಿದೆ, ನನ್ನ ಹೆಲ್ತ್ ಇಂಪ್ರೂವ್ ಆಗಿದೆ. ಸಾಕಷ್ಟು ಬದಲಾವಣೆ ನನ್ನ ಜೀವನದಲ್ಲಿ ನಾನು ಕಂಡಿದ್ದೀನಿ ಹೀಲಿಯಿಂದ. ನನ್ಗೆ ಹೀಲಿ ಸಿಕ್ಕಿದ್ದು ಲೀನಾ ಮ್ಯಾಮ್ ಅವ್ರ ಮುಖಾಂತರ. ಆಲ್ವೇಸ್ ನನ್ನ
ಗ್ರಾಟಿಟ್ಯೂಡ್ ಆಗಿರ್ಲಿ, ನನ್ನ ಥ್ಯಾಂಕ್ಸ್ ಆಗಿರ್ಲಿ, ಆಲ್ವೇಸ್ ಅವ್ರಿಗೋಸ್ಕರ ಇದ್ದೇ ಇರುತ್ತೆ. ಅವರು ಪುಷ್ಪದೇವ್ ಶರ್ಮಾ ಸರ್ ಆಗಿರ್ಲಿ, ವಿಕಾಸ್ ಸರ್ ಆಗಿರ್ಲಿ, ಅವರೆಲ್ಲ ನನ್ನ ಜೀವನದಲ್ಲಿ ಬಹಳ ಒಂದು ದೊಡ್ಡ ಅಮೂಲ್ಯವಾದ ರೋಲ್ ನ ಪ್ಲೇ ಮಾಡಿದ್ದಾರೆ. ಓಕೆ, ಇವಾಗ ನಾವು ಟೆಸ್ಟಿಮೋನೀಸ್ ಬಗ್ಗೆ ಕೇಳಿದ್ವಿ, ಹೇಗೆ ಹೆಲ್ಪ್ ಆಗ್ತಾ ಇದೆ ಏನು ಅಂದ್ಬಿಟ್ಟು. One second. ಓಕೆ, ಸೊ ನಾವ್ ಇವಾಗ ಟೆಸ್ಟಿಮೋನೀಸ್ ಬಗ್ಗೆ ನೋಡಿದೀವಿ. ಇನ್ನ ಯಾರಾದ್ರೂ ಏನಾದ್ರು ಟೆಸ್ಟಿಮೋನಿ ಶೇರ್ ಮಾಡಂಗಿದ್ರೆ ಮಾಡಬಹುದು. Yeah, Ashwini, Lata Rangan, you call me, unmute her. ಓಕೆ ಓಕೆ, ಲತಾ ರಂಗನಾಥನ್ ಅವರೇ, ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿ. Rangan. Yeah, Lata Rangan. Yeah. ಓಕೆ, ಶೇರ್ ಮಾಡಿ, ಕಂಟಿನ್ಯೂ ಮಾಡಿ, ಮಾತಾಡಿ. ನಿಮ್ಗೆ Yeah. ನೀವು ಇಲ್ಲಿ ಎಷ್ಟು ದಿನ ಯೂಸ್ ಮಾಡ್ತಿದ್ದೀರಾ? Yeah, 2 months. So 2-3 months ಆಯ್ತು. ಸೊ ಓಕೆ ನಾನು ಅದು ಯೂಸ್ ಮಾಡ್ತಾ ಸೊ Okay. ತುಂಬಾನೇ ಚೇಂಜಸ್ ಗೊತ್ತಾಯ್ತು. ಇನಿಷಿಯಲಿ ನನಗೆ ನೆಕ್ ಪ್ರಾಬ್ಲಮ್ ಇತ್ತು, ಸ್ಪಾಂಡಿಲೈಟಿಸ್. ಫ್ರಮ್ ನೆಕ್ ಇಲ್ಲಿ ಕೆಳಗಡೆ ಈ ಬ್ಯಾಕ್ ಫುಲ್ ಓಕೆ ಬ್ಯಾಕ್ ಪೇನ್ ಇರೋದು ಯಾವಾಗ್ಲೂ, ಎವ್ರಿ ಡೇ ನಾನು ಎದ್ದಾಗೆಲ್ಲ ನೀನು ಅವಾಗ ಏನ್ ಅನಿಸ್ತಾ ಇತ್ತು, ಅಯ್ಯೋ ಏನಿದ್ ಹಿಂಗಿದೆಯಲ್ಲ, ಯಾವಾಗ್ಲೂ ಹೋಗೇ ಇಲ್ವಲ್ಲ ಅನ್ನೋದು ಒಂದು ಯಾವಾಗ್ಲೂ ಇರ್ತಾ ಇತ್ತು ಮನ್ಸಲ್ಲಿ. ಯಾವಾಗ ನಾನ್ ಗೋಲ್ಡ್ ಸೈಕಲ್ ಹಾಕನ್ನು ಇವ್ರು ಶೀಲಾ ಬಂದು ನನ್ನ ಹತ್ರ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಹಂಗೆ ಅವ್ರು ಹೇಳ್ದಂಗೆ ಪಿರಮಿಡ್ ವ್ಯಾಲಿಲಿ ನಾವು ಮೀಟ್ ಮಾಡಿದ್ವಿ. ಸೊ ಅವ್ರು ಹೇಳ್ದಾಗ ಅನ್ನಿಸ್ತು ಈ ಫ್ರೀಕ್ವೆನ್ಸಿ ಅಂದ್ರೆ ನನಗೆ ತುಂಬಾ ಇಷ್ಟ. ಬಿಕಾಸ್ ನಾನ್ ಮೆಡಿಟೇಟರ್ ಅಂಡ್ ಆಲ್ಸೋ ನೀವ್ ಹೇಳ್ದಂಗೆ ಮೆಡಿಟೇಟರ್ಸ್ ಗೊತ್ತಾಗುತ್ತೆ ಫ್ರೀಕ್ವೆನ್ಸೀಸ್. ಸೊ ಐ ಥಾಟ್ ನಾನ್ ಬೇರೆ ಬುಕ್ಸ್ ಅನ್ನು ಓದಿದ್ದೆ. ಸೊ ಸೆಲ್ ಬಯಾಲಜಿಸ್ಟ್ ಮತ್ತೆ ಜೋ ಡಿಸ್ಪೆನ್ಸರ್ಸ್ ಮೆಡಿಟೇಷನ್ ಎಲ್ಲಾದ್ರಲ್ಲೂ ಫ್ರೀಕ್ವೆನ್ಸಿ ಹೆಂಗ್ ಹೀಲ್ ಮಾಡುತ್ತೆ ಅಂತ ಗೊತ್ತು. ಸೊ ಇದು ಬಂದಾಗ ನನಗೆ ತುಂಬಾನೇ ತಗೊಳ್ಳೇಬೇಕು ಅನ್ನಿಸ್ತು. ಸೊ ನನಗೆ ಗೈಡೆನ್ಸ್, ನಾನು ಸತ್ಯಸಾಯಿ ಬಾಬಾ ಡಿವೋಟಿ, ನನಗೆ ಗೈಡೆನ್ಸ್ ಸಿಕ್ತು. ಸೊ ಯು ಗೋ ಫಾರ್ ಇಟ್ ಅಂತ. ಸೊ ಅದರಿಂದ ನಾನು ತಗೊಂಡು 1 ವಾರದಲ್ಲಿ ಗೋಲ್ಡ್ ಸೈಕಲ್ ಯೂಸ್ ಮಾಡಿದಾಗ ಸಡನ್ ಆಗಿ ಬೆಳಗ್ಗೆ ಎದ್ರೆ ಪೇನೇ ಇಲ್ಲ. ಓಕೆ ಅವಾಗ ಎಷ್ಟು ಹ್ಯಾಪಿನೆಸ್ ಇತ್ತು ಅಂತಂದ್ರೆ ದ ಬಾಡಿ ವಾಸ್ ಸೋ ಲೈಟ್. ಯಾವತ್ತೂ ಇಂತ ಅನುಭವ ಆಗಿರ್ಲಿಲ್ಲ ಫಾರ್ ಸೋ ಮೆನಿ ಇಯರ್ಸ್. ಎಷ್ಟೋ ಇಯರ್ಸ್ ಆಗ್ಬಿಟ್ಟಿತ್ತು ನನಗೆ ಪೇನ್ ಇಲ್ದಿರಾ ಇರೋದು. ಸೊ ಅದು ಬಂದಾಗ ಇಮಿಡಿಯೇಟ್ಲಿ ಐ ಸ್ಟಾರ್ಟೆಡ್ ಓಕೆ, ಐ ವಾಸ್ ಸೋ ಹ್ಯಾಪಿ. ತುಂಬಾನೇ ಸಂತೋಷ ಕೊಡ್ತು. ಅದು ಆಗ್ತಾ ಏನಾಯ್ತು, ಅದು ಆಮೇಲೆ ಮತ್ತೆ ಬರ್ಲಿಲ್ಲ. ಫುಲ್ ಬ್ಯಾಕ್ ಪೇನ್ ಇಲ್ವೇ ಇಲ್ಲ, ಆಲ್ವೇಸ್ ಯಾವಾಗ್ಲೂ ಇರಲ್ಲ. ಸೊ ಯಾವತ್ತಾರು ಒಂದಿನ ಬಂದ್ರು ಸಣ್ಣ ಪುಟ್ಟದ್ದು ನನಗೆ ಯಾವ ಪ್ರೋಗ್ರಾಮ್ ರನ್ ಮಾಡ್ಬೇಕು ಅಂತ ಗೊತ್ತು, ಅದ್ರಲ್ಲೇ ಹೊರಟೋಗುತ್ತೆ. ಅದಾದ್ಮೇಲೆ ಇನ್ನೊಂದ್ ಡಯಾಬಿಟಿಕ್ ಆದ್ರಿಂದ ದ ಫ್ಲಕ್ಚುಯೇಷನ್ ಇರ್ತಿತ್ತು ಬ್ಲಡ್ ಶುಗರ್ ಅಲ್ಲಿ. ಇಟ್ಸ್ ನಾಟ್ ವೆರಿ ಹೈ ಬಟ್ ಸ್ಟಿಲ್ ಫ್ಲಕ್ಚುಯೇಷನ್. ಆ ಫ್ಲಕ್ಚುಯೇಷನ್ ಕಡಿಮೆ ಆಗ್ತಾ ಬಂತು. ಇನ್ನ 3 months ಇಟ್ ಹ್ಯಾಸ್ ಕಮ್ ಡೌನ್. ಬಟ್ ನನಗೆ ಗೊತ್ತದು ಫುಲ್ಲು ಬ್ಯಾಲೆನ್ಸ್ ಆಗಿ ಮತ್ತೆ ಕೆಳಗ್ ಬರುತ್ತೆ ಅಂತ. ಮೆಡಿಕೇಶನ್ ಕಡಿಮೆ ಆಗೋವರೆಗೂ ಬರುತ್ತೆ ಅಂತ ಗೊತ್ತು. ಒನ್ ಮೋರ್ ಥಿಂಗ್ ಇಸ್, ನನಗೆ ಎಕ್ಸಮಾ ಆನ್ ಮೈ ಲೆಗ್. ಸೊ ಎಕ್ಸಮಾ ಕ್ಯೂರೇ ಇಲ್ಲ. ಸೊ ಎನಿ ಡಾಕ್ಟರ್ ನೀವು ಅಲೋಪತಿ ಕೇಳಿದ್ರೆ ದೇರ್ ಇಸ್ ನೋ ಕ್ಯೂರ್. ಅದನ್ನ ಸುಮ್ನೆ ಮ್ಯಾನೇಜ್ ಮಾಡ್ಬೋದಷ್ಟೇ. ಅದಿರುವಾಗ ಇದು ಆಲ್ ಹೀಲಿ ಹಾಕೊಂಡೆ ಅದ್ರಲ್ಲೇ ಹೋದೆ, ಸ್ಕಿನ್ ಪ್ರೋಗ್ರಾಮ್ ಹಾಕೊಂಡೆ. ಇಟ್ ಹ್ಯಾಸ್ ರೆಡ್ಯೂಸ್ಡ್ ಎ ಲಾಟ್. ಅನದರ್ 1 month ಇಟ್ ವಿಲ್ ಡಿಸಪಿಯರ್. ಫುಲ್ಲು ಕ್ಲೀನ್ ಆಗಿದೆ, ಕ್ಲೀನ್ ಆಗಿ ಹೋಗಿದೆ. ಎಕ್ಸಮಾ ಹ್ಯಾಸ್ ಕ್ಯೂರ್ ಇವಾಗ ಇದ್ರಲ್ಲಿ. ಸೊ ಆಲ್ ದ ಡಾಕ್ಟರ್ಸ್ ನೋ ಕ್ಯೂರ್ ಫಾರ್ ಎಕ್ಸಮಾ. ಸೊ ಇದೆಲ್ಲ ತಂದು ಕೊಟ್ಟಿರೋದು ಹೀಲಿಯಿಂದ. ಎವ್ರಿ ಡೇ ಹೀಲಿ ಇಲ್ದಿರ ಇರಕ್ ಸಾಧ್ಯನೇ ಇಲ್ಲ. ಹಾಕೊಂಡೆ ಹಾಕಬೇಕು. ಅಂಡ್ ಅನಿಮಲ್ಸ್ಗೂ ಹಾಕ್ತಾ ಇದ್ದೀನಿ. ಈವನ್ ಡಿಸ್ಟೆಂಟ್ ಹೀಲಿಂಗ್ ಮಾಡಿದ್ದೀನಿ. ಸೊ ಐ ಗಾಟ್ ಟು ನೋ, ಐ ಡಿಡ್ ಇದು ಡಿಸ್ಟೆಂಟ್ ಹೀಲಿಂಗ್. ಅವ್ರು ತುಂಬಾ ಹ್ಯಾಪಿ ಆಯ್ತು. ದೇ ಗಾಟ್ ರೈಟ್ ಮೆಡಿಕೇಶನ್. ನನಗೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಸಮ್ ಇಂಟ್ಯೂಷನ್ ಐ ಡಿಡ್ ಇಟ್. ಸೊ ಅದ್ರಲ್ಲೂ ಬಂತು. ಸೊ ಇದೆಲ್ಲ ತುಂಬಾನೇ ನನಗೂ ಅದೇ ಇಂಟೆನ್ಷನ್ ದಟ್ ದಿಸ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಎಲ್ಲಾ ಮನೆಗೂ ಹೋಗಿ ಎಲ್ಲಾರ ಮನೆಯಲ್ಲೂ ಒಂದು ಸಂತೋಷ, ಒಂದು ಸ್ಟ್ರೆಂತ್ ಇದಿದ್ರೆ ಎಲ್ಲಾ ಡಾಕ್ಟರ್ ಇದ್ದಂಗೆ ಮನೆಯಲ್ಲಿ. ಸೊ ನಿಮ್ಗೇನ್ ಭಯನೇ ಇರಲ್ಲ ಹೊರಗಡೆ ಹೋಗ್ಬೇಕು ಅನ್ನೋದು.
ಅಷ್ಟಂತೆ ಸಾಕು. ಅದು ಇಟ್ ಬ್ರಿಂಗ್ಸ್ ದ ಎನರ್ಜಿ ಹೈ ಮನೆಯಲ್ಲಿ. Right, So and right. also McHealy. McHealy along with Healy is very good. Very So true. ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನಿ ಕೇಳಿ. ನಿಮ್ಗೆ ಹೀಲಿ ಯೂಸ್ ಮಾಡಿ, ಇನ್ನೂ ಜಾಸ್ತಿ ಯೂಸ್ ಮಾಡಿ, ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡಿ ಹೀಲಿ ಮುಖಾಂತರ. ಎಸ್ ಅದ್ ಮಾಡ್ಲಿ, ಅದ್ರಲ್ಲೇ ಇಂಟೆನ್ಷನ್ ಅದೇ, ಎಲ್ರಿಗೂ ತಲುಪಿಸ್ಬೇಕು, ಎಲ್ರಿಗೂ ಹ್ಯಾಪಿನೆಸ್ ಇರ್ಬೇಕು ಅನ್ನೋದೇ ಒಂದೇ ಇಂಟೆನ್ಷನ್. ಬಹಳ ಸಂತೋಷ, ಬಹಳ ಸಂತೋಷ. ಥ್ಯಾಂಕ್ ಯು. ಸೊ ಇವಾಗ ನಾವು ಹೀಲಿ ಬಗ್ಗೆ ಟೆಸ್ಟಿಮೋನೀಸ್ ನ ಕೇಳಿದೀವಿ. ಓಕೆ, ಸೊ ಇವಾಗ ನಾವು ಸಾಕಷ್ಟು ಟೆಸ್ಟಿಮೋನೀಸ್ ಕೇಳಿದೀವಿ. ಇಲ್ಲೂ ಕೂಡ ಹಲವಾರು ಟೆಸ್ಟಿಮೋನೀಸ್ ಇದೆ. ನೀವು ಫ್ರೀಕ್ವೆನ್ಸಿ ಗ್ರೂಪ್ ಅಂತ ಒಂದು ಇದೆ ಈ ಫೇಸ್ಬುಕ್ ಅಲ್ಲಿ. ಫ್ರೀಕ್ವೆನ್ಸಿ ಗ್ರೂಪ್ ಅಂತ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಇನ್ನೂ ಸಾಕಷ್ಟು ಟೆಸ್ಟಿಮೋನೀಸ್ ಕೂಡ ಸಿಗುತ್ತೆ. ನಿಮ್ಗೆ ಯಾರು ಇನ್ವೈಟ್ ಮಾಡಿದಾರೋ ನೀವು ಅವ್ರ ಜೊತೆ ಮಾತಾಡಿದ್ರು ಕೂಡ ನಿಮ್ಗೆ ಸಾಕಷ್ಟು ಟೆಸ್ಟಿಮೋನೀಸ್ ಸಿಗುತ್ತೆ ಅವ್ರ ಮುಖಾಂತರನು ಕೂಡ. ಸೊ ಇಂಟರ್ನೆಟ್ ಅಡಿಕ್ಷನ್, ಸಾಕಷ್ಟು ಜನಕ್ಕೆ ಇಂಟರ್ನೆಟ್ ಅಡಿಕ್ಷನ್ಸ್ ಇರುತ್ತೆ, ಹಲವಾರು ತರದ ಅಡಿಕ್ಷನ್ಸ್ ಇರುತ್ತೆ. ಇವತ್ತಿನ ಕಾಲದ ಮಕ್ಳಿಗೆ ಮೊಬೈಲ್ ಕೈಗೆ ಸಿಕ್ಬಿಟ್ರೆ ಸಾಕು. ಸೊ ಇದಕ್ಕೂ ಕೂಡ ಒಂದು ಪ್ರೋಗ್ರಾಮ್ ಇದೆ, ಅಡಿಕ್ಷನ್ ರಿಲೇಟೆಡ್ ಕೂಡ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ರನ್ ಮಾಡಿ ಅಡಿಕ್ಷನ್ ನಿಂದ ಒಂದು ವ್ಯಕ್ತಿನ ನಾವು ಹೊರಗಡೆ ತಗೊಂಡ್ಬರ್ಬಹುದು. ಸೊ ಇದು ಬಂದು ಡಿಜಿಟಲ್ ನ್ಯೂಟ್ರಿಷನ್, ಒನ್ ಆಫ್ ಮೈ ಫೇವರೆಟ್ ಪ್ರೋಗ್ರಾಮ್ ಇದು. ನಾವು ದೈನಂದಿನ ಜೀವನದಲ್ಲಿ ನಾವು ಸಪ್ಲಿಮೆಂಟ್ಸ್ ಮುಖಾಂತರ ನಾವೇನೇನು ನ್ಯೂಟ್ರಿಷನ್ಸ್ ತಗೋತೀವಿ ಅದು ನಮ್ಮ ಬಾಡಿ ಮೇಲೆ ಬರೀ 10% ಅಬ್ಸಾರ್ಪ್ಷನ್ ರೇಟ್ ಇದೆ ಅಷ್ಟೇ. ಬಟ್ ನಾವು ಯಾವಾಗ ನ್ಯೂಟ್ರಿಷನ್ಸ್ ನ ಫ್ರೀಕ್ವೆನ್ಸಿ ಮುಖಾಂತರ ನಮ್ಮ ಡೈರೆಕ್ಟ್ ಸೆಲ್ಸ್ ಗೆ ನಾವು ತಗೋತೀವೋ ಅದು ನಮ್ಮ ಬಾಡಿ ಮೇಲೆ 100% ಅಬ್ಸಾರ್ಪ್ಷನ್ ರೇಟ್ ಇದೆ. ಫೆಸ್ಟಿವಲ್ ಟೈಮ್ ಅಲ್ಲಿ ನಾನು ಸ್ವಲ್ಪ ಸ್ವೀಟ್ಸ್ ಜಾಸ್ತಿ ತಗೊಂಡ್ಬಿಟ್ಟಿದ್ದೆ. ಅಂದ್ರೆ ಎಲ್ಲರೂ ಸ್ವೀಟ್ ಕೊಡ್ತಾ ಇದ್ರು, ಓಕೆ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ತಗೊಂಡ್ಬಿಟ್ಟಿದ್ದೆ. ನನ್ಗೆಲ್ಲ ಸ್ವಲ್ಪ ಟೀತ್ ಪೇನ್, ಗಮ್ ಪೇನ್, ಟೀತಲ್ಲಿ ಗಮ್ ಪೇನ್ಸ್ ಎಲ್ಲ ನನಗೆ ಫೀಲ್ ಆಗ್ತಾ ಇತ್ತು. ಸೊ ನಾನು ಬಂದು ನನ್ನ ಅನಾಲಿಸಿಸ್ ಮುಖಾಂತರ ನನ್ನ ಪ್ರೋಗ್ರಾಮ್ ತಗೋಬೇಕಾದ್ರೆ ಹೀಲಿಯಲ್ಲಿ ಅನಲೈಸ್ ಮಾಡಿದಾಗ ಟೀತ್ ಹಾರ್ಮೋನಿ ಅನ್ನೋಂತ ಪ್ರೋಗ್ರಾಮ್ ಬಂತು. ಟೀತ್ ಹಾರ್ಮೋನಿ ಅಂತ ಪ್ರೋಗ್ರಾಮ್ ಬಂದಾಗ ನಾನು ಅದನ್ನ ತಗೊಂಡೆ ಅಷ್ಟೇ. ಟೀತ್ ಪೇನ್ ಪೂರ್ತಿ ಗಾಯಬ್. ನನ್ಗೆ ದಿನನಿತ್ಯದಲ್ಲೂ ಕೂಡ ನನ್ಗೆ ಬಹಳ ಎವ್ರಿ ಡೇ ನನ್ಗೆ ಜನಗಳ ಮುಖಾಂತರನು ಕೂಡ ಟೆಸ್ಟಿಮೋನಿ ಸಿಗ್ತಾ ಇರುತ್ತೆ. ನಮ್ಮ ಜೀವನದಲ್ಲೂ ಕೂಡ ನಾವು ಟೆಸ್ಟಿಮೋನಿನ ನಮ್ಮ ಓನ್ ಲೈಫ್ ಅಲ್ಲಿ ನಾವು ಕಾಣ್ತಾ ಇದೀವಿ. ಪಾಸಿಟಿವ್ ಥಾಟ್ಸ್ ಅನ್ನುವಂತ ಕೂಡ ಒಂದು ಪ್ರೋಗ್ರಾಮ್ ಇದೆ, ನೀವಿಲ್ಲೇ ನೋಡಬಹುದು. ಸೊ ಇದು ಬಂದು ಒನ್ ಆಫ್ ದಿ ವೆರಿ ಫೇವರೇಟ್. ಅನಿಮಲ್ ಲವರ್ಸ್, ಅನಿಮಲ್ ತಮ್ಗೆ ಆಗುವಂತ ಫೀಲಿಂಗ್ಸ್ ಆಗಿರ್ಲಿ, ತಮ್ಗೆ ಆಗ್ತಾರಂತ ಪೇನ್ ಆಗಿರ್ಲಿ ಏನು ಕೂಡ ವ್ಯಕ್ತಪಡಿಸಕ್ಕೆ ಆಗಲ್ಲ. ಹೀಲಿ ಮುಖಾಂತರ ನೀವು ಅವ್ರ ವೈಬ್ರೇಷನ್ ನ ಕ್ಯಾಪ್ಚರ್ ಮಾಡ್ಕೊಂಡು ಅವ್ರಿಗೆ ಏನ್ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಹೇಳ್ಬಹುದು ಅವ್ರಿಗೆ. ಅಂದ್ರೆ ಲೈಕ್ ನೀವು ವೈಬ್ರೇಷನ್ ಕೊಟ್ಟು ಅದನ್ನ ಸರಿ ಮಾಡ್ಬೋದು. ಕೆಲವು ಮನೆಯಲ್ಲಿ ನಮ್ಗೆ ಕೆಲವು ಫ್ರೆಂಡ್ ಹೇಳ್ತಾರೆ, ನಮ್ಮ ಅನಿಮಲ್ ನನ್ನ ಹೀಲಿ ಡಿವೈಸ್ ನೋಡಿದ್, ನನ್ನ ಕ್ಯಾಟ್ ನನ್ನ ಹೀಲಿ ಡಿವೈಸ್ ನೋಡಿದ ತಕ್ಷಣ ಜಂಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಂದ್ಬಿಟ್ಟು. ಅಂದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇದು ನನ್ನ ಹೀಲ್ ಮಾಡಕ್ಕೆ ಬಂದಿದೆ ಅನ್ನೋದು. ಸೊ ಇಲ್ಲಿ ಒಂದು ಸ್ಮಾಲ್ ವಿಡಿಯೋ ಇದೆ ಹೇಗೆ ಹೀಲಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಪ್ಲೇ ಮಾಡ್ತೀನಿ. I'm blown away. I can feel everything. I don't know. I just feel like it really came at a right and opportune time. It's fine, right? It's that level. Like, I'm like this again. Yeah. I'll send that too. Yeah. About 15 or 20 minutes into the frequency, his whole demeanor just changed and the color came back into his face. And he said to me, "Sir, I'm great now. I feel good now. I'm just going to go." ಓಕೆ, ಇಲ್ಲಿ ಟೈಮ್ ಶಾರ್ಟೇಜ್ ಆಗಿರೋ ಕಾರಣದಿಂದ ನಾನಿವಾಗ ಮೂವ್ ಮಾಡ್ತೀನಿ. ಈ ವಿಡಿಯೋನ ನೀವು ಟೆಸ್ಟಿಮೋನೀಸ್ ನ ನೀವು ನಿಮ್ಮ ಯಾರು ಇನ್ವೈಟ್ ಮಾಡಿದಾರೋ ಅವ್ರ ಮುಖಾಂತರನು ಕೂಡ ನೀವು ತಿಳ್ಕೊಬಹುದು. ಇಲ್ಲಿ ರವಿಶಂಕರ್ ಗುರುಜಿ ಅವರು ಕೂಡ ಹೀಲಿನ ಯೂಸ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಹೀಲಿ ಸಿಕ್ಕಿದೆ. ಅವರು ಕೂಡ ಬಹಳ ಖುಷಿಯಾಗಿ ಇದ್ರ ಬಗ್ಗೆ ಒಪಿನಿಯನ್ಸ್ ನ ಹೇಳ್ತಾರೆ.
ಸೊ ನಿಮ್ಗೆ ಇವಾಗ ಏನ್ ಕ್ವಶನ್ ಅಂಡ್ ಆನ್ಸರ್ಸ್ ಇದೆ, ನಿಮ್ಮ ಕ್ವಶನ್ಸ್ ನ ನೀವು ಕೇಳಬಹುದು. ಏನ್ ಕ್ವಶನ್ಸ್ ಇದೆ ಹೀಲಿ ಬಗ್ಗೆ ನೀವು ಇಷ್ಟು ಹೊತ್ತು ಕೇಳಿದ ಮುಖಾಂತರವಾಗಿ ಏನು ಕ್ವಶನ್ಸ್ ಇದೆ ಅನ್ನೋದನ್ನ ನೀವು ಕೇಳಬಹುದು. ಸೊ ನೀವು ಕ್ವಶನ್ಸ್ ನ ಚಾಟ್ ಮುಖಾಂತರನು ಕೂಡ ಬರಿಬಹುದು. ಈ ಮ್ಯಾಗಿಲಿ ಅನ್ನೋದು ಇದೊಂದು ಬೇರೆ ತರದ ಟೆಕ್ನಾಲಜಿ. ಇದ್ರ ಬಗ್ಗೆ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾದ್ರು ಕ್ವಶನ್ಸ್ ಇದೆಯಾ ನಿಮ್ಗೆ? ಇವಾಗ ಹೀಲಿ ಟೆಕ್ನಾಲಜಿ, ಟೈಮ್ ವೇವರ್ ಅನ್ನೋದು ಬಹಳ ದೊಡ್ಡದಾದಂತ ಟೆಕ್ನಾಲಜಿ. ಹೀಲಿ ಅನ್ನುವಂತ ಟೆಕ್ನಾಲಜಿ ಬಹಳ ಚಿಕ್ಕದಾದಂತ ಟೆಕ್ನಾಲಜಿ. ಇದು ಜನಗಳಿಗೆ ಅಫೋರ್ಡೆಬಲ್ ಕೂಡ ಆಗಿದೆ. ಹೈಯೆಸ್ಟ್ ಮಾಡೆಲ್ ಅಲ್ಲಿ 229 ಪ್ರೋಗ್ರಾಮ್ಸ್ ಬರುತ್ತೆ. ಸೆಕೆಂಡ್ ಹೈಯೆಸ್ಟ್ ಮಾಡೆಲ್ ಅಲ್ಲಿ 124 ಪ್ರೋಗ್ರಾಮ್ಸ್ ಬರುತ್ತೆ. ಇವಾಗ ಕರೆಂಟ್ಲಿ ಈ ಪ್ಯಾಕೇಜ್ ಮೇಲೆ ದೀಪಾವಳಿ ದೀಪಾವಳಿ ಫೆಸ್ಟಿವಲ್ ಆಗಿರೋ ಕಾರಣದಿಂದ ನಿಮ್ಗೆ 35% ಆಫ್ ಸಿಗ್ತಾ ಇದೆ. ಜೊತೆಗೆ ಮ್ಯಾಗಿಲಿ ಅನ್ನುವಂತ ಒಂದು ಟೆಕ್ನಾಲಜಿನೂ ಕೂಡ ನಿಮ್ಗೆ 3 ಮಂತ್ ಸಬ್ಸ್ಕ್ರಿಪ್ಷನ್ ಆಗಿ ನಿಮ್ಗೆ ಫ್ರೀ ಸಿಗ್ತಾ ಇದೆ. ಸೊ ಇದು ಒಂದು ಬಹಳ ಒಂದು ಅದ್ಭುತವಾದ ಆಫರ್, ಹಿಂದೆನೂ ಕೂಡ ಬಂದಿರ್ಲಿಲ್ಲ. ಅಂಡ್ ಈ ಆಫರ್ ಬರೀ 19th ವರೆಗೂ ಮಾತ್ರ ವ್ಯಾಲಿಡಿಟಿ ಇದೆ. ಓಕೆ, ಸೊ ಇದು ಇಷ್ಟು ನಮ್ಮ ಪ್ರೆಸೆಂಟೇಶನ್ ನ ಕಂಪ್ಲೀಟ್ ಮಾಡುತ್ತೆ. ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳಬಹುದು. ಹಲೋ, ರೇಖಾ ಹಿಯರ್. ನಿಮ್ಮ ಹೆಸರು? ರೇಖಾ. ಅರೇಖಾ, ಹೇಳಿ ಅರೇಖಾ ಅವರೇ, ನಮಸ್ತೆ. ಏನಂದ್ರೆ ಇದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಗೊತ್ತಾಗ್ಬೇಕಾಗಿತ್ತು. ಹೀಲಿ ಯೂಸ್ ಮಾಡೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ? ಬಹಳ ಬಹಳ ಒಳ್ಳೆ ಕ್ವಶನ್. ನಾನ್ ತಗೊಂಡ್ವಾಗ್ಲೂ ಕೂಡ ನಂಗೂ ಇದೆ ಫಸ್ಟ್ ಕ್ವಶನ್ ಬಂದಿದ್ದು, ಏನ್ ಸೈಡ್ ಎಫೆಕ್ಟ್ಸ್ ಇದೆ ಅನ್ಬಿಟ್ಟು. ಬಟ್ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇದರಲ್ಲಿ ಯಾವ್ದು ಕೂಡ ಇಲ್ಲ. ಎಂತಕ್ಕಂದ್ರೆ ಇದು ನಮ್ಮ ಸೆಲ್ಸ್ ನ ಹಾರ್ಮೋನೈಸ್ ಮಾಡ್ತಾ ಇದೆ, ಪಾಯಿಂಟ್ ನಂಬರ್ 1. ಅಂಡ್ ಪಾಯಿಂಟ್ ನಂಬರ್ 2, ಇದು ಒಂದು ಸೈನ್ಸ್ ಅಪ್ರೂವ್ಡ್ ಆಗಿದೆ, ಯುರೋಪಿಯನ್ ಯೂನಿಯನ್ ಸರ್ಟಿಫೈಡ್ ಆಗಿದೆ, ಮೆಡಿಕಲ್ ಡಿವೈಸ್ ಅಂತಾನೆ ಸರ್ಟಿಫೈಡ್ ಆಗಿದೆ. ಸೊ ಇದರಲ್ಲಿ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಇಲ್ಲ. ಒಂದು ಏನಾಗುತ್ತೆ ಅಂದ್ರೆ ನಿಮ್ಮ ಹ್ಯಾಪಿನೆಸ್ ಲೆವೆಲ್ ಇಲ್ಲಿದ್ರೆ ನಿಮ್ಮ ಹ್ಯಾಪಿನೆಸ್ ಲೆವೆಲ್ ಇಲ್ಲೂ ಹೋಗುತ್ತೆ ನೀವು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಓಕೆ, ಸೊ ಬಟ್ ನಾವು ಇದು ಯೂಸ್ ಮಾಡಿ ವಿಲ್ ಇಟ್ ಬಿ ಲೈಕ್ ಕೈಂಡ್ ಆಫ್ ಅಡಿಕ್ಷನ್ ತರ ಆಗ್ಬಿಡ್ತೀವ? ಅದಿಲ್ದೆ ಇರಕ್ಕಾಗಲ್ಲ, ಹಂಗೇನಾರ ಆಗುತ್ತಾ? ಆತರ ಯಾವ್ದು ಆಗಲ್ಲ, ಆತರ ಯಾವ್ದು ಆಗಲ್ಲ. ಇದು ಇಲ್ದ್ರೇನು ಕೂಡ ನೀವ್ ಇರ್ಬಹುದು, ಇದ್ರೂನು ಕೂಡ ನೀವ್ ಇರಬಹುದು. ಬಟ್ ನೀವು ಯೂಸ್ ಮಾಡೋದ್ ಮುಖಾಂತರ ನಿಮ್ಮ ಹೆಲ್ತ್ ಆಗಿರ್ಲಿ, ನಿಮ್ಮ ಫಿಟ್ನೆಸ್ ಆಗಿರ್ಲಿ, ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಆಗಿರ್ಲಿ, ನಿಮ್ಮ ಎನರ್ಜಿ ಆಗಿರ್ಲಿ ಕಂಟಿನ್ಯೂ ಆಗುತ್ತೆ ಅದೇ ತರ. ಓಕೆ, ಸಿ ಇಫ್ ಹೆಲ್ದಿ ಪರ್ಸನ್ ಇದ್ರೆ ಆ ಬೇಸಿಕ್ ಮಾಡೆಲ್ ಒಂದು ಹೀಲಿ ತಗೊಂಡ್ರೆ ಸಾಕಾಗುತ್ತಾ? ಸಜೆಸ್ಟ್. ಇವಾಗ ಮಾಡೆಲ್ಸ್ ಬೇರೆ ಬೇರೆ ಮಾಡೆಲ್ಸ್ ಇದೆ ಅಲ್ವಾ, ಹೀಲಿ ಎಸೆನ್ಷಿಯಲ್, ಹೀಲಿ ಗೋಲ್ಡ್. ಸೊ ಇವಾಗ ಐ ಆಮ್ ಅ ಹೆಲ್ದಿ ಪರ್ಸನ್, ಐ ಹ್ಯಾವ್ ನೋ ಹೆಲ್ತ್ ಇಶ್ಯೂಸ್ ಅಂದ್ರೆ ನಾನ್ ಜಸ್ಟ್ ಹೀಲಿ ಗೋಲ್ಡ್ ಹೋದ್ರೆ ಸಾಕಾಗುತ್ತಾ ಅಂತ? ಸಿ ಹೈಯರ್ ಮೋಸ್ಟ್ ವರ್ಷನ್ಸ್ ಅಲ್ಲಿ ನಿಮ್ಗೆ ರೆಸೊನೆನ್ಸ್ ವರ್ಷನ್ ಇಂದ ನಿಮ್ಗೆ ಅನಾಲಿಸಿಸ್ ಸ್ಟಾರ್ಟ್ ಆಗುತ್ತೆ. ಅನಾಲಿಸಿಸ್ ಸ್ಟಾರ್ಟ್ ಆಗೋ ಕಾರಣದಿಂದ ನಿಮ್ಮ ಬಾಡಿನ ಅನಲೈಸ್ ಮಾಡಿ ಏನ್ ಪ್ರೋಗ್ರಾಮ್ ಬೇಕಾಗುತ್ತೆ ಅನ್ನೋದನ್ನ ಹೇಳುತ್ತೆ. ಸೊ ಅನಾಲಿಸಿಸ್ ಇರುವಂತ ಟೆಕ್ನಾಲಜಿ ತಗೊಂಡ್ರೆ ಪರವಾಗಿಲ್ಲ, ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಗೋಲ್ಡ್ ವರ್ಷನ್ ಅಲ್ಲೆಲ್ಲ ಅನಾಲಿಸಿಸ್ ಬರಲ್ಲ. ಇನಿಷಿಯಲ್ ಗೋಲ್ಡ್ ವರ್ಷನ್ ಅಲ್ಲಿ ಏನಿದೆ ಅದ್ರಲ್ಲಿ ಅನಾಲಿಸಿಸ್ ಬರಲ್ಲ. ಸೊ ನೀವು ಅನಾಲಿಸಿಸ್ ಇರುವಂತ ವರ್ಷನ್ ತಗೊಳ್ಳಿ, ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಬಟ್ ನಾಟ್ ಅ ಮಸ್ಟ್, ಐ ಕ್ಯಾನ್ ಗೋ ಫಾರ್ ಹೀಲಿ ಗೋಲ್ಡ್ ಆಲ್ಸೋ ಅಲ್ವಾ? ಡೆಫಿನೆಟ್ಲಿ ಲೇಟರ್ ಆನ್ ನೀವು ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಯಾರು ನಿಮ್ನ ಇನ್ವೈಟ್ ಮಾಡಿರೋದು? ಪ್ರೀತಿ. ಅವ್ರ ಡೀಟೇಲ್ಸ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ನೆಕ್ಸ್ಟ್ ಕ್ವಶನ್ ಏನಿದೆ? ಏನಾದ್ರು ಕ್ವಶನ್ಸ್ ಇದೆಯಾ ಇನ್ನು? ಆರ್ತಿ. ಅನ್ಮ್ಯೂಟ್ ಮಾಡಿ. ಓಕೆ, ಹೇಳಿ ನಿಮ್ ಕ್ವಶನ್ಸ್ ನ. ನಮಸ್ತೆ ಆರ್ತಿ ಅವರೇ, ಆರಾಮ? ಹಾ ಮೇಡಮ್, ಆರಾಮಾಗಿದ್ದೀನಿ. ಹೇಳಿ ನಿಮ್ ಕ್ವಶನ್ಸ್ ನ. ಬ್ರಾಸ್ಲೆಟ್ ಯೂಸ್ ಮಾಡಿದ್ಮೇಲೆ ನಂಗೆ ಆರಾಮ್ ಅನಿಸ್ತು ಮೇಡಮ್. ಇಲ್ಲಿ ಕಾಯಿಲ್ಗಿಂತ ಬ್ರಾಸ್ಲೆಟ್ ಅಲ್ಲಿ ಒಳ್ಳೆ ರಿಸಲ್ಟ್ ಇದೆ, ನೀವ್ ಹೇಳೋದು ಕರೆಕ್ಟ್. ಹೌದು, ಹೀಲಿಯಲ್ಲಿ ಬಟ್ 3 days 50% ಆರಾಮ ಆಯ್ತು. ನಾನು ಹೇಳಿಲ್ವಾ ನಿಮ್ಗೆ? ಅವತ್ತೇ ಹೇಳ್ದೆ ಅಲ್ವಾ, ನೀವು ನನಗೆ ಯಾವತ್ತು ಮೆಸೇಜ್ ಹಾಕಿದ್ರು ನಾನು ಅವತ್ತೇ ನಿಮಗೆ ಹೇಳ್ದೆ ನೀವು ಹೇಗೆ ಯೂಸ್ ಮಾಡ್ತೀರ ಅಂತ ನಿಮ್ಗೆ ಫಸ್ಟ್ ಕೇಳಿದೆ. ಹೀಲಿ ಎಲ್ಲಾರ್ಗು ಇದಾಗುತ್ತೆ, ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ಕಾಯಿಲ್ ಮುಖಾಂತರ ಯೂಸ್ ಮಾಡಿದಾಗ ನಿಮ್ಗೆ 60% ಬೆನಿಫಿಟ್ ಕಾಣಿಸುತ್ತೆ. ಬಟ್ ಇನಿಷಿಯಲಿ ನೀವು ಎಲೆಕ್ಟ್ರೋಡ್ಸ್ ಮುಖಾಂತರನೇ ಯೂಸ್ ಮಾಡಿ, ನಿಮ್ಗೆ ಜಾಸ್ತಿ ಬೆನಿಫಿಟ್ಸ್ ಕಾಣಿಸುತ್ತೆ. ಈಗ ಯೂಸ್ ಮಾಡೋದು ಅರ್ಥ ಆಯ್ತು ನಂಗೆ. ಮತ್ತೆ ನೀವು ಎಲೆಕ್ಟ್ರೋಡ್ಸ್ ಇದಕ್ಕೆ ಹಾಕೊಂಡಿದ್ರೆ, ನಿಮ್ದು ಟೆಸ್ಟಿಮೋನಿಯಲ್ಲಿ ನೋಡಿದೆ ನಾನು, ಕೆನ್ನೆಗೆ ಹಾಕೊಂಡಿದ್ದೆ. ಪಿಂಪಲ್ ರಿಮೂವ್ ಏನು ಗೊತ್ತಾಗ್ಲಿಲ್ಲ ನಂಗೆ. ಅದು ಪಿಂಪಲ್ಗೋಸ್ಕರ ನಂಗೆ ಸಾಕಷ್ಟು ಪೇನ್ ಆಗ್ತಾ ಇತ್ತು. ಆ ಕಾರಣಕ್ಕೆ ಹೀಲಿನ ನನ್ಗೆ ಆ ಪ್ರೋಗ್ರಾಮ್ ನ ಸಜೆಸ್ಟ್ ಮಾಡ್ತು. ಆಕ್ಚುಲಿ ಅದು ಎಲೆಕ್ಟ್ರೋಡ್ಸ್ ಹಾಕೋದು ಪೇನ್ ರಿಮೂವ್ ಕೂಡ ಇದನ್ನ ಯೂಸ್ ಮಾಡಬಹುದು. ಇದು ಪೇನ್ ರಿಮೂವ್ ಗೆನೆ ಯೂಸ್ ಮಾಡುವಂತದ್ದು. ಇದು ಈ ಪರ್ಟಿಕ್ಯುಲರ್ ಇದು ಪೇನ್ ರಿಮೂವಲ್ ಗೆನೆ ಯೂಸ್ ಮಾಡೋದು.
ಎಲ್ಲಿ ಪೇನ್ ಇದೆಯೋ ಸಪೋಸ್ ಇಲ್ಲಿ ಪೇನ್ ಇದೆ ಅಂತ ಅನ್ಕೊಳ್ಳಿ, ನೀವು ಇಲ್ಲೊಂದ್ ಹಾಕಿ ಇಲ್ಲೊಂದ್ ಹಾಕಿ ಸೇಮ್ ಇದೆ ಎಲೆಕ್ಟ್ರಾಲ್ಸ್ ವೈರ್ ಮುಖಾಂತರ ಇದಕ್ಕೆ ಕನೆಕ್ಟ್ ಮಾಡಿ. ಇನ್ನೊಂದ್ ಎಂಡ್ ಬಂದು ಇಲ್ಲಿಗೆ ಕನೆಕ್ಟ್ ಮಾಡ್ತೀವಿ, ಇನ್ನೊಂದ್ ಎಂಡ್ ಬಂದು ಇಲ್ಲಿಗೆ ಕನೆಕ್ಟ್ ಮಾಡ್ತೀವಿ. ಓಕೆ, ಎಲ್ಲಿ ಪೆನ್ ಇದೆಯೋ ಅಲ್ಲಿಗೆ ಮಾತ್ರ ಹಾಕೋದು ಅಷ್ಟೇ ಅಲ್ವಾ? ಹೌದು, ಅಲ್ಲಿಗೆ ಮಾತ್ರ ಅಲ್ಲಿ ಹಾಕೋದು. ಕರೆಕ್ಟ್. ಇನ್ನೊಂದು ಇಯರ್ದಾಗ್ಲೇ ನೋಡ್ದೆ, ಒಂದು ಫೋಟೋ ನೋಡಿದೆ. ಅದೇನು ಅಂದ್ರೆ ಥ್ರೋಟ್ ಇಂದ ಎಬೋವ್ ಏನ್ ನಾವು ಪ್ರೋಗ್ರಾಮ್ ತಗೋತೀವಿ ಅದು ಇಲ್ಲ, ನೀವು ಹೀಲಿ ಡಿವೈಸ್ ಯೂಸ್ ಮಾಡ್ಬೇಕಾದ್ರೆ ಅದು ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲಿ ಪಿಕ್ಚರ್ ಕಾಣಿಸುತ್ತೆ, ಹೌದು, ಫೋಟೋ ಕಾಣಿಸುತ್ತೆ. ಆ ಫೋಟೋ ಅಲ್ಲೇ ಕ್ಲಿಯರ್ ಆಗಿ ಹೇಳುತ್ತೆ ಯಾವ್ದನ್ನ ಯೂಸ್ ಮಾಡ್ಬೇಕು ಅನ್ನೋದು. ಬಹಳ ಸಿಂಪಲ್ ಆಗಿದೆ. ಸೊ ಅದ್ರಲ್ಲಿ ಬರುತ್ತಾ? ಅದ್ರಲ್ಲೇ ಬರುತ್ತೆ, ಅದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಇಮೇಜ್. ಈಗ ನೀವು ಪ್ಯೂರ್ ಪ್ರೋಗ್ರಾಮ್, ಹೌದು, ಪ್ಯೂರ್ ಪ್ರೋಗ್ರಾಮ್ ಯೂಸ್ ಮಾಡಿದಾಗ ನಿಮ್ಗೆ ತೋರ್ಸುತ್ತಲ್ವಾ ಹ್ಯಾಂಡ್ ಬ್ರೇಸ್ಲೆಟ್ ಯೂಸ್ ಮಾಡ್ಬೇಕು ಅನ್ಬಿಟ್ಟು. ಅದೇ ತರನೇ ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಕೂಡ ತೋರ್ಸುತ್ತೆ. ಅದ್ ಯಾವ್ದು ತೋರ್ಸುತ್ತೆ ಅದು ಯೂಸ್ ಮಾಡ್ತಾ ಹೋಗೋದು. ಹೌದು 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 ಮೇಡಮ್. ಆಮೇಲೆ ಒಂದು ಪ್ರೋಗ್ರಾಮ್ ಇನ್ನೊಂದು ಪ್ರೋಗ್ರಾಮ್ 1 hour ಗ್ಯಾಪ್ ಅಂತ ಹೇಳಿದ್ರಲ್ಲ? ಹೌದು. ಅದೇನಕ್ಕೆ ಮೇಡಮ್ ಅದು? ನಾವು ಫುಡ್ ಅನ್ನ, ಬಹಳ ಒಳ್ಳೆ ಕ್ವೆಶ್ಚನ್ ಇದು. ನಾವು ಫುಡ್ ಅನ್ನ ಬೆಳಿಗ್ಗೆ ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಟ್ ಎ ಟೈಮ್ ತಗೊಂಡ್ಬಿಟ್ರೆ ಹೆಂಗಿರುತ್ತೆ? ಡೈಜೆಸ್ಟ್ ಆಗಲ್ಲ. ಅದೇ ತರಾನೇ ಇದನ್ನು ಕೂಡ ನಮ್ಮ ಸೆಲ್ಫ್ ಬಂದು ಹೀಲ್ ಆಗ್ಬೇಕು. ಅದೇ ವರ್ಕಿಂಗ್ ವುಮೆನ್ಸ್ ಅದಕ್ಕೋಸ್ಕರ ಕೇಳ್ದೆ ಅಷ್ಟೇ. ಹೌದು, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಇದು ನನ್ಗೂ ಕೂಡ ಇದೇ ಕ್ವಶನ್ ಬಂದಿತ್ತು, ನಾನು ಕೂಡ ಕೇಳಿನೇ ಅರ್ಥ ಮಾಡ್ಕೊಂಡೆ. ಮೇಡಮ್. ಹೌದು, ಕರೆಕ್ಟ್. ಸೊ ನಿಮ್ಗೆ ನೀವ್ ತಗೊಂಡಾಗ 1 hour ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಸೆಲ್ಸ್ ಹೀಲ್ ಆಗುತ್ತೆ. ಓಕೆ, ಹೀಲ್ ಆಗ್ಲಿಕ್ಕೋಸ್ಕರ 1 hour ಗ್ಯಾಪ್. ಕರೆಕ್ಟ್. ಆಮೇಲೆ ಇದು ಬ್ರಾಸ್ಲೆಟ್ ಅಲ್ಲಿ ಜಸ್ಟ್ 50% ಸಾಕು ಅಂದ್ರಲ್ಲ, 100% ಇಟ್ಕೊಂಡಾಗ ಏನಾದ್ರು ಪ್ರಾಬ್ಲಮ್ ಏನಾರು ಆಗುತ್ತಾ? ತೊಂದ್ರೆ ಇಲ್ಲ, ಇಟ್ಕೋಬಹುದು ಆರಾಮಾಗಿ. 100% ಸಾಕಿದೆ, ಇಟ್ಕೋಬಹುದು. ಏನು ತೊಂದ್ರೆ ಇಲ್ಲ. ನೋಡ್ಕೊಂಡು ಇಟ್ಕೋಬಹುದಲ್ವಾ ಮೇಡಮ್? ಹೌದು. ಆಮೇಲೆ ಆಲಿಲಿಗೆ ಹೋದಾಗ ಬಯೋಎನರ್ಜೆಟಿಕ್ ಯುಟಿಲೈಸೇಷನ್ ಪ್ರೋಗ್ರಾಮ್ ಬಂತು ನಂಗೆ. ಏನಾ ಅದ್ರಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಹಾರ್ಮೋನಿ ನಂಗೆ ಸಿಗ್ಲಿಲ್ಲ, ಸ್ಟೆಬಿಲಿಟಿ ಸಿಗ್ಲಿಲ್ಲ, ನಂಗೆ ಯೂಸ್ ಸಿಗ್ಲಿಲ್ಲ. ಅವೆಲ್ಲ ಎಲ್ಲಿದೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಮೇಡಮ್. ನಂಗೆ ಯಾವ ಪ್ಯಾಕೇಜ್ ಅಲ್ಲಿ ತಗೊಂಡಿದ್ದೀರಾ ನೀವು? ಇದೆ ಮೇಡಮ್, 1,33,000 ಅಲ್ಲಿ. ಓಕೆ, ಅದು ಪ್ರೋಗ್ರಾಮ್ಸ್ ಆ ಪ್ಯಾಕೇಜ್ ಅಲ್ಲಿ ಬರೀ 124 ಪ್ರೋಗ್ರಾಮ್ಸ್, 128 ಪ್ರೋಗ್ರಾಮ್ಸ್ ಅಷ್ಟೇ ಬರೋದು. ಅದ್ರ ಏನಿದೆ ನಿಮ್ಗೆ ಅದ್ರ ಪ್ರಕಾರ ಸಿಗುತ್ತೆ. ಬೈ ಚಾನ್ಸ್ ನಿಮ್ಮಗಳಿಗೆ ಸಿಕ್ಕಿಲ್ಲ ಅಂದ್ರೆ ಬ್ಲೂ ಆಪ್ ಅಲ್ಲೇ ನೀವು ರನ್ ಮಾಡಿ ಅದನ್ನ. ವೈಬ್ರೇಷನ್ ಬ್ಲೂ ಆಪ್ ಅಲ್ಲೇ ತಗೊಳ್ಳಿ, ಪರವಾಗಿಲ್ಲ. ಸೇಮ್ ಫ್ರೀಕ್ವೆನ್ಸಿ, ಸೇಮ್ ರಿಸಲ್ಟ್ ಇರುತ್ತಾ? ಇರುತ್ತೆ. ಪಿಂಕ್ ಸಿಕ್ಕಿಲ್ಲ ಅಂದ್ರೆ ಬ್ಲೂ ನಲ್ಲೇ ಮಾಡ್ಕೋಬಹುದು. ತಗೊಳ್ಳಿ. ಆಮೇಲೆ ಇದು ಫ್ರೀಕ್ವೆನ್ಸಿ ಚೆಕ್ ಮಾಡ್ಲಿಕ್ಕೆ ನೀವು ಅದೇ ಟ್ರಾನ್ಸ್ಮಿಟ್ ಮಾಡ್ತೀವಲ್ಲ ಪ್ರೋಗ್ರಾಮ್ ನ, ಬ್ಲೂ ಟು ಪಿಂಕ್ ಅಂತ ಹೇಳಿದ್ರಲ್ಲ, ನಾವು ಕಾಲರ್ ಹಾಕೊಂಡ್ರೆ ಸಾಕಲ್ವಾ? ಬ್ಲೂ ಆಪ್ ಇಂದ ಪಿಂಕ್ ಆಪ್ ಗೆ ಟ್ರಾನ್ಸ್ಮಿಟ್ ಮಾಡ್ತೀವಲ್ಲ ಪ್ರೋಗ್ರಾಮ್ ನ. ಹೌದು ಅಂತ ಹೇಳಿದ್ರಲ್ಲ ನೀವು, ನಾವು ಜಸ್ಟ್ ಕಲರ್ ಅಲ್ಲಿ ಹಾಕೊಂಡಿದ್ರು ಏನಪ್ಪಾ ಅಥವಾ ಕೈಲೇ ಇಟ್ಕೋಬೇಕಾ ಅಂತ? ಇಲ್ಲ, ನೀವು ಹಂಗಕ್ಕೆ ಹಾಕಿದ್ರು ಸಾಕು. ನೀವು ಹೇಗ್ ಮಾಡಿದ್ರು ಪರವಾಗಿಲ್ಲ, ನಡೆಯುತ್ತೆ. ನಿಮ್ಮ ಕ್ವಶನ್ಸ್ ನ ನೀವು ಟ್ರೈನಿಂಗ್ ಅಲ್ಲಿ ಕೇಳಿ. ಟ್ರೈನಿಂಗ್ ಬನ್ನಿ 18th, ಈ ತಿಂಗಳು 18th ನಾವು ಫಿಸಿಕಲ್ ಟ್ರೈನಿಂಗ್ ಇಟ್ಕೊಂಡಿದೀವಿ. ಗಂಟೆಗೆ ಮೇಡಮ್? ಮಾರ್ನಿಂಗ್ 10 AM ಗೆ ಇಟ್ಕೊಂಡಿದೀವಿ. ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಡೀಟೇಲ್ಸ್ ಕೂಡ ಕೊಡ್ತೀವಿ. ಟ್ರೈನಿಂಗ್ ಗೆ ಬನ್ನಿ, ನಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಟ್ರೈನಿಂಗ್ ಅಟೆಂಡ್ ಮಾಡಿ ಕ್ವಶನ್ಸ್ ಎಲ್ಲ ಕ್ಲಾರಿಫೈ ಆಗುತ್ತೆ. 18th 10 ಗಂಟೆಗೆ ಇಟ್ಕೊಂಡ್ಬಿಟ್ಟು ಡ್ಯೂಟಿಗೆ ಹೋಗೋದು ಹೆಂಗೆ ಮೇಡಮ್? ರಜಾ ಸಂಡೇ. ಓಕೆ, ನಮ್ದು ಹಾಸ್ಪಿಟಲ್ ರೆಕಾರ್ಡೆಡ್ ವಿಡಿಯೋ ಟ್ರೈನಿಂಗ್ಸ್ ಇದೆ, ಅದನ್ನು ಕೂಡ ಅಟೆಂಡ್ ಮಾಡಿ. ನಿಮ್ಗೆ ಅದಲ್ಲೂ ಕೂಡ ನಾಲೆಜ್ ಗೊತ್ತಾಗುತ್ತೆ. ಏನೇ ಕ್ವಶನ್ಸ್ ಇದ್ರು ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಓಕೆ, ವೆಲ್ಕಮ್. ನಮಸ್ತೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಯಾರು? ಎಸ್, ರಾಘವೇಂದ್ರ ಅವರೇ ನಮಸ್ತೆ ಹೇಳಿ. ರವೀಂದ್ರ ಅವರೇ. ಹಾಯ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನೀವು ಪ್ರೆಸೆಂಟೇಶನ್ ಕೊಟ್ರಿ. ಸೊ ನಾನ್ ಇವಾಗ ಜಸ್ಟ್ 2 ದಿವಸ ಸ್ಟಾರ್ಟ್ ಮಾಡಿರೋದು, ಇಲ್ಲಿ ಬಂದಿರೋದು 2-3 ದಿವಸಲ್ಲಿ. ಸೊ ಇಟ್ಸ್ ಅ ಸೆಕೆಂಡ್ ಡೇ ಫಾರ್ ಗೋಲ್ಡ್ ಸೈಕಲ್ ಕ್ಯೂರ್ ನಾನು ರನ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಮಲ್ಟಿಪಲ್ ಥಿಂಗ್ಸ್ ಅಂತ. ಸೊ ಅಲ್ಲಿ ಹೀಲಿ ಅಡ್ವೈಸರ್ ನಾನು ತಗೊಂಡಿರೋದು ಆಕ್ಚುಲಿ AVN. ಐ ಡಯಾಗ್ನೋಸ್ಡ್ ವಿತ್ AVN stage 2 ಅಂಡ್ ನಮ್ಮ ಅಮ್ಮ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಮೆಂಟಲ್ ಇಶ್ಯೂ ಇತ್ತು, ಅದಕ್ಕೆ ನಾನು ತಗೊಂಡಿರೋದು. ಸೊ ಅದು ಬಾಡಿ ಎನರ್ಜಿ ಸ್ಕ್ಯಾನ್ ಮಾಡಿದ್ಮೇಲೆ ಹೀಲಿ ಅಡ್ವೈಸರಿ ಐ ವಾಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಅಂಡ್
ನಾನು ಇದ್ರ ಕೂಡ ಮುಂಚೆ ಕೂಡ ಓದಿದ್ದೆ ನಾನು ಯಾವ ಪ್ರೋಗ್ರಾಮ್ ನೋಡ್ಬೇಕು ಅಂತ. ಸೊ ಇಟ್ ಸಜೆಸ್ಟೆಡ್ ಮೀ ಬಯೋ ಎನರ್ಜಿ ವೈಟಲೈಸೇಷನ್ ಬೋನ್ ಹಾರ್ಮೋನಿ ಆಟೋಮೆಟಿಕ್ ಆಗಿ. ಸೊ ಐ ಗಾಟ್ ದಟ್ ಕಿ ಇದು ಸ್ಕ್ಯಾನ್ ಮಾಡ್ತಾ ಇದೆ ಪರ್ಫೆಕ್ಟ್ ಬಾಡಿಯಲ್ಲಿ ಏನಿದೆ ಅಂತ. ಇಟ್ಸ್ ಇಂಟೆಲಿಜೆನ್ಸ್ ಇವಾಗ ಟ್ರಸ್ಟ್ ಮಾಡ್ಬೋದು ಅಂತ ಅನಿಸ್ತು. ಸೊ ಓದಿದೀನಿ ನಾನು ಇದ್ರ ನೀವೇನೇ ಹೇಳಿದ್ರಿ ಅದರೆಲ್ಲ ತಗೊಳಕ್ಕಿಂತ ಮುಂಚೆನೆ ಸ್ವಲ್ಪ ಅನಾಲಿಸಿಸ್ ಮಾಡಿನೇ ತಗೊಂಡಿರೋದು. ಸೊ ನನ್ಗೆ ಇನ್ನೂ ಒಂದ್ ಸ್ವಲ್ಪ ಕೇಳೋದೇನಂದ್ರೆ ಟೆಕ್ನಿಕಲಿ, ಯಾಕಂದ್ರೆ ನಾನ್ ಬಂದು IT ಫೀಲ್ಡ್ ಇಂದ. ಸೊ ಇದು ಎನರ್ಜಿ ಸ್ಕ್ಯಾನಿಂಗ್ ಮಾಡುತ್ತೆ ಪರ್ಫೆಕ್ಟ್ ಬಯೋ ಎನರ್ಜಿಕ್ ಫೀಲ್ಡ್ ಅಲ್ಲಿ ಸ್ಕ್ಯಾನ್ ಮಾಡುತ್ತೆ ನಮ್ ಸೆಲ್ ಯಾವ ಡ್ಯಾಮೇಜ್ ಆಗಿದೆ, ಏನ್ ಇಶ್ಯೂ ಇದೆ, ಅದು ಡ್ಯಾಮೇಜ್ ಲೋ ಫ್ರೀಕ್ವೆನ್ಸಿ ಕ್ಯಾಪ್ಚರ್ ಮಾಡುತ್ತೆ. ಬಟ್ ಅದು ಇನ್ಫಾರ್ಮೇಶನ್ ಪ್ರೊವೈಡ್ ಹೆಂಗ್ ಮಾಡುತ್ತೆ ಅಂತ ಇವಾಗ ಸ್ಕ್ಯಾನ್ ಮಾಡಿದ್ದಾಯ್ತು, ಬಟ್ ಅದು ಸೆಂಡ್ ಹೆಂಗ್ ಮಾಡುತ್ತೆ, ಯಾವ ಫ್ರೀಕ್ವೆನ್ಸಿ ಬೇಕಪ್ಪ, ಈ ಫ್ರೀಕ್ವೆನ್ಸಿ ಸೋರ್ಸ್ ಎಲ್ಲಿಂದ ಬರುತ್ತೆ? ಈಗ ಇಲ್ಲಿ ಏನೋ ಹಿಲಿ ಕ್ಲೌಡ್ ಅಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಇದೆಯಾ? ಒಂದು ಸೈನ್ಸ್ ಇದೆ, ಆ ಡೀಟೇಲ್ಡ್ ಸೈನ್ಸ್ ವಿಡಿಯೋ ನಮ್ಮ ಹತ್ರ ಇದೆ. ನೀವು ಟೀಮ್ ಅವರಾ? ಮೀನಾಕ್ಷಿ ಓಕೆ ಓಕೆ, ನಾವು ನಿಮ್ಗೆ ಟ್ರೈನಿಂಗ್ ವಿಡಿಯೋ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಪೂರ್ತಿ ಟ್ರೈನಿಂಗ್ ಡೀಟೇಲ್ಸ್ ವಿಡಿಯೋ, ಆ ಪರ್ಟಿಕ್ಯುಲರ್ ಸೈಂಟಿಫಿಕ್ ರಿಪೋರ್ಟ್ ಡೀಟೇಲ್ಸ್ ನಿಮ್ಗೆ ಕಳಿಸ್ತಾರೆ. ಅದನ್ನ ನೀವು ನೋಡಿದ್ರೆ, ಅದನ್ನ ನೀವು ಓದಿದ್ರೆ ನಿಮ್ಗೆ ನಿಮ್ಮ ಕ್ವಶನ್ಸ್ ಅಲ್ಲೇ ಕ್ಲಾರಿಫೈ ಆಗುತ್ತೆ. ಇನ್ನೂ ಕ್ಲಾರಿಫೈ ಆಗಿರ್ಲಿಲ್ಲ ಅಂದ್ರೆ ಕನೆಕ್ಟ್ ಮಾಡಿ, ನಾವು ಯಾವಾಗ್ಲೂ ಹೆಲ್ಪ್ ಮಾಡ್ತೀವಿ. ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ವೆಲ್ಕಮ್, ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಕ್ವಶನ್ ಕೇಳಬೇಕಾಗಿದೆ? ಮೇಡಮ್ ಜಯಪ್ರಕಾಶ್ ಯಾರ್. ಎಸ್ ಜಯಪ್ರಕಾಶ್ ಅವರೇ ಹೇಳಿ. ಓಕೆ ಮೇಡಮ್, ನಾನು ಈ ಗ್ರೂಪ್ಗೆ ಐ ಆಮ್ ನ್ಯೂ ಟು ದಿಸ್ ಗ್ರೂಪ್, ನ್ಯೂ ಟು ದಿಸ್ ಐಡಿಯಾ ಅಂಡ್ ನ್ಯೂ ಟು ದಿಸ್ ಟೆಕ್ನಾಲಜಿ. One question here. So how does this work on chronic diseases? Suppose say I have a person who is dealing with chronic kidney disease. Okay. From past 10-12 years. So as you know, ಇವವಾಗಿರೋ ಮೆಡಿಕಲ್ ಇದರಲ್ಲಿ any kidney disease will straight away lead them to dialysis. ಹೌದು. There is no cure for it in any ways. ನಿಜ. So ಈ frequencies, how will it help them, and is there any way that this will take charge of it? Very true. ಸೊ ನಾವು ಇವಾಗ ಇಷ್ಟು ಸೈನ್ಸ್ ಮುಖಾಂತರ, ಒಳ್ಳೆ ಕ್ವಶನ್ ಇದು. ಇಷ್ಟು ಸೈನ್ಸ್ ಮುಖಾಂತರ ನಾವೇನ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ, ನಾವು ಎಲ್ಲೂ ಕೂಡ ಕ್ಯೂರ್ ಮಾಡ್ತೀವಿ ಅಂತ ನಾವು ಕ್ಲೈಮ್ ಮಾಡಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಕಿಡ್ನಿ ಹತ್ರ ನಾವು ಜಸ್ಟ್ ಒಂದು ಕಾಮನ್ ಆಗಿ ನಾವು ಜನರಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಕಿಡ್ನಿ ಹತ್ರ ಸೆಲ್ಸ್ ಹಾರ್ಮೋನೈಸೇಷನ್ ಇಲ್ಲ. ಹಾರ್ಮೋನೈಸೇಷನ್ ಅಂದ್ರೆ ಒಟ್ಟಿಗೆ ಕರೆಕ್ಟ್ ಆಗಿ ಇರುವಂತದ್ದು, ಕರೆಕ್ಟ್ ಫ್ರೀಕ್ವೆನ್ಸಿಯಲ್ಲಿ ಇರುವಂತದ್ದು. ಹಾರ್ಮೋನೈಸೇಷನ್ ಇಲ್ಲ ಅಂದ್ರೆ ಏರುಪೇರು ಇದೆ ಅಂತ ಅರ್ಥ. ಕಿಡ್ನಿ ಹತ್ರ ಹಾರ್ಮೋನೈಸೇಷನ್ ಕರೆಂಟ್ಲಿ ಇಲ್ಲ ಅಂತ ಅರ್ಥ. ಸೊ ಏನ್ ಮಾಡ್ಬೋದು, ನಾವು ಹೀಲಿಂಗ್ ಪ್ರೋಗ್ರಾಮ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಾಡಿ ಹಾರ್ಮೋನೈಸೇಷನ್ ಆಗುತ್ತೆ. ಸೊ ಸೆಲ್ಸ್, ಕಿಡ್ನಿ ಹತ್ರ ಇರುವಂತ ಸೆಲ್ಸ್ ಎಲ್ಲ ಹೀಲ್ ಆಗ್ತಾ ಬರುತ್ತೆ. ಸೊ ಆಟೋಮೆಟಿಕಲಿ ಪರ್ಸನ್ ಕೂಡ ತಮ್ಮ ಇಶ್ಯೂ ಇಂದ ಕೂಡ ಹೊರಗಡೆ ಬರಬಹುದು. Hello. ಹೇಳಿ. One more question from me. I am history advocate from Gulbarga. Okay, namaste sir. ಹೇಳಿ. My wife who has gone treatment for cancer, for breast cancer. Okay. Operation and radiation, everything is over. For preventing, further reoccurrence of cancer, what kind of one has to follow in the healing? I got both healers, mega as well as professional healing. Okay. You already got the healing with you? Yes, both healers are with me. Okay, very good. ನೀವು ಯಾರ ಟೀಮ್ ಇಂದ ನೀವು? Yes, Nagesh. Yes, ನಾಗೇಶ್ ಅವ್ರ ಟೀಮ್ ಕಡೆಯಿಂದ. ಓಕೆ. ಸೊ ನೀವು ಏನ್ ಮಾಡಿ, ನೀವು ಟ್ರೈನಿಂಗ್ ಅಟೆಂಡ್ ಮಾಡಿ. ಟ್ರೈನಿಂಗ್ ಅಲ್ಲಿ ನಾವು ಡೀಟೇಲ್ಡ್ ಆಗಿ ಹೇಳ್ತೀವಿ ಯಾವ ಪ್ರೋಗ್ರಾಮ್ಸ್ ತಗೋಬೇಕು ಅನ್ಬಿಟ್ಟು. ನಾನು ಜನರಲಿ ನೀವು ಕೇಳ್ಬಿಟ್ಟಿದ್ದೀರಾ, ಆದ್ರೂ ನಾನು ಹೇಳ್ತೀನಿ. ನೀವು ಹೀಲಿನ ಗೋಲ್ಡ್ ಸೈಕಲ್ ಮುಗಿಸಿದ್ದೀರಾ? ಯಾವಾಗಿಂದ ಹೀಲಿ ಯೂಸ್ ಮಾಡ್ತಾ ಇದ್ದೀರಾ? one month ಆಯ್ತು. ಗೋಲ್ಡ್ ಸೈಕಲ್ ಒಂದ್ ಸಲ ಆಗಿದೆ. ಓಕೆ. ಆಮೇಲೆ ಈಗ ಫ್ರೀಕ್ವೆಂಟ್ಲಿ ನನಗೆ ಬ್ಯಾನಿ ಬರ್ತಾ ಇತ್ತು. ಏನ್ ಬರ್ತಾ ಇತ್ತು? ಬೆನ್ನು ಬ್ಯಾಕ್ ಪೇನ್. ಬೆನ್ನು. ಓಕೆ. ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ, ಸ್ಟ್ರೈಪ್ ಹಾಕೊಂಡು. ಓಕೆ. ರಿಲೀಫ್ ಅನ್ಸ್. ಬಟ್ ಇದು ಕಂಟಿನ್ಯೂ ಯೂಸ್ ಮಾಡ್ಬೇಕಾ, ಕಡಿಮೆ ಆದ್ಮೇಲೆ ಬಿಟ್ಬಿಡ್ಬೇಕಾ? ಇಲ್ಲ, ಕಂಟಿನ್ಯೂ ಯೂಸ್ ಮಾಡಿ. ಸೊ ನೀವ್ ಅದನ್ನ ಕಂಟಿನ್ಯೂ ಯೂಸ್ ಮಾಡೋ ಕಾರಣದಿಂದ ನಿಮ್ಗೆ ಇಶ್ಯೂಸ್ ಕಡಿಮೆ ಆಗುತ್ತೆ, ಸೆಲ್ಸ್ ಹಾರ್ಮೋನೈಸ್ ಆಗುತ್ತೆ. ನಿಮ್ಮ ವೈಫ್ ಅವ್ರಿಗೂ ಕೂಡ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಕ್ಕೆ ಹೇಳಿ. ಹೀಲಿ ಅನಲೈಸ್ ಮಾಡಿ ಯೂಸ್ ಮಾಡೋ ಮುಖಾಂತರ ನಮ್ಮ ಬಾಡಿಯಲ್ಲಿ ಎಲ್ಲೆಲ್ಲಿ ಹಾರ್ಮೋನಿ ಬೇಕಾಗಿದೆ ಅನ್ನೋದನ್ನ ಹೀಲಿ ಐಡೆಂಟಿಫೈ ಮಾಡಿ ಆ ಪರ್ಟಿಕ್ಯುಲರ್ ಆರ್ಗನ್ಸ್ ನ ನೀವು ಹಾರ್ಮೋನೈಸ್ ಆಗುತ್ತೆ.
ಸೊ ನೀವು ಶೀಲಾ ಕಡೆಯವರಿಂದನಾ? ಶೀಲಾ ಅವ್ರ ಜೊತೆಗೆ ಅವ್ರ ಜೊತೆ ಶೀಲಾ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಪ್ರತಿಯೊಂದು ಟ್ರೈನಿಂಗ್ ನಾಲೆಜ್ ಕೂಡ ಇದೆ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಆಮೇಲೆ ಒನ್ ಮೋರ್ ಸ್ಮಾಲ್ ಕ್ವಶನ್. ಹೇಳಿ. ನೀವು ಹೇಳ್ಬಿಟ್ರೆ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಕೆಲವು ಜನರಿಗೆ ಹೀಲಿ ಯೂಸ್ ಮಾಡಿದ್ರೆ ತಲೆನೋವು ಬರ್ತದೆ ಅಂತ ಹೇಳ್ತಾರೆ. ಏನ್ ಹೇಳಿ? ನಮ್ಮ ಮನೇಲಿ ಕೆಲವು ಜನರಿಗೆ ಯೂಸ್ ಮಾಡಿದ್ರೆ ತಲೆನೋವು ಬರ್ತದೆ ಅಂತ ಹೇಳ್ತಾರೆ. ಕರೆಕ್ಟ್, ಬಹಳ ಒಳ್ಳೆ ಕ್ವಶನ್ ಇದು. ಈಗ ತಲೆನೋವು ಬರ್ತಾ ಇದೆ ಅನ್ನತ್ರ ಆಗಿದ್ರೆ ಅವರು ನೀರ್ ಕುಡಿತಾ ಇಲ್ಲ ಅಂತ ಅರ್ಥ. ಯಾವ್ದೇ ಒಂದು ನಾವು ಟ್ರೈನಿಂಗ್ ಅಲ್ಲಿ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದೀವಿ, ನೀವು ಹೀಲಿ ಯೂಸ್ ಮಾಡ್ಬೇಕಾದ್ರೆ ಎಲ್ಲಾರು ನೀರ್ ಕುಡಿಬೇಕು. ವಾಟರ್ ಕನ್ಸಂಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರೇನೆ ನಿಮ್ ಸೆಲ್ಸ್ ಕೂಡ ಹೀಲ್ ಆಗುತ್ತೆ. ಯಾಕಂದ್ರೆ ಯಾವ್ದೇ ಆಲ್ಟರ್ನೇಟಿವ್ ಹೀಲಿಂಗ್ ಆಗಿರ್ಲಿ, ಯಾವ್ದೇ ಆಲ್ಟರ್ನೇಟಿವ್ ಹೀಲಿಂಗ್ ಅಲ್ಲಿ ನೀವು ವಾಟರ್ ತಗೊಂಡಾಗ ನಮ್ಮ ಸೆಲ್ಸ್ ಹೀಲ್ ಆಗುತ್ತೆ. ಇದು ಮೈಕ್ರೋ ಕರೆಂಟ್ ಮುಖಾಂತರ ನಮ್ಮ ಸೆಲ್ಸ್ ಹೀಲ್ ಆಗ್ತಾ ಇರೋ ಕಾರಣದಿಂದ ನೀವು ನೀರ್ ಕುಡಿಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀರ್ ಕುಡಿತಾರೆ, ಬಟ್ ಐ ಮೀನ್ ಹೀಲಿ ಸೈಕಲ್ ಯೂಸ್ ಮಾಡೋದು ಬೆಟರ್ ಅಥವಾ ಸ್ಟ್ರಿಪ್ ಯೂಸ್ ಮಾಡೋದು ಬೆಟರ್? ಏನ್ ಹೇಳಿ? ಸ್ಟ್ರಿಪ್ ಹಾಕೊಂಡು ಹೀಲಿ ಯೂಸ್ ಮಾಡ್ಬೇಕಾ ಅಥವಾ ಮ್ಯಾಗ್ನೆಟಿಕ್ ಸೈಕಲ್ ದಿಂದ ಯೂಸ್ ಮಾಡೋದು ಬೆಟರ್? ನೀವು ಎಲೆಕ್ಟ್ರಾಲ್ ವೈರ್ಸ್ ಮುಖಾಂತರ ಹೀಲಿ ಯೂಸ್ ಮಾಡೋದೇ ಬೆಟರ್. ಬಟ್ ಅದು ಡಿಫಿಕಲ್ಟ್ ಅನಿಸ್ತದೆ, ರಾದರ್ ದೆನ್ ಗೋ ಫಾರ್ ಮ್ಯಾಗ್ನೆಟಿಕ್ ಕಾಯಿಲ್ ಇಸ್ ಬೆಟರ್. ಮೈಕ್ರೋಕಾಯಿಲ್ ಮುಖಾಂತರನು ಕೂಡ ನೀವು ಯೂಸ್ ಮಾಡಬಹುದು, ಏನು ತೊಂದರೆ ಇಲ್ಲ. ಮೈಕ್ರೋಕಾಯಿಲ್ ಮುಖಾಂತರನು ಕೂಡ ನೀವು ಯೂಸ್ ಮಾಡಬಹುದು. ಶೀಲಾ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ, ಶೀಲಾ ಅವ್ರ ಮುಖಾಂತರ ನನ್ನ ಜೊತೆನೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಹೇಗೆ ಏನ್ ಯೂಸೇಜ್ ಇದೆ, ನೀವು ಎಲ್ಲಿ ನಿಮ್ಗೆ ಹೆಲ್ಪ್ ಬೇಕಾಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡು ನಿಮ್ಗೆ ಗೈಡ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಸರಿ, ಮೆಗಾ ಹೀಲಿನಲ್ಲಿ ಗೋಲ್ಡ್ ಸೈಕಲ್ ಇಲ್ವೇ ಇಲ್ಲಲ್ಲ? ಮ್ಯಾಗ್ ಹೀಲಿಯಲ್ಲ, ನಾನು ಹೇಳ್ತಾ ಇರೋದು ಹೀಲಿಯಲ್ಲಿ. ನಿಮ್ ಹತ್ರ ಹೀಲಿ ಇರೋದ ಮ್ಯಾಗ್ ಹೀಲಿ ಇರೋದ? ನನ್ನ ಹತ್ರ ಎರಡು ಅದೇ. ಎರಡು ಇದೆ ಅಂದ್ರೆ ನೀವು ಮ್ಯಾಗ್ ಹೀಲಿ ಮುಖಾಂತರನು ಸಪರೇಟ್ ಆದಂತ ಪ್ರೋಗ್ರಾಮ್ಸ್ ಯೂಸ್ ಮಾಡ್ಬೇಕು, ಹೀಲಿ ಮುಖಾಂತರ ನೀವು ಸಪರೇಟ್ ಆದಂತ ಪ್ರೋಗ್ರಾಮ್ಸ್ ಯೂಸ್ ಮಾಡ್ಬೇಕು. ಶೀಲಾ ಅವ್ರಿಗೆ ಕೇಳಿ, ನಿಮ್ಗೆ ಟ್ರೈನಿಂಗ್ ವಿಡಿಯೋ ಸೆಂಡ್ ಮಾಡ್ತಾರೆ, ಅದ್ರ ಮುಖಾಂತರ ನೀವು ತಗೊಳ್ಳಿ. ಓಕೆ ಅಶ್ವಿನಿ, ಐ ವಿಲ್ ಟ್ರೈನಿಂಗ್ ಮಾಡ್ತೀನಿ ಅಶ್ವಿನಿ. ಓಕೆ ಸರ್, ನಾವು ಆಮೇಲೆ ವೆಬಿನಾರ್ ಆದ್ಮೇಲೆ ಕನೆಕ್ಟ್ ಮಾಡೋಣ ಸರ್. ಓನ್ಲಿ ಒನ್ ಲಾಸ್ಟ್ ಕ್ವಶನ್. ಹೇಳಿ ಹೇಳಿ ಹೇಳಿ. ಇದು ಸೆಲ್ಸ್ಗೆ ಕ್ಯಾನ್ಸರ್ ರಿಯಕರ್ ಆಗ್ಬಾರಾದ್ರೆ ಯಾವ ಟ್ರೀಟ್ಮೆಂಟ್ ತಗೋಬೇಕು? ನೀವು ಹೀಲಿ ಅಡ್ವೈಸರ್ ಅಂತ ಒಂದು ಪರ್ಟಿಕ್ಯುಲರ್ ಆಪ್ ಇದೆ. ಒಂದು ಬ್ಲೂ ಆಪ್ ಇದೆ, ಒಂದು ಪಿಂಕ್ ಆಪ್ ಇದೆ. ಆಪ್ ಬಂದು ನಾವು ನಮ್ಮ ಪರ್ಟಿಕ್ಯುಲರ್ ಡಿಸೀಸ್ ಗಳನ್ನ ಆಗಿರ್ಲಿ, ನಾವು ಯಾವ್ದೇ ಒಂದು ಡಿಸೀಸ್ ಆಗಿರ್ಲಿ, ಅದನ್ನ ನಾವು ಅಲ್ಲೋಗಿ ಟೈಪ್ ಮಾಡಿದ್ರೆ ಏನ್ ಪ್ರೋಗ್ರಾಮ್ ತಗೋಬೇಕು ಅನ್ನೋದನ್ನ ಅದು ಕರೆಕ್ಟ್ ಆಗಿ ನಮ್ಗೆ ಸಜೆಸ್ಟ್ ಮಾಡುತ್ತೆ. ಆ ಪ್ರೋಗ್ರಾಮ್ ಮುಖಾಂತರ ನೀವು ತಗೊಂಡ್ರೆ ನಿಮ್ಗೆ ಇರುವಂತ ಇಶ್ಯೂಸ್ ಕೂಡ ಕಡಿಮೆ ಆಗುತ್ತೆ. ಸರಿ ಸರಿ, ಥ್ಯಾಂಕ್ಸ್. ವೆಲ್ಕಮ್ ವೆಲ್ಕಮ್, ನಾನು ಎಲ್ಲಾನು ಕೂಡ ಹೇಳ್ತೀನಿ. ಸರಿ, ಓಕೆ. ಸೊ ಬೇರೆ ನೆಕ್ಸ್ಟ್ ಏನ್ ಕ್ವಶನ್ಸ್ ಇದೆ? ಮಾನಸ ಅವರು ಮಾಡಿದ್ದಾರೆ. ನಮಸ್ತೆ ಮಾನಸ ಅವರೇ, ಹೇಳಿ. ಅನ್ಮ್ಯೂಟ್ ಮಾಡಿ ನೀವು. ಹಲೋ ಮಾನಸ ಅವರೇ, ಕೇಳಿಸ್ತಾ ಇಲ್ಲ? ಹೇಳಿ. ಗುಡ್ ಈವ್ನಿಂಗ್ ಮ್ಯಾಮ್. Very good. ನಾನು ಇಲ್ಲಿ 1 month ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಜ ವಂಡರ್ಫುಲ್ ಎಫೆಕ್ಟ್ ಅಂತಾನೆ ಅನ್ನಿಸ್ಬೋದು. ಬಿಕಾಸ್ ಬೇಸಿಕಲಿ ನಾನು ಹೀಲರ್ ಕೂಡ ಆಗಿದ್ದೀನಿ. ದೆನ್ ರೇಖಿ, ರಾಜಕ್ರಿಯಾ ಮತ್ತೆ ಏಂಜಲ್ಸ್ ಮಾಸ್ಟರ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಕೌನ್ಸಿಲಿಂಗ್ ಮಾಡ್ತಾ ಇರ್ತೀನಿ. ಸೊ ಮೊದಲು ನನ್ನ ಒಂದು ಆಲೋಚನೆಗಳು ಮತ್ತೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರಿಗೆ ಸಾಲ್ವ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ತಿತ್ತು. ಬಟ್ ಲಾಸ್ಟ್ 3-4 days ಐ ವಾಸ್ ರಿಯಲಿ ವಂಡರ್ ಅಬೌಟ್ ಇವನ್ ದೋ ಇಲ್ಲಿ ಅಂತಾನೆ ಅನ್ಕೋಬಹುದು ಅನ್ಸುತ್ತೆ. ಯಾಕಂದ್ರೆ ಪರ್ಟಿಕ್ಯುಲರ್ ಯಾವ್ದು ಪರ್ಸನಲ್ ಪ್ರಾಬ್ಲಮ್ ದಟ್ ಈಸ್ ಲೈಕ್ ಎಮೋಷನಲ್ ಪ್ರಾಬ್ಲಮ್, ಬಟ್ ಅದು ಆಲ್ ಆಫ್ ಅ ಸಡನ್ ಎಲ್ಲ ಫುಲ್ಫಿಲ್ ಅಂದ್ರೆ ಕ್ಲಿಯರ್ ಆಯ್ತು. ಸೊ ಅದು ಒಂದಾದ್ರೆ, ಎರಡನೇದು ರಿಲೇಶನ್ಶಿಪ್ ಕೂಡ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮ್ಯಾಮ್. ಅದು ಈವನ್ ಫ್ಯಾಮಿಲಿದು ನನ್ಗೆ ಅಂದ್ರೆ ಅದ್ ಒಂಥರ ಮ್ಯಾಜಿಕ್ ತರ ಫೀಲ್ ಆಗ್ತದೆ. ಇದು ನಿಜಾನಾ ಅನ್ನೋ ಕ್ವಾಂಟಮ್ ಸೈನ್ಸ್ ಇಫ್ ಇಟ್ ಇಸ್ ನಾಟ್ ನಿಮ್ಗೆ ಮ್ಯಾಜಿಕ್ ಅಂತ ಫೀಲ್ ಆಗ್ಲಿಲ್ಲ ಅಂದ್ರೆ ಅದು ಕ್ವಾಂಟಮ್ ಸೈನ್ಸ್ ಅಂತಾನೆ ಕರೆಯಲ್ಲ. ಕ್ವಾಂಟಮ್ ಸೈನ್ಸ್ ಗೆ ಅಂತ ಬಲವಾದ ಪವರ್ ಇದೆ. ಅದು ಏನ್ಷಿಯಂಟ್ ಸೈನ್ಸ್. ಆಕ್ಚುಲಿ ಕ್ವಾಂಟಮ್ ಸೈನ್ಸ್ ಬಹಳ ಹಳೆ ಕಾಲದ ಏನ್ಷಿಯಂಟ್ ಸೈನ್ಸ್. ಸೊ ನಿಮ್ ಏನಾದ್ರು ಸ್ಪೆಸಿಫಿಕ್ ಕ್ವಶನ್ಸ್ ಇದೆಯಾ? ಪರ್ಟಿಕ್ಯುಲರ್ ಕ್ವಶನ್ ಕೇಳ್ಬೇಕಾಗಿದ್ಯಾ? ಹೇಳಿ.
ಅದು ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಂದು ಇವಾಗ ಹೀಲಿದು ಬ್ಲೂ ಆಪ್ ಯೂಸ್ ಮಾಡಿ ಡಿಸ್ಟೆಂಟ್ ಅಲ್ಲೇ ನಾವು ಹೀಲ್ ಮಾಡ್ಕೋಬಹುದಾ ಅಥವಾ ಪಿಂಕ್ ಆಪ್ ಯೂಸ್ ಮಾಡ್ಬಿಟ್ಟು ಸೊ ನಾವು ಬ್ರೇಸ್ಲೆಟ್ ಹಾಕೊಂಡು ಯೂಸ್ ಮಾಡೋದು ಬೆಸ್ಟ್ ಅನ್ಸುತ್ತಾ? ಅದು ಸ್ವಲ್ಪ ಐಡಿಯಾ ಇಲ್ಲ ಮ್ಯಾಮ್. ಬಿಕಾಸ್ ನಾನು ಇವಾಗ ಮ್ಯಾಕ್ಸಿಮಮ್ ಲಾಸ್ಟ್ ಒಂದು 15 days ಇಂದ ನಾನು ಜಸ್ಟ್ ಒಂದು ಹೀಲಿಗೋಸ್ಕರನೇ ಪರ್ಟಿಕ್ಯುಲರ್ ಒಂದು ಫೋನ್ ಇಟ್ಬಿಟ್ಟಿದ್ದೀನಿ. ಸೊ ವೆರಿ ಗುಡ್. ಅದ್ರಲ್ಲಿ ನಾನು ಪ್ರೋಗ್ರಾಮ್ ರನ್ ಮಾಡ್ತಾ ಇರ್ತೇನೆ. ಸೊ ದಟ್ ನಾನು ಬ್ರೇಸ್ಲೆಟ್ ಏನ್ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಅದ್ರಲ್ಲೇ ಮಾಡಿದ್ರೆ ಸಾಕಾಗತ್ತಾ ಅಥವಾ ಬ್ರೇಸ್ಲೆಟ್ಸ್ ನ ಯೂಸ್ ಮಾಡಿದ್ರೆ ಅಂದ್ರೆ ತುಂಬಾ ಬೇಗನೆ ಬೆನಿಫಿಟ್ ಆಗುತ್ತಾ ಅಂತ ಒಂದು ಬಹಳ ಒಳ್ಳೆ ಕ್ವಶನ್ ಇದು. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಬ್ಲೂ ಆಪ್ ಮುಖಾಂತರ ಹೀಲಿಂಗ್ ತಗೊಂಡಾಗ ನಿಮ್ಮ ಅವರ ಹೀಲ್ ಆಗುತ್ತೆ, ನಿಮ್ಮ ಸಟಲ್ ಬಾಡಿ ಹೀಲ್ ಆಗುತ್ತೆ. ನೀವು ಬ್ರೇಸ್ಲೆಟ್ ಮುಖಾಂತರ ಹೀಲಿಂಗ್ ನ ತಗೊಂಡಾಗ ನಿಮ್ಮ ಸೆಲ್ಸ್ ಹೀಲ್ ಆಗುತ್ತೆ. ಸೊ ಎರಡು ಹೀಲಿಂಗು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಮ್ಯಾಮ್. ಈ ಒಂದು ಇದರಲ್ಲಿ ಚಕ್ರ ಹೀಲಿಂಗ್ ಯಾವ್ದು ಬೆಸ್ಟ್, ಯಾವ ತರ ಯೂಸ್ ಮಾಡ್ಕೋಬಹುದು ಮ್ಯಾಮ್? ಬಿಕಾಸ್ ಐ ನೀಡ್ ಚಕ್ರ ಹೀಲಿಂಗ್ ನೀವು ಚಕ್ರ ಪ್ರೋಗ್ರಾಮ್ಸ್ ತಗೊಳ್ಳಿ, ಜೊತೆಗೆ ಚಕ್ರ ಅವರನ್ನು ತಗೊಳ್ಳಿ, ಅದನ್ನು ಕೂಡ ಹೆಲ್ಪ್ ಆಗುತ್ತೆ. ಬಟ್ ಇಂಡಿವಿಜುವಲ್ ಚಕ್ರ ನೀವು ತಗೊಂಡ್ರೆ ನೀವು ಅದನ್ನು ಕೂಡ ಬೆಸ್ಟ್, ಇದನ್ನು ಕೂಡ ಬೆಸ್ಟ್, ಎರಡು ಬೆಸ್ಟ್, ಎರಡು ಕೂಡ ಬೆಸ್ಟ್. ಸೊ ಐ ವಾಸ್ ಟೋಟಲಿ ಕನ್ಫ್ಯೂಸ್ಡ್ ವೆನ್ ಐ ಆಮ್ ಬೈ ದಿಸ್. ನಾನ್ ನಿಮ್ಗೂ ಕೂಡ ಕೆಲವೊಂದ್ಸಲ ಮೆಸೇಜ್ ಎಲ್ಲ ಮಾಡಿದೆ ಬಿಕಾಸ್ ಐ ಡೋಂಟ್ ನೋ ಅಬೌಟ್ ದಿಸ್. ಅಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಏನು ಅಥವಾ ಇಲ್ಲಿ ಏನು ಗೊತ್ತಿರ್ಲಿಲ್ಲ. ಬಟ್ ಡೇ ಬೈ ಡೇ ತುಂಬಾ ಬದಲಾವಣೆಗಳಾಗ್ತಾ ಇದೆ ಬಿಕಾಸ್ ಫ್ರಮ್ ಶಿವಯೋಗಿ ಮದನ್ ಭಾವೆ ಸರ್. ನಿಜವಾಗ್ಲೂ ಡೆಫಿನೆಟ್ಲಿ ಹೀಲಿ ಇರೋದೇ ಬದಲಾವಣೆ ತಗೊಂಡ್ಬರೋದಕ್ಕೆ. ನಿಮ್ಮ ಮಾತು ಹೀಲಿಂಗ್ ಬಗ್ಗೆ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ಏನಾದ್ರು ಹೊಸ ಕ್ವಶನ್ಸ್, ಹೊಸೊಬ್ರು ಏನಾದ್ರು ಹೊಸ ಕ್ವಶನ್ಸ್ ಕೇಳೋದಂತ ಆಸೆ ಇದ್ರೆ ಕೇಳಬಹುದು. ಥ್ಯಾಂಕ್ ಯು. ಸೊ ಡಾಕ್ಟರ್ ಸಂಜೀವ್ ಅವರು ಅವರ ಒಂದು ಎರಡು ಮಾತುಗಳನ್ನ ಇಲ್ಲಿ ಹೇಳಲಿ ಅಂತ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ಸಂಜೀವ್ ಅವರು ಒಂದು ದೊಡ್ಡ ಹಾಸ್ಪಿಟಲ್ ನ ನಡೆಸ್ತಾರೆ. ಬಹಳ ಬ್ಯುಸಿ ಆದಂತ ವ್ಯಕ್ತಿ, ಬಹಳ ಹಂಬಲ್ ಬೀಯಿಂಗು. ಅವರು ಈ ಟೆಕ್ನಾಲಜಿ ಬಗ್ಗೆ ಯೂಸ್ ಮಾಡಿದ್ದಾರೆ, ತಾವು ಕೂಡ ಯೂಸ್ ಮಾಡಿದ್ದಾರೆ, ತಮ್ಮ ಪೇಷಂಟ್ಸ್ಗೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಂದ ನಾನು ಒಂದೆರಡು ಮಾತನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಸಂಜೀವ್ ಅವರೇ, ದಯವಿಟ್ಟು ಹೇಳಿ. ಕೇಳಿಸ್ತಾ ಇಲ್ಲ. Okay, I unmuted now. Yes. Good evening, everyone. I'm very thankful to Vikas ji and Shivayogi ji who has introduced me. ಅವರು ನನಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಾನು ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದೆ. ಫಸ್ಟ್ ನಾನು ಶಿವಯೋಗಿ ಕಡೆ ಹೋದಾಗ ನನಗೆ ನಡೀಲಿಕ್ಕೆ ಬರ್ತಾ ಇದ್ದಿದ್ದಿಲ್ಲ, ಊಟ ಮಾಡಕ್ ಬರ್ತಿದ್ದಿಲ್ಲ, ಚೆನ್ನಾಗಿ ಮಾತಾಡಕ್ ಬರ್ತಿದ್ದಿಲ್ಲ. ಇದೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನನಗೆ ಅವರು ಒಂದು 10 ನ್ಯೂರೋ ಫಿಸಿಷಿಯನ್ ಕಡೆ ಹೋಗಿ ಎಲ್ಲಾನು ಆಯ್ತು. ಅವರೆಲ್ಲ ಅಂದ್ರು 1 ವರ್ಷ 8 ತಿಂಗಳು 1 ವರ್ಷ ಆಗುತ್ತೆ ನಿಮ್ಗೆ ರಿಕವರಿ ಆಗಕ್ಕೆ ಅಂತ ಹೇಳಿದ್ರು. ಬಟ್ ನಾನು ಶಿವಯೋಗಿ ಅವ್ರು ಹೇಳಿದ್ರು ನಿಮ್ಗೆ ಹೆಲ್ಪ್ ಆಗುತ್ತೆ, ನೀವು ತಗೊಳ್ಳಿ ಅಂದ್ರೆ ಇಮಿಡಿಯೇಟ್ಲಿ ನಾನು ತಗೊಂಡ್ಬಿಟ್ಟೆ. ಫಸ್ಟ್ ನಾನು ತಗೊಂಡಿದ್ದು ಗೋಲ್ಡ್ ಸೈಕಲ್ ಅಷ್ಟೇ, ಬೇಸಿಕ್ ಮಾಡಲ್ ತಗೊಂಡು ಬಿಕಾಸ್ ಅವ್ರು ಹೇಳ್ತಾ ಇದ್ದಾರೆ ತಗೊಂಡ್ಬಿಟ್ಟೆ. ಬಟ್ ಅದು 5 ದಿನದಲ್ಲಿ ನನಗೆ ತಿನ್ನಕ್ ಬರಕಿತ್ತು, ವಾಕ್ ಮಾಡಕ್ ಚೆನ್ನಾಗಿ ವಾಕ್ ಮಾಡಕ್ ಬರಕಿತ್ತು, ಎಲ್ಲಾನು ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯ್ತು. ವಿದಿನ್ 15 days 2 ಗೋಲ್ಡ್ ಸೈಕಲ್ ರನ್ ಮಾಡಿದ್ಮೇಲೆ ದೆನ್ ಐ ಥಾಟ್ ನನಗೆ ಮತ್ತೆ ವಾಪಸ್ಸು ನಾನು ಹೈಯರ್ ವರ್ಷನ್ ತಗೋಬೇಕು, ಇಲ್ಲಾದ್ರೆ ಐ ವಿಲ್ ಬಿ ಓನ್ಲಿ ಇಲ್ಲೇ ಇರ್ತೀನಿ. ಮತ್ತೆ ಮುಂದಿಂದೆಲ್ಲ ಹೀಲಿಂಗ್ ಆಗ್ಬೇಕು ನನಗೆ. ನರ್ವ್ ಹಾರ್ಮೋನಿ, ಮಸಲ್ ಹಾರ್ಮೋನಿ ಎಲ್ಲಾನು ಬೇಕಾಗಿತ್ತು ನನಗೆ. ಸೊ ಅದನ್ನೆಲ್ಲಾನು ಮತ್ತೆ ಚೇಂಜ್ ಮಾಡಿ ಪ್ರೊಫೆಷನಲ್ಗೆ ಹೋದೆ. ಡೇ ಬೈ ಡೇ ನನ್ನ ತಗೊಂಡು ನಾನು ಚೆನ್ನಾಗಿದ್ದೀನಿ. ನನಗೆಲ್ಲ ವಾಪಸ್ ಕೆಲಸ ಮಾಡ್ತಿದ್ದೀನಿ. ಫ್ರಮ್ ಮಾರ್ನಿಂಗ್ 9 to 10, 12, 1 o'clock night also I take calls. ನಂದು ಹಾಸ್ಪಿಟಲ್ಗೆ ನಾವು ಅನಸ್ತೇಷಿಯಾ, ಅಲ್ಲಿ ನಾನು ಒಂದ್ಸಲ ಪೇಷಂಟ್ಗೆ ಅನಸ್ತೇಷಿಯಾ ಕೊಟ್ರೆ ಅದು ಮುಗಿಯೋವರೆಗೂ ನಾನು ಅಲ್ಲೇ ಇರಬೇಕು. ಟಯರ್ಡ್ನೆಸ್ ಇಲ್ಲ, ಏನಿಲ್ಲ, ಫ್ರೆಶ್ ಇರ್ತೀನಿ. ಆ್ಯಂಡ್ ಎವ್ರಿಬಡಿ ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಇವಾಗ ಮೊದಲು ನನ್ನ ನೋಡಿ ಎಲ್ಲರೂ ಏನಾಗಿದೆ ಇವಂಗೆ, ಏನಾಗಿದೆ, ಉಳಿತಾನೋ ಇಲ್ಲೋ, ಇವನು ಜೀವಂತ ಇರ್ತಾನೋ ಇಲ್ಲೋ, ಆ ಥರ ಮಾತಾಡ್ತಾ ಇದ್ರು. ಅದು ಹೀಲಿ ಎಷ್ಟು ಹೆಲ್ಪ್ ಮಾಡಿದೆ ಅಂದ್ರೆ ನನಗೆ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಿದೆ. ಅದು ಹೇಗೆ ಮಾಡಿದೆ, ನಾನು ಅದಕ್ಕೇನು ಪ್ರೋಗ್ರಾಮ್ ಏನು ರನ್ ಮಾಡಿಲ್ಲ, ಏನಿಲ್ಲ.
ನಂದು ಥಿಂಕಿಂಗ್ ವೇನು ಚೇಂಜ್ ಮಾಡಿದೆ ಅದು. ನಾನು ಯಾವಾಗಲೂ ಎಂದು ನನ್ನ ಲೈಫ್ನಲ್ಲಿ ಯಾವಾಗಲೂ ನಾನು ಯಾವುದೋ ಒಂದು ಓಪನ್ ಫೋರಮಲ್ಲಿ ಮಾತಾಡಿಲ್ಲ. ಬಟ್ ನಾನು ಇವಾಗ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀನಿ, ಯಾವುದೇ ಫಂಕ್ಷನಲ್ಲೂ ಮಾತಾಡ್ತೀನಿ, ಎಲ್ಲನೂ ಮಾತಾಡ್ತೀನಿ. ಅಷ್ಟು ಮಾರಲ್ ಕರೇಜ್ ಕೊಡುತ್ತೆ. ಮೆಂಟಲಿ ಸ್ಟೇಬಲ್ ಆಗಿದ್ದೀನಿ. ನನ್ನ ಪಾಸಿಟಿವ್ ಅಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಬಂದಿದೆ. ಇನ್ನೊಂದಂದ್ರೆ ನಾನು ಎಷ್ಟು ಒಂದು 10, 15, 20 ಪೇಷಂಟ್ಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆ ಹೀಲಿಂದ. ಅಕ್ಯೂಟ್, ಸ್ವಲ್ಪ ಸೀರಿಯಸ್, ಸಿಕ್ ಪೇಷಂಟ್ ಎಲ್ಲಾನು. ಬಟ್ ಆಲ್ಮೋಸ್ಟ್ 90% ಪೇಷಂಟ್ ಎಲ್ಲರೂ ಚೆನ್ನಾಗಿದ್ದಾರೆ. ರೀಸೆಂಟ್ಲಿ ಒಂದು 5 ದಿವಸದಿಂದ ಒಂದು ಮಗು 3.5 ವರ್ಷ ಮಗುಗೆ ಬ್ಲಡ್ ಕ್ಯಾನ್ಸರ್ ಇದೆ. ಬ್ಲಡ್ ಕ್ಯಾನ್ಸರ್ಗೆ ಅವ್ರಿಗೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದ್ದೀನಿ. ಅವನಿಗೆ ಅವನು ಹುಡುಗ ಮುಟ್ಟಕ್ ಬಿಡ್ತಿದ್ದಿಲ್ಲ, ಬಾಡಿ ಏಕು, ಸಿಕ್, ಅಂದ್ರೆ 4 ದಿನದಿಂದ ಊಟ ಮಾಡಿರ್ಲಿಲ್ಲ, ಚೆನ್ನಾಗಿ ನೀರು ಕುಡ್ದಿದ್ದಿಲ್ಲ. ಬಟ್ 2 ದಿನದಾಗೆ ಅವನು ಸ್ವಲ್ಪ ಊಟ ಮಾಡಕತ್ತ. ಆಮೇಲೆ ಈಗ 5 ದಿನ ಇವತ್ತೇ ಅವರು ಫಾದರ್ ಫೋನ್ ಮಾಡಿದ್ರು. ಇಲ್ಲ ಸರ್, ಇವಾಗ ತಾನೇ ಎದ್ದು ಕುತ್ಕೋತಾನೆ, ತಾನೇ ಅಡ್ಡಾಡ್ತಾನೆ, ವಾಕ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅಂತ ಹೇಳಿದ್ರು. ನಾನು ಆವಾಗ ಸಜೆಸ್ಟ್ ಮಾಡಿದೆ, ನೀವು ಒಂದು ಹೀಲಿ ತಗೊಳ್ಳಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮುಂದೆ ವಾಪಸ್ ಅದು ಕ್ಯಾನ್ಸರ್ ಪೂರ್ತಿ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಟ್ರೀಟ್ಮೆಂಟ್ ಅದ್ರ ಜೊತೆ ಕೊಟ್ರೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ. ಅವ್ರಿಗೆ ಒಪ್ಕೊಂಡು ನಾಳೆ ಅವನು ಬಂದು ಹೀಲಿ ತಗೋತಾ ಇದ್ದಾನೆ. ಬಹಳ ಒಳ್ಳೇದಾಯ್ತು, ಬಹಳ ಒಳ್ಳೇದಾಯ್ತು. ನಿಮ್ಮ ಟೆಸ್ಟಿಮೋನಿ ಕೇಳಿ ನಮ್ಗೆ ಖುಷಿ ಆಯ್ತು. ನಮ್ಗೆ ದಿನನಿತ್ಯ ನಾವು ಟೆಸ್ಟಿಮೋನಿನ ಕೇಳ್ತಾನೆ ಇದೀವಿ, ಒಬ್ರು ಮುಖಾಂತರ ಅಥವಾ ಇನ್ನೊಬ್ರು ಮುಖಾಂತರ ಕೇಳ್ತಾನೆ ಇದೀವಿ. ಹೀಲಿ ಬಂದು ಬಹಳ ಸಂತೋಷಕರವಾದ ವಿಷಯ ನಮ್ಮ ಜೀವನದಲ್ಲಿ. ಬಹಳ ಸಂತೋಷ. ವಾಟ್ಸ್ಆಪ್ ನಾವು ಓಪನ್ ಮಾಡಿದ್ರೆ ಯಾರದೊಬ್ರು ಥ್ಯಾಂಕ್ಸ್ ಹೇಳ್ತಾರೆ, ಯಾರದೊಬ್ರು ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ಇದೀವಿ. ಬಹಳ ಖುಷಿ ಆಗುತ್ತೆ. ನಾವು ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ. ಬಹಳ ಖುಷಿ ಆಗುತ್ತೆ. ನಿಮ್ಗೆ ದೇವ್ರು ಒಳ್ಳೆ ಆರೋಗ್ಯ ಕೊಡ್ಲಿ. ನಿಮ್ಮ ಮುಖಾಂತರ ಇನ್ನೊಂದು 100,000 ಜನಗಳು ಕೂಡ ಹೀಲ್ ಆಗ್ಲಿ. ನಿಮ್ಮ ಪರ್ಪಸ್ ಬಹಳ ದೊಡ್ಡದಿದೆ. ಸೊ ಆ ಕಾರಣಕ್ಕೆ ದೇವ್ರು ನಿಮ್ಮ ಜೀವನಕ್ಕೆ ಹೀಲಿ ತಗೊಂಬಂದ್ ಕೊಟ್ಟಿದ್ದಾರೆ. ಬಹಳ ಖುಷಿ, ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಡಿವೈನ್ ಥಿಂಗ್ ಓನ್ಲಿ ಹ್ಯಾಸ್ ಕನೆಕ್ಟೆಡ್ ಮೀ ಟು ಹೀಲಿ. ವೆರಿ ಟ್ರೂ, ವೆರಿ ಟ್ರೂ. ಹೀಲಿ ಬರೋದು ಡಿವೈನ್ ಬೀಯಿಂಗ್ಸ್ ಇರುವಂತ ಲೈಫ್ ಅಲ್ಲೇ. ಇಲ್ಲಿ ಯಾರ್ಯಾರು ಇದಾರೋ ಕೂಡ ಅಷ್ಟು ಜನಕ್ಕೂ ಕೂಡ ಹೀಲಿ ಸಿಕ್ಕಿರೋದು ಗಾಡ್ ಗಿಫ್ಟ್. ನಾನು 2 ವರ್ಷ ಹಿಂದೆ ದೇವರ ಮನೆಗೆ ದೀಪ ಹಚ್ತಿದ್ದಿಲ್ಲ ನಾನು. ಇವಾಗ ಬೆಳಗ್ಗೆ ಎದ್ದು ಇದು ಪ್ರೇಯರ್ ಮಾಡ್ತೀನಿ, ಮಾಡ್ತೀನಿ. ಐ ಸ್ಪೆಂಡ್ ಆಲ್ಮೋಸ್ಟ್ 2 hours ಇನ್ ದೇವ್ರ ಮನೆಯಲ್ಲಿ. ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಡೆಫಿನೆಟ್ಲಿ ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಪ್ರೆಸೆಂಟೇಶನ್ ಅಲ್ಲಿ ಯಾರ್ಯಾರು ಬಂದಿದಾರೋ ಅಷ್ಟು ಜನಕ್ಕೂ ಕೂಡ ಧನ್ಯವಾದಗಳು. ನಿಮ್ಗೆ ಏನೇ ಕ್ವಶನ್ಸ್ ಇನ್ನೂ ಇದ್ರೂ ಕೂಡ ನೀವು ಮತ್ತೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಿ ನಿಮ್ ಕ್ವಶನ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಅಡಗಿದೆ. ಯಾರಾದ್ರೂ ಇದನ್ನ ಕರಿಯರ್ ಆಗಿ ತಗೋಬೇಕು, ಯಾರಾದ್ರೂ ಇದನ್ನ ನಾವು 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರೋಂತವ್ರು ಅದನ್ನು ಕೂಡ ಮಾಡಬಹುದು. ಸೊ ಬಹಳ ದೊಡ್ಡ ಆಪರ್ಚುನಿಟಿ. ಒಬ್ರ ಕೈಯಿಂದ ಸಾಧ್ಯ ಆಗಲ್ಲ. 10 ಜನ ಕೈ ಸೇರಿಸಿ, 10 ಜನನು ಕೂಡ ಕೈ ಇಟ್ಕೊಂಡು, ಎಲ್ಲಾರು ಕೂಡ ಕೈ ಇಟ್ಕೊಂಡು ನಾವು ಕೂಡ ಹೀಲ್ ಆಗೋಣ, ಬೇರೆಯವ್ರಿಗೂ ಕೂಡ ಹೀಲ್ ಮಾಡೋಣ. ಎಲ್ಲಾರು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿರೋಂತವ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಲೆಟ್ ಸಿ ಯು ಅಗೇನ್. ನಿಮ್ನೆಲ್ಲರೂ ನಾನು ಮತ್ತೆ ನೋಡ್ತೀನಿ. ಥ್ಯಾಂಕ್ ಯು. ಸೊ ಈ ಮೀಟಿಂಗ್ ನ ಹೆಡ್ ಮಾಡ್ತೀನಿ ಇವಾಗ. Thank you so much, Ashwini. Welcome, welcome, welcome. Thank you, ma'am. Welcome, welcome.